ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಇವತ್ತಿನ 2025 ಫೆಬ್ರವರಿ ತಿಂಗಳ ಮೊದಲನೇ ದಿನವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. 21 ದಿನಗಳ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಪ್ರತಿ ಶನಿವಾರ ದಿವಸ ನಮ್ಮದು ಕಾರ್ಯಕ್ರಮ ವಿಶೇಷ ಸಂಚಿಕೆ ಇರುತ್ತೆ. ನಮ್ಮ ಈ ತಿಂಗಳ ಮೊದಲನೇ ದಿನ ಶನಿವಾರ ಬಂದಿರೋದ್ರಿಂದ ಇವತ್ತಿನ ವಿಶೇಷ ಸಂಚಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮಾಡೋಣ. ವೇಳೆ ಸರಿಯಾಗಿ 3:30ಗೆ ಚಾಲೂ ಆಗುತ್ತೆ. ಇದು ಅರ್ಧ ಗಂಟೆ 3 ಗಂಟೆ 30 ನಿಮಿಷದಿಂದ 4 ಗಂಟೆವರೆಗೆ ಧ್ಯಾನ ಇರುತ್ತೆ. ಧ್ಯಾನದ ನಂತರ 4 ಗಂಟೆಯಿಂದ 3/4 ಗಂಟೆವರೆಗೆ ಸ್ವಾಧ್ಯಾಯ ಇರುತ್ತೆ ಪ್ರತಿನಿತ್ಯ. ನಂತರ ಒಂದು 15 ನಿಮಿಷ ತಮ್ಮ ಅನುಭವ ಅನಿಸಿಕೆಗಳನ್ನ ಹಂಚಿಕೊಳ್ಳೋದ್ರಿಂದ 5 ಗಂಟೆಗೆ ಸರಿಯಾಗಿ 5 ಗಂಟೆಗೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ಯಾರೆಲ್ಲ ಹೊಸೂರು ಬಂದಿದ್ದೀರಾ ತಮಗೆ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್. ತಾವೆಲ್ಲರಿಗೂ ಗೊತ್ತಿರ್ಲಿ ಸ್ನೇಹಿತರೆ, ಸರಿಯಾಗಿ ಇದು 1:30 ಗಂಟೆ ನಡೀತಕ್ಕಂಥ ಮಧ್ಯಾಹ್ನದ ಸೆಷನ್. ಯಾರಿಗೆಲ್ಲ ಬೆಳಗಿನ ಸೆಷನ್ಗೆ ಕನೆಕ್ಟ್ ಆಗ್ಲಿಕ್ಕೆ ಸಮಸ್ಯೆ ಆಗಿರುತ್ತೆ ಅಂತವ್ರು ಕೂಡ ಇಲ್ಲಿ ಬರ್ಬೋದು. ಬೆಳಗಿನ ಕ್ಲಾಸಿನ ತರನೇ ಇಲ್ಲೂ ಕೂಡ ವಿಶೇಷವಾದ ಕ್ಲಾಸ್ಗಳು ನಡೀತಾ ಇರ್ತವೆ. ಪ್ರತಿ ಶುಕ್ರವಾರ ಮತ್ತು ಶನಿವಾರ ದಿವಸ ಮಾತ್ರ 2 ವಿಶೇಷ ಕಾರ್ಯಕ್ರಮಗಳು ಬಿಟ್ರೆ ಉಳಿದ 5 ದಿನನೂ ಕೂಡ ನಿರಂತರವಾಗಿ ಹಿರಿಯ ಮಾಸ್ಟರ್ಸ್ ಗಳಿಂದ ಜ್ಞಾನದ ಒಂದು ಹಂಚಿಕೆ ಇದ್ದೇ ಇರುತ್ತೆ. ಎಸ್, ಇಲ್ಲಿ ಮಾತ್ರ ಅರ್ಧ ಗಂಟೆ ಧ್ಯಾನ ಇರುತ್ತೆ. ಈಗ ಸಂಗೀತದೊಂದಿಗೆ ಅದ್ಭುತವಾದಂತ ಸಂಗೀತದೊಂದಿಗೆ ಧ್ಯಾನ ಪ್ರಕ್ರಿಯೆ ಅರ್ಧ ಗಂಟೆಯ ಕಾಲ. ಎಲ್ಲರೂ ಕೂಡ ತಾವೆಲ್ಲ ಕೆಳಗಡೆ ಇದ್ರೆ ಒಂದು ಮ್ಯಾಟ್ ಮೇಲೆ ಸಂಪೂರ್ಣ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಕಾಲು ಮಡಚಿ ಕೈಗಳನ್ನ ಎರಡು ಒಂದ್ಕೊಂದು ಲಾಕ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ರಿ. ಚೇರ್ ಮೇಲೆ ಕೂರ್ತಕ್ಕಂಥವ್ರು ಕಾಲು ಕ್ರಾಸ್ ಆಗಿರ್ಲಿ, 2 ಕೈಗಳನ್ನ ಲಾಕ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ರಿ. ಕ್ಲಾಸ್ ಮಾಡ್ತಾರೆ ಅವ್ರೇನ ಮಾಡೋದು? ಬೆನ್ನು ನೇರವಾಗಿರ್ಲಿ. ಎಲ್ಲರೂ ಕೂಡ ಕಣ್ಣು ನಿಧಾನವಾಗಿ ಕಣ್ಣುಗಳನ್ನ ಮುಚ್ತಾ ಈಗ ಧ್ಯಾನ ಪ್ರಕ್ರಿಯೆ ಸಂಗೀತದೊಂದಿಗೆ ಆರಂಭ ಆಗುತ್ತೆ. ಗಮನಿಸಿರಿ ಎಲ್ಲರೂ ಕೂಡ. ಕಾಲುಗಳು ಕ್ರಾಸ್ ಆಗಿದಾವೆ. ಯಾರಾದ್ರೂ ಸ್ಪೆಕ್ಟ್ ಹಾಕೊಂಡಿದ್ರೆ ತಗಕ್ಕೆ ಪಕ್ಕಕ್ಕೆ ಇಟ್ಟಿರಿ. ಹತ್ತಿರದಲ್ಲಿ ಒಂದು ಗ್ಲಾಸ್ ನೀರಿದ್ರೆ ಚೆನ್ನಾಗೆ ಧ್ಯಾನ ಮುಗಿದ ತಕ್ಷಣ ನೀವು ನೀರು ಕುಡಿಬಹುದು. ಆದಷ್ಟು ಶಾಂತ ಪ್ರಶಾಂತ ಇರ್ತಕ್ಕಂಥ ವಾತಾವರಣದಲ್ಲಿ ಕೂತ್ಕೊಳ್ಳಿ, ಯಾವುದೇ ತರದ ಡಿಸ್ಟರ್ಬ್ ಆಗದಂಗೆ. ಎಲ್ಲರೂ ಕಾಲ್ ಕ್ರಾಸ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಕೈ ಕ್ರಾಸ್ ಮಾಡ್ಕೊಂಡಿದ್ದೀರಾ. ಬೆನ್ನು ನೇರವಾಗಿದೆ. ನಿಧಾನವಾಗಿ ನಿಮ್ಮನ್ನು ನೀವೇ ನೋಡ್ತಾ ಇದ್ದೀರಿ ಅನ್ನೋ ಭಾವದಲ್ಲಿ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ನಗು ಇರಲಿ. ನಿಮ್ಮನ್ನು ನೀವೇ ನೋಡುತ್ತಾ ಹರ್ಷಚಿತ್ತರಾಗಿ ಆನಂದದಿಂದ ಎಲ್ಲರೂ ಕೂಡ ಧ್ಯಾನಸ್ಥರಾಗಿ ಈಗ 30 ನಿಮಿಷಗಳ ಕಾಲ ಸಂಗೀತದ ಜೊತೆ ನಾವು ಧ್ಯಾನಸ್ಥರಾಗೋಣ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಹಾಕಿ. ಇನ್ಹೇಲ್, ಎಕ್ಸೇಲ್. ಇಂಗ್ಲಿಷ್ ನ ಹೇಳ್ಬೇಕಂದ್ರೆ ಇನ್ಹೇಲ್, ಎಕ್ಸೇಲ್. ಪೂರಕ, ರೇಚಕ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಹಾಕಿ. ಇದೇ ಪ್ರಕ್ರಿಯೆಯಲ್ಲಿ ನಿಮ್ಮ ಗಮನ ಉಸಿರಿನ ಕಡೆ ಮಾತ್ರ ಇರಲಿ. ಯಾವುದೇ ಅಡೆತಡೆಗಳು ಬಂದ್ರು ಕೂಡ ಅದನ್ನ ಕಟ್ ಮಾಡಿ, ಆಲೋಚನೆಗಳು ಬಂದ್ರೆ ಅದನ್ನ ಅಲ್ಲೇ ಕತ್ತರಿಸಿ ಅಲ್ಲಿ ಮಧ್ಯಕ್ಕೆ ಸ್ಟಾಪ್ ಮಾಡಿ ಮತ್ತೆ ನಿಮ್ಮ ಗಮನವನ್ನು ತಂದು ಉಸಿರಿನ ಕಡೆ ಕೊಡಿ. 30 ನಿಮಿಷಗಳ ಕಾಲ ನಿಮ್ಮ ಮನಸ್ಸು ಕೇವಲ ನಿಮ್ಮ ಉಸಿರಿನ ಕಡೆ ಗಮನಿಸ್ತಾ ಇರಲಿ. ದೀರ್ಘ ಶ್ವಾಸ ತಗೊಳ್ತಾ ಇರೋದು, ದೀರ್ಘ ಶ್ವಾಸವನ್ನು ಹೊರಹಾಕ್ತಾ ಇರೋದು. ಎಸ್, ಈ ಪ್ರಕ್ರಿಯೆಯನ್ನ ಮುಂದುವರಿಸಿ ಎಲ್ಲರೂ ಕೂಡ. ಸಹಜ ಸರಳವಾದ ಉಸಿರಾಟದೊಂದಿಗೆ ಈ 30 ನಿಮಿಷಗಳ ಕಾಲ ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರೆಯಬೇಡಿ.
ಕೊನೆಯ 3 ನಿಮಿಷಗಳ ಕಾಲ
ಕೊನೆಯ 1 ನಿಮಿಷ. ಕೊನೆ 20 ಸೆಕೆಂಡ್. ಎಲ್ಲರೂ ನಿಧಾನವಾಗಿ ದೇಹ ಸ್ಥಿತಿಸಲಿಕ್ಕೆ ಬನ್ನಿ. ನಿಮ್ಮ ಕೈಗಳನ್ನು ನಿಧಾನವಾಗಿ 2 ಕೈಗಳನ್ನು ಕಣ್ಣುಗಳ ಮೇಲೆ ಮುಚ್ಚಿಕೊಳ್ಳಿ. 5, 4, 3, 2, 1. ನಿಧಾನವಾಗಿ ನಿಮ್ಮ ಕೈಗಳನ್ನ ಹಸ್ತಗಳನ್ನೇ ನೋಡ್ತಾ ನಿಧಾನವಾಗಿ ಕಣ್ತೆರೆಯಿರಿ. ಎಲ್ಲರೂ ಕೂಡ ದೇಹ ಎಚ್ಚರಿಕೆ ಸ್ಥಿತಿಗೆ ಬನ್ನಿ. ವಿಡಿಯೋ ಎಲ್ಲರೂ ಕೂಡ ಆನ್ ಮಾಡಿಕೊಂಡು ಮುಂದಿನ ಕ್ಲಾಸಿಗೆ ಸಿದ್ಧರಾಗಿರಿ ಅಂತ ಭಾವಿಸ್ತಾ ಇಂದಿನ ಸಂಗೀತದಿಂದ ಅದ್ಭುತ ಧ್ಯಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಈಗ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮರವರಿಗೂ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗೂ ಮತ್ತು ನಾಗರಾಜ್ ಗುರುಜಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಂತ ಪೂರ್ವದಲ್ಲಿ ಹಿರಿಯ ಅನುಭವಿಕರು ಮಾಸ್ಟರ್ಸ್ ಆಗಿರ್ತಕ್ಕಂಥ ಸತ್ಯೇಂದ್ರ ಸರ್ ಬಂದಿದ್ದಾರೆ. ಅವ್ರ ಕಡೆಯಿಂದ ಇವತ್ತು ಮೊದಲನೇ ದಿನದ 1-2 ಅನಿಸಿಕೆಗೆ ನಂತರ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿ, ಗುರುಜಿ ತಾವು 1-2 ಮಾತಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತದೆ. ನಮಸ್ಕಾರ ಸಣ್ಣಗೌಡ್ರಿಗೆ ಹಾಗೂ ನಮಸ್ತೆ. ಇಲ್ಲಿ ನೆರೆದಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಶುಭಾಶಯಗಳು. ಫೆಬ್ರವರಿ 30 ಯಾಕೋ ವಾಯ್ಸ್ ಕಟ್ ಆಗ್ತೈತೆ ಗುರುಜಿ ನಿಮ್ದು. ವಾಯ್ಸ್ ಬರ್ತಾ ಇಲ್ರಿ. ಕ್ಷಮಿಸಿ ಗುರುಜಿ, ತಮ್ಮ ವಾಯ್ಸ್ ಬರ್ತಾ ಇಲ್ಲ. ಹಾಗಾಗಿಬಿಟ್ಟು ತಮಗೆ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಿರಿಯರು. ಶುಭಾಶಯ. ಇವಾಗ ಮಾತಾಡಿ ಗುರುಜಿ, ಕೇಳ್ತದನೋ? ಕಟ್ ಆಗ್ತಾ ಇದೆ ಗುರುಜಿ, ತಾವು ಮಾತಾಡೋದು ಯಾಕೋ ಗೊತ್ತಿಲ್ಲ. ಇಲ್ಲ ಸರ್, ಮೇಡಮ್ ಬಂದಿದ್ದಾರೆ, ವೆಲ್ಕಮ್ ಮಾಡಿ ಸರ್. ಎಸ್ ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮ ವಿಶೇಷದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಏನಂತಂದ್ರೆ ಪಿರಮಿಡ್ನ ವಿಶೇಷತೆ ಏನು, ಪಿರಮಿಡ್ನ ಮಹತ್ವ ಏನು, ಅಲ್ಲಿ ಕುಳಿತು ಧ್ಯಾನ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂಥ ಲಾಭಗಳೇನು, ಮತ್ತೆ ಏನೆಲ್ಲ ಪಿರಮಿಡ್ನ ಲಾಭವನ್ನ ಪಡ್ಕೋಬಹುದು ಅಂತಕ್ಕಂಥ ವಿಷಯವನ್ನ, ಸಂಪೂರ್ಣ ವಿಷಯವನ್ನ ಕೊಡ್ಲಿಕ್ಕೆ ನಮ್ಗೆ ಜ್ಯೋತಿ ಮೇಡಮ್ ಬಂದಿದ್ದಾರೆ. ಹೇಳ್ಬೇಕಂದ್ರೆ ಅವರು ಕೂಡ ಸುಮಾರು ವರ್ಷಗಳ ಕಾಲ ಈ ಒಂದು ಪಿರಮಿಡ್ ಧ್ಯಾನದ ಜೊತೆ ಇಲ್ಲಿ ಇದ್ದಂತವ್ರು, ಒಂದು ಫೌಂಡೇಶನ್ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಯವರು. ಇವತ್ತು ಅವ್ರ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋಣ. ವೆಲ್ಕಮ್ ಜ್ಯೋತಿ ಮೇಡಮ್, ತಮಗೆ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ಗುರೂಜಿ ಅವರಿಗೆ ಧನ್ಯವಾದಗಳು. ನಮಸ್ತೆ. ಸರ್, ವಾಯ್ಸ್ ಕ್ಲಿಯರ್ ಇದೆನಾ ಸರ್? ಕೇಳಿಸ್ತಾ ಇದೆನಾ? ಸ್ಪಷ್ಟವಾಗಿದೆ ಮೇಡಮ್, ಕಂಟಿನ್ಯೂ ಮಾಡಿ. ಓಕೆ. ಮೊದಲನೇದಾಗಿ ನಮ್ಮ ಗುರುಗಳಾದ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನನ್ನ ಪಾದಾಭಿವಂದನೆಗಳು ತಿಳಿಸುತ್ತಾ, ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಮಹಾವತಾರ್ ಬಾಬಾಜಿ ಅವರ ಫೌಂಡೇಶನ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ನಡೆಸ್ತಾ ಇರುವ ಎಲ್ಲ ಮಾಸ್ಟರ್ಸ್ಗೆ
ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಲ್ಲ ಮಾಸ್ಟರ್ಸ್ಗೆ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಧ್ಯಾನ ಬಹಳ ಅದ್ಭುತವಾಗಿತ್ತು ಸರ್. ಮೇಡಮ್ ಒಂದೇ ನಿಮಿಷ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸತ್ಯೇಂದ್ರ ಸರ್ ಯಾಕೋ ವಾಯ್ಸ್ ಮಿಸ್ ಆಯ್ತು ಅಂತ ಹೇಳಿ ಪರವಾಗಿಲ್ಲ, ಮಾತಾಡ್ಸಿ ಸರ್, ಮಾತಾಡ್ಸಿ ಸರ್. ಸರ್ ತಮ್ಗೆ ಅವಕಾಶ ಇವು. ಸತ್ಯೇಂದ್ರ ಸರ್ ತಾವು ಮಾತಾಡ್ಬೋದು ಇವಾಗ. ಇಲ್ಲ ಸರ್, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ. ಮೇಡಮ್ ಸ್ಪೀಚ್ ಕೊಡ್ಲಿ. ಎಸ್, ಕಂಟಿನ್ಯೂ ಮಾಡಿ ಮೇಡಮ್. ಓಕೆ ಸರ್. ಈ ದಿನ ನನಗೆ ಅವಕಾಶ ಕೊಟ್ಟು ನನಗೆ ಈ ಒಂದು ಮಹಾತಾರ್ ಬಾಬಾಜಿ ಫೌಂಡೇಶನ್ ಅವರಿಗೆ, ಇಲ್ಲಿ ಇರುವ ಎಲ್ಲಾ ಮಿತ್ರರಿಗೆ ನನ್ನ ಪರಿಚಯ ಮಾಡಿಸಿಕೊಟ್ಟಿರುವಂತ ಗುರುಗಳಿಗೆ ನನ್ನ ವಂದನೆಗಳು ತಿಳಿಸುತ್ತಾ, ಮಹಾತಾರ್ ಬಾಬಾಜಿ ಫೌಂಡೇಶನ್ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಕೇಳಿದ್ದೀನಿ. ನಾನು ರಾಯಚೂರಿನಲ್ಲಿ ಕೂಡ ಇವರ ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೀನಿ. ತುಂಬಾ ಶ್ರಮ ಪಡ್ತಾ ಇದ್ದಾರೆ, ಅದು ಲೋಕ ಕಲ್ಯಾಣಗೋಸ್ಕರ. ಆದ್ರೆ ಪ್ರತಿಯೊಂದು ಫೌಂಡೇಶನ್ ಎಲ್ಲಿಂದ ಬಂದಿದೆ ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋದು ಒಂದು ಮಾತೆ ಇದ್ದಂಗೆ. ಅದರಿಂದ ಎಲ್ಲಾ ಶಾಖೆಗಳು, ಎಷ್ಟೋ ಶಾಖೆಗಳು ಬಂದಿದೆ. ಆ ಶಾಖೆಗಳಲ್ಲಿ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಒಂದು ಗೋಲ್ ಏನು ಅಂತಂದ್ರೆ ಧ್ಯಾನವನ್ನು ಎಲ್ಲರಿಗೂ ಕಲಿಸ್ಕೊಟ್ಟಿರೋದು, ಶಾಕಾಹಾರವನ್ನು ವಿಸ್ತೃತವಾಗಿ ಪ್ರಚಾರ ಮಾಡೋದು, ಮತ್ತು ಇನ್ನೊಂದು ಏನು ಅಂದ್ರೆ ಪಿರಮಿಡ್ ಎನರ್ಜಿಯನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡೋದು. ಪತ್ರಿಜಿ ಗುರುಗಳು ನಮ್ಗೆ ಒಂದೇ ಕೊಟ್ಟಿದ್ದಾರೆ. ಎಲ್ಲಾ ಧ್ಯಾನ ಮಿತ್ರರಿಗೆ ಹೇಳಿದ್ದು ಒಂದೇ, ಕಲಿಸಿದ್ದು ಒಂದೇ. ಏನು ಅಂದ್ರೆ ಧ್ಯಾನ ಮಾಡ್ರಿ, ಧ್ಯಾನವನ್ನು ಕಲಿಸಿರಿ, ಶಾಕಾಹಾರವನ್ನು ಪ್ರಚಾರ ಮಾಡ್ಬೇಕು, ಅಹಿಂಸಾ ಜಗತ್ ಮಾಡ್ಬೇಕು, ಧ್ಯಾನ ಜಗತ್ ಮಾಡ್ಬೇಕು, ಶಾಕಾಹಾರ ಜಗತ್ ಮಾಡ್ಬೇಕು, ಅಂಡ್ ಪಿರಮಿಡ್ ಜಗತ್ತನ್ನು ಮಾಡ್ಬೇಕು. ಈ ದಿನ ನಾವು ಪಿರಮಿಡ್ ಬಗ್ಗೆ, ಪಿರಮಿಡ್ ಎನರ್ಜಿ ಬಗ್ಗೆ, ಅದರ ಉಪಯೋಗಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ ಮಾಸ್ಟರ್. ನನಗೆ ಎಷ್ಟು ತಿಳಿದಿದನೋ ಅಷ್ಟು ನಾನು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ಹೊಸಬ್ರು ಇರ್ಬಹುದು ಅಂತ ಇವತ್ತಿನ ಒಂದು ಸೆಷನ್, ಇವತ್ತೇ ಸ್ಟಾರ್ಟ್ ಆಗಿದೆ ಅಂತ ಗುರುಗಳು ಹೇಳಿದಾರ. ಅದರ ಮೂಲಕ ಒಂದು ಸಾರಿ ನಾನು ಧ್ಯಾನದ ಬಗ್ಗೆ ಹೇಳಿ ಪಿರಮಿಡ್ ಎನರ್ಜಿ ಬಗ್ಗೆ ನಾವು ಮಾತಾಡೋಣ. ಧ್ಯಾನ ಅಂದ್ರೆ ನಮಗೆ ಪರಿಚಯ ಮಾಡಿಸಿಕೊಟ್ಟಿರುವ ಧ್ಯಾನ ಏನು ಅಂದ್ರೆ ಆನಾಪಾನಸತಿ ಧ್ಯಾನ. ನಮ್ಗೆ ಸಿಕ್ಕಿರೋದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಂದ ಸಿಕ್ಕಿರೋದು ಆನಾಪಾನಸತಿ ಧ್ಯಾನ. ಅದು ಬುದ್ಧ ಭಗವಾನ್ ಅವರಿಂದ ಬಂದಿದೆ. ಅವರು ಕಂಡುಕೊಂಡಿರುವ ಧ್ಯಾನವನ್ನು ಪತ್ರಿಜಿ ಗುರುಗಳು ಮತ್ತೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಂಗೆ. ಆದ್ರೆ ಅದು ಪ್ರತಿಯೊಬ್ಬರಿಗೆ ಸೇರ್ಬೇಕಂತ ಒಂದು ಸಂಕಲ್ಪದಿಂದ ಯಾರಾದ್ರೂ ಆ ಧ್ಯಾನವನ್ನು ಮಾಡ್ಬೋದು. ಪಂಡಿತರಾಗ್ಲಿ, ಪಾಮರರಾಗ್ಲಿ, ಮಹಿಳೆಯರಾಗ್ಲಿ, ಪುರುಷರಾಗ್ಲಿ, ವೃದ್ಧರು, ಮಕ್ಕಳು, ಒಂದು ಪೊಲಿಟಿಷಿಯನ್ಸ್ ಆಗ್ಲಿ, ಭಿಕ್ಷೆ ಬೇಡವರಾಗ್ಲಿ, ರಿಕ್ಷಾ ನಡೆಸೋರಾಗ್ಲಿ, ಪ್ರತಿಯೊಬ್ಬರು ಧ್ಯಾನವನ್ನು ಮಾಡ್ಲೇಬೇಕು ಅಂತ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರು ಈ ಒಂದು ಆನಾಪಾನಸತಿ ಧ್ಯಾನವನ್ನು ಸರಳವಾದ ಪದ್ಧತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಏಕೆ ಎಲ್ಲರೂ ಮಾಡ್ಬೋದು ಅಂತಂದ್ರೆ ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇವಾಗೆ ಮಾಡ್ಬೇಕು, ಅವಾಗೆ ಮಾಡ್ಬೇಕು, ಮಡಿ ಮಾಡ್ಬೇಕು. ಒಂದು ಪದ್ಧತಿಯನ್ನು ನಾವು ಫಾಲೋ ಆಗ್ಬೇಕು ಅಂತ ಏನೂ ಇಲ್ಲ. ಕೇವಲ ನಮ್ಮ ಉಸಿರಾಟದ ಮೇಲೆ, ಸಹಜವಾಗಿ ನಡೀತಾ ಇರುವ ಉಸಿರಾಟ ಮೇಲೆ ಗಮನ ಕೊಟ್ಟು, ಕಣ್ಣು ಮುಚ್ಚಿಕೊಂಡು, ಕೈ ಜೋಡಿಸ್ಕೊಂಡು, ಕಾಲು ಕ್ರಾಸ್ ಮಾಡಿಕೊಂಡು, ಕಾಲು ಕೈ ಕಟ್ಟಿಕೊಂಡು, ನಮ್ಮ ಒಳಗೇ ನಡೆಯುವ, ಸಹಜವಾಗಿ ನಿರಂತರವಾಗಿ ನಡೆಯುವ ಆ ಉಸಿರಾಟವನ್ನು ಗಮನಿಸಿದ್ರೆ ಮಾತ್ರ ಸಾಕು. ಏನಾಗುತ್ತೆ ಅಂತಂದ್ರೆ ಆ ಒಂದು ಥಾಟ್ಲೆಸ್ ಸ್ಟೇಜ್ ಒಂದ್ ಸೆಕೆಂಡ್ ನಮ್ಗೆ ಬಂದ್ರೆ ಕೂಡ, ಅಂದ್ರೆ ಯೋಚನೆಗಳು ಬರ್ತಾ ಇರುತ್ತಲ್ವ, ಆ ಯೋಚನೆಗಳ ಮಧ್ಯದಲ್ಲಿ ಸ್ವಲ್ಪ ಆ ಒಂದು ಸೆಕೆಂಡ್, ಇಲ್ಲಾಂದ್ರೆ ಅರ್ಧ ಸೆಕೆಂಡ್ ಅಷ್ಟು ಕಾಲ ಗ್ಯಾಪ್ ಬಂದ್ರೆ ಕೂಡ ಆ ಒಂದು ಗ್ಯಾಪ್ ನಲ್ಲಿ ಆ ವಿಶ್ವಶಕ್ತಿಯ ಆವಾಹನೆ ಆಗಿ
ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಎಷ್ಟೋ ನಮ್ಗೆ ಕಾಯಿಲೆಗಳು ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಆಗಿರೋದ್ರಿಂದ ಅದರ ಒಂದು ಕ್ಲಿಯರೆನ್ಸ್ ಅನ್ನೋದು ಹೀಲಿಂಗ್ ಪ್ರಾಸೆಸ್ ನಡೆಯುತ್ತೆ, ಕ್ಲಿಯರ್ ಆಗುತ್ತೆ. ಅದೇ ತರ ನಮ್ಮ ಆತ್ಮಶಕ್ತಿಯ ಜೊತೆ ನಾವು ಅನುಸಂಧಾನವಾಗ್ತೀವಿ. ಅಂದ್ರೆ ಫೈನಲ್ ಏನು ಅಂತಂದ್ರೆ ನಮ್ಮ ಆತ್ಮಶಕ್ತಿಯ ಜೊತೆ ನಾವು ಅನುಸಂಧಾನವಾಗುವುದು, ನಮ್ಮ ಆತ್ಮಶಕ್ತಿಯನ್ನು ಕಂಡುಕೊಳ್ಳೋದು. ಅಂದ್ರೆ ಏನು? ಫೈನಲಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮ್ಮ ಶಕ್ತಿಯ ಬಗ್ಗೆ. ಪ್ರತಿಯೊಬ್ಬರಿಗೆ ಅನಂತವಾದ ಅಪಾರವಾದ ಆತ್ಮಶಕ್ತಿ ಇರೋದ್ರಿಂದ ಅದನ್ನ ನೀವು ತಿಳ್ಕೊಳ್ರಿ. ಯಾರು ಸಾಮಾನ್ಯ ವ್ಯಕ್ತಿಯರ ಅಲ್ಲ, ಪ್ರತಿಯೊಬ್ಬರು ಬಹಳ ಉನ್ನತವಾದ ಒಂದು ಎನರ್ಜಿಯನ್ನು ತಗೊಂಡು ಆತ್ಮಶಕ್ತಿಯನ್ನು ನಾವು ತೆಗೆದುಕೊಂಡು ಭೂಮಿ ಮೇಲೆ ಬಂದಿದ್ದೀವಿ. ಅದನ್ನ ತಿಳ್ಕೊಳ್ರಿ. ನೀವ್ಯಾರು, ಎಷ್ಟು ಶಕ್ತಿವಂತರು ನೀವು ಆ ಕಾಂತಿ ದೇಹವನ್ನು ಮತ್ತೆ ಈ ಶರೀರದಿಂದ ಅದನ್ನ ರ್ಯಾಪ್ ಮಾಡ್ಕೊಂಡು ಸುತ್ತಕೊಂಡು ಬಂದಿದ್ದೀರಾ. ಅದನ್ನ ತಿಳ್ಕೊಳ್ರಿ, ನೀವ್ಯಾರು ತಿಳ್ಕೊಳ್ರಿ ಅಂತ ಪ್ರತಿಯೊಬ್ಬರು ಮಹಾನ್ ಭಾವರು ಅದೇ ಹೇಳಿದ್ದಾರೆ. ನಾವು ಧ್ಯಾನದಲ್ಲಿ ಕೂಡ ಧ್ಯಾನ ಮಾಡ್ತಾ 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 ಏನ್ ತಿಳ್ಕೊಬೇಕು ಅದನ್ನೇ ತಿಳ್ಕೊಬೇಕು. ಆದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತ ಇದರ ಹೆಸರು ಬಂದಿದೆ. ಏಕೆ? ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕತೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಆಧ್ಯಾತ್ಮಿಕದಲ್ಲಿ ಇರೋದು ಏನು? ಎಲ್ಲಾ ಆರ್ಗನೈಸೇಷನ್ಸ್ ನಲ್ಲಿ ಯಾವ್ದಾದ್ರೂ ನೀವು ಸ್ಪಿರಿಚುವಲ್ ಆರ್ಗನೈಸೇಷನ್ ತಗೊಳ್ರಿ, ಆಧ್ಯಾತ್ಮಿಕ ಸಂಸ್ಥೆಯನ್ನು ತಗೊಳ್ರಿ, ಮೇನ್ ಇರೋದು ಅದರಲ್ಲಿ ಧ್ಯಾನ. ಮೇನ್ ಇರೋದು ಮೂಲ ಏನು? ಧ್ಯಾನ. ಧ್ಯಾನ ಪದ್ಧತಿ ಬೇರೆ ಬೇರೆ ಇರ್ಬೋದು, ಇರೋದು ಮಾತ್ರ ಧ್ಯಾನನೇ. ಸೊ ನಮ್ಮ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಇರೋದು ಧ್ಯಾನ ಮತ್ತು ಪಿರಮಿಡ್ಸ್. ಈ ಧ್ಯಾನ ಶಕ್ತಿಯನ್ನು ಈ ಪಿರಮಿಡ್ ಶಕ್ತಿಯ ಜೊತೆ ಅನುಸಂಧಾನ ಮಾಡಿದ್ದು ಯಾರು ಅಂತಂದ್ರೆ ಈ ಒಂದು PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನ ಸಂಸ್ಥಾಪಕರಾದ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರು. ಪಿತಾಮಹ ಅವರು ಒಂದು ಪಿರಮಿಡ್ ಎನರ್ಜಿ ಅನ್ನುವ ಬುಕ್ ಅವರಿಗೆ ಸಿಕ್ಕಿದೆ. ಆ ಒಂದು ಪುಸ್ತಕವನ್ನು ಓದಿ ಅದರಲ್ಲಿ ಆ ಒಂದು ಪಿರಮಿಡ್ ಎನರ್ಜಿ ಬಗ್ಗೆ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ಯಾವ ತರ ಅದನ್ನ ತಯಾರು ಮಾಡ್ಬೇಕು, ಅದರ ಡೈಮೆನ್ಷನ್ಸ್ ಏನು, ಅದ್ರ ಆಂಗಿಲ್ ಏನು, ಅದ್ರ ಕೋನ ಏನು, ಅದ್ರ ಡೈಮೆನ್ಷನ್ಸ್ ಏನು, ಎಲ್ಲವನ್ನು ಸವಿಸ್ತಾರವಾಗಿ ಕೊಟ್ಟಿದ್ದಾಗ ಪಿತಾಮಹ ಬ್ರಹ್ಮರ್ಷಿ ಪತ್ರಿ ಅವ್ರು ಏನ್ ಮಾಡಿದಾರ ಅಂತಂದ್ರೆ ಧ್ಯಾನ ಆಲ್ರೆಡಿ ಅವ್ರು ಮಾಡ್ತಾ ಇದ್ರು. ಈ ಧ್ಯಾನವನ್ನು ಪಿರಮಿಡ್ ಜೊತೆ ನಾವು ಜೋಡಿಸಿದ್ರೆ ಯಾವ ತರ ಇರುತ್ತೆ ಅಂತ ಒಂದು ಪಿರಮಿಡ್ ಅನ್ನು ತಯಾರು ಮಾಡಿದ್ರು. ಪಿರಮಿಡ್ ಅಂತ ನಾವು ಮಾತಾಡ್ತೀವಲ್ಲ, ಸ್ವಲ್ಪ ಜನ ಪಿರಮಿಡೇ ನೋಡಿರಂಗಿಲ್ಲ. ಏನಪ್ಪ ಪಿರಮಿಡ್ ಅಂದ್ರೆ ಅರ್ಥನೇ ಆಗೋದಿಲ್ಲ. ಇದು ನೋಡಿ, ಇದು ಪಿರಮಿಡ್ ಅಂತ ಅಂದ್ರೆ ಇದು ನೋಡಿ, 4 ತಲಗಳಿರುತ್ತೆ. 1 2 3 4 ಈ ತರ. ಆದ್ರೆ ಒಂದು ಕೋನ ಇರುತ್ತೆ, 4 ಭುಜಗಳಿರುತ್ತೆ ಅಲ್ಲ. ದಿಸ್ ಇಸ್ ಕಾಲ್ಡ್ ಪಿರಮಿಡ್. ಇದನ್ನೇ ಪಿರಮಿಡ್ ಅಂತ ಕರಿತೀವಿ. ಅಂದ್ರೆ ಇದು ಕೂಡ ಒಂದು ಜಿಯೋಮೆಟ್ರಿಕಲ್ ಫಿಗರ್. ನೋಡ್ರಿ, ಇದು ಏನಿದೆ? ತ್ರಿಕೋನ, ಟ್ರಯಾಂಗಿಲ್ ಇದೆ ಅಲ್ಲ, ಇಲ್ಲಿ ತ್ರಿಕೋನ ಅಂತೀವಲ್ಲ. ಆ ತ್ರಿಕೋನಗಳು 4 ಕಲ್ತ್ರೆ ಅವಾಗ ಏನಾಯ್ತು? ಇದು ಪಿರಮಿಡ್ ಆಯ್ತು. ಇದರಲ್ಲಿ ಏನಿದೆ? ಖಾಲಿ ಇದೆ. ಇದು ಕ್ಯಾಪ್ ಪಿರಮಿಡ್. ಈ ತರ ತಲೆಯ ಮೇಲೆ ಇಟ್ಕೊಂತಾರೆ. ಈ ತರ ಇಟ್ಕೊಂಡು ಕಣ್ಣು ಇವಾಗ ಏನ್ ಧ್ಯಾನ ಮಾಡ್ತೀವಿ ಇದನ್ನ ಇಟ್ಕೊಂಡು ಧ್ಯಾನ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಈ ಪಿರಮಿಡ್ ಏಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಎಲ್ಲಾ ಕಡೆ ಶಕ್ತಿ ಅನ್ನೋದು ಹರಡಿರುತ್ತೆ ಅಂತ ನಮ್ಗೆ ಗೊತ್ತು. ಒಂದು ಪ್ರಾಣ ಶಕ್ತಿ ಅನ್ಕೊಳ್ರಿ, ದೈವಿ ಶಕ್ತಿ ಅನ್ಕೊಳ್ರಿ, ಕಾಸ್ಮಿಕ್ ಎನರ್ಜಿ ಅಂತೀವಿ, ಎಷ್ಟು ಹೆಸರುಗಳಿದ್ರು ಒಂದು ಶಕ್ತಿ ಅನ್ನೋದಂತೂ ಇದೆ ಎಲ್ಲಾ ಕಡೆ ಅಂತ ನಮ್ಗೆ ಗೊತ್ತು. ಏಕೆ ಶಕ್ತಿ ಇದೆ ಅಂತ ನಂಬಬೇಕು ಅಂತಂದ್ರೆ ಇವಾಗ ನಾವು ಭೂಮಿಯ ಮೇಲೆ ಇದ್ದೀವಿ, ಭೂಮಿ ಮೇಲೆ ಇದ್ದೀವಿ. ಆ ಭೂಮಿ ತಿರುಗ್ತಾ ಇದೆ ಅಂತ ನಾವು ಸೋಷಲ್ ನಲ್ಲಿ, ಸಾಂಘಿಕ ಶಾಸ್ತ್ರನಲ್ಲಿ ಓದ್ಕೊಂಡಿದ್ವಿ ಸಣ್ಣವರಿದ್ದಾಗೆಲ್ಲ. ಆದ್ರೆ ಇವಾಗ ನಂಬಕ್ಕಾಗುತ್ತಾ? ನಮ್ಗೆ ನಂಬಕ್ಕಾಗಲ್ಲ. ಯಾಕೆಂದ್ರೆ ನಾವು ಸ್ಟೇಬಲ್ ಆಗಿದ್ದೀವಿ ಒಂದ್ ಕಡೆ, ನಾವೇ ಆತರ ಮೂವ್ಮೆಂಟ್ ಆಗ್ತಾ ಇಲ್ಲ, ಶೇಕ್ ಆಗ್ತಾ ಇಲ್ಲ.
ಬಟ್ ಭೂಮಿ ಕಂಪ್ಲೀಟ್ ಆ ಭೂಗೋಳನೇ ತಿರುಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಅದು ನಂಬಕ್ಕೆ ಆಗಲ್ಲ, ಆದ್ರೂ ಅದು ಸತ್ಯ. ಭೂಮಿ ತನ್ನ ಸುತ್ತ ತಾನು ತಿರುಗುತ್ತಾ ಮತ್ತೆ ಆ ಕಕ್ಷನಲ್ಲಿ, ತನಗೆ ಕೊಟ್ಟಿರೋ ಒಂದು ಕಕ್ಷನಲ್ಲಿ ಕರೆಕ್ಟ್ ಆಗಿ ಸೂರ್ಯನ ಸುತ್ತಮುತ್ತ ತಿರುಗುತ್ತಾ ಇದೆ ಅಂತ ನಾವೆಲ್ಲರೂ ಓದ್ಕೊಂಡಿದ್ವಿ. ಅದು ಕಣ್ಣಿಗೆ ನಮಗೆ ಕಾಣಲ್ಲ, ಅನಿಸೋದೇ ಇಲ್ಲ. ಆ ಸೂರ್ಯಮಂಡಲದಲ್ಲಿ 3ನೇದು ನಮ್ಮ ಭೂಮಿ. ಕಂಪ್ಲೀಟ್ 9 ಗ್ರಹಗಳಿದೆ. ಅದೆಲ್ಲ ಕಲ್ತು ನಾವು ಸೂರ್ಯಮಂಡಲ ಅಂತೀವಿ. ಸೂರ್ಯನ ಸುತ್ತ 9 ಗ್ರಹಗಳು ತಿರುಗ್ತಾ ಇದೆ. ಅದು ಒಂದಕ್ಕೊಂದು ಅದು ಕ್ಲಾಶ್ ಆಗ್ತಾ ಇದೆನಾ? ಇಲ್ಲ. ತನಗೆ ಕೊಟ್ಟಿರುವ ಒಂದೇ ಕಕ್ಷನಲ್ಲಿ ಪ್ರತಿಯೊಂದು ತನಗೇ ಸೀಮಿತವಾದ ಆ ಕಕ್ಷನಲ್ಲಿ ತಿರುಗ್ತಾ ಇದೆ, ಕರೆಕ್ಟ್ ಆಗಿ ತಿರುಗ್ತಾ ಇದೆ. ಒಂದು ಚೂರು, ಒಂದು ಸೆಕೆಂಡ್ ಆಗ್ಲಿ, ಒಂದು ನಿಮಿಷ ಆಗ್ಲಿ ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಯಾವುದೇ ಒಂದು ವೇಗದಲ್ಲಿ ಸರಿಯಾಗಿ ತನ್ನ ಒಂದು ಕಕ್ಷನಲ್ಲೇ ಆರ್ಬಿಟ್ ನಲ್ಲಿ ತಿರುಗ್ತಾ ಇದೆ ಅಂತಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಸೃಷ್ಟಿಯ ರಚನೆ ಅನ್ನೋದಾಗಿದೆ. ಇದೆಲ್ಲ ತಿರುಗ್ಬೇಕು ಕರೆಕ್ಟ್ ಆಗಿ, ಇದೆಲ್ಲ ನಡೀತಾ ಇದೆ ವಿಶ್ವ ಅಂತಂದ್ರೆ ಇಂತಹ ಸೂರ್ಯಮಂಡಲಗಳು ಮತ್ತೆಷ್ಟೋ ಇದೆ. ಅವೆಲ್ಲ ಕಲಿಸಿ ನಮ್ಮ ಒಂದು ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಅಂತ ಒಂದು ಗ್ಯಾಲಕ್ಸಿಗಳು ಎಷ್ಟೊಂದು ಕಲಿತು ವಿಶ್ವ ಆಗಿರುತ್ತೆ. ಇಷ್ಟು ದೊಡ್ಡ ವಿಶ್ವ ಯಾವ ತರ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ ಅಂತ ಕ್ವಶನ್ ಬಂದಿದಾಗ ನಮ್ಗೆ ಒಂದು ಆನ್ಸರ್ ಬರುತ್ತೆ. ಏನು ಅಂತಂದ್ರೆ, ಒಂದು ಶಕ್ತಿ ನಡೆಸ್ತಾ ಇದೆ ಕಂಪ್ಲೀಟ್ ಈ ವಿಶ್ವವನ್ನು ಅದ್ಭುತವಾಗಿ ಏನು ನಡೆಸ್ತಾ ಇದೆ ಅಂತಂದ್ರೆ ಒಂದು ಶಕ್ತಿ ಅನ್ನೋದು ನಡೆಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಶಕ್ತಿ ಎಲ್ಲಿದೆ ಅಂತ ನಮ್ಗೆ ಅವಾಗ ಕ್ವಶನ್ ಬರುತ್ತೆ. ಎಲ್ಲಿದೆ ಶಕ್ತಿ? ಎಲ್ಲಿದೆ ಅಂತಂದ್ರೆ ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ ಶಕ್ತಿ. ಇಲ್ಲಿಲ್ಲ ಅಲ್ಲಿಲ್ಲ ಅನ್ನೋದಿಲ್ಲ, ಎಲ್ಲಾ ಕಡೆ ಆ ಶಕ್ತಿ. ಆ ಶಕ್ತಿಯನ್ನು ನಾವು ಕಣ್ಣು ಮುಚ್ಚಿದಾಗ ಧ್ಯಾನ ಸ್ಥಿತಿಯಲ್ಲಿ ಆ ಯೋಚನೆಗಳೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದ್ದಾಗ ಆ ಒಂದು ಗ್ಯಾಪ್ ನಲ್ಲಿ ನಾವು ತಗೊಂತೀವಿ. ಸೊ ಧ್ಯಾನ ಸ್ಥಿತಿಯಲ್ಲಿ ನಾವು ಎಷ್ಟು ಶಕ್ತಿಯನ್ನು ತಗೊಂತೀವೋ ಈ ಒಂದು ಪಿರಮಿಡ್ ಅನ್ನು ಬಳಸಿದಾಗ ಆ ಶಕ್ತಿಯನ್ನು ನಾವು 3 ಪಟ್ಟು ಜಾಸ್ತಿ ತಗೊಂತೀವಿ ಅಂತ ಗುರುಗಳು ಹೇಳಿದ್ದಾರೆ. ಏಕೆ? ಏನು ಕಾರಣ ಅಂತಂದ್ರೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಇದನ್ನ ಪಿರಮಿಡ್ ಅನ್ನ ಏನ್ ಕರೀತಾರೆ ಅಂದ್ರೆ ಪವರ್ ಹೌಸಸ್ ಅಂತ ಕರೀತಾರೆ. ಅಂತಂದ್ರೆ ಇದು ಏನ್ ಕೆಲಸ ಮಾಡುತ್ತೆ, ಯಾವ ತರ ಅಂತಂದ್ರೆ, ಭೂತ ಕನ್ನಡಿ ನಮ್ಗೆಲ್ಲರಿಗೂ ಗೊತ್ತು. ಸಣ್ಣವರಿದ್ದಾಗ ಆ ಭೂತ ಕನ್ನಡಿಯನ್ನ ಹಿಡ್ಕೊಂಡು ನಾವು ಆಟ ಆಡ್ತಿದ್ವಿ. ಯಾವ ತರ ಆಟ ಆಡ್ತಿದ್ವಿ ಅಂತಂದ್ರೆ ಕಾನ್ವ್ಯಾಕ್ಸ್ ಲೆನ್ಸ್ ಅಂತೀವಿ ಅದನ್ನ. ಅದಕ್ಕೆ ಈ ತರ ಹ್ಯಾಂಡಲ್ ಇರುತ್ತೆ, ಅದೊಂದು ಕನ್ನಡಿ ಇರುತ್ತೆ, ಲೆನ್ಸ್ ಇರುತ್ತೆ. ಅದನ್ನ ಈ ತರ ಇಟ್ಕೊಂಡು ನೋಡ್ತಾ ಇರ್ತಿದ್ವಿ, ದೊಡ್ಡದಾಗಿ ಕಾಣಿಸುತ್ತೆ. ಅದನ್ನ ಒಂದು ಪೇಪರ್ ತಗೊಂಡು, ಆ ಕಾಗದವನ್ನು ತಗೊಂಡು ಸೂರ್ಯರಶ್ಮಿಯಲ್ಲಿ ಆ ಕಾಗದನ್ನಿಟ್ಟು ಅದರ ಮೇಲೆ ಭೂತ ಕನ್ನಡಿ ಇಟ್ಟಿದಾಗ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಹೊತ್ತು ಅದೇ ತರ ಇಟ್ಕೊಂಡಿದ್ರೆ ಆ ಒಂದು ಕಾಗದ ಸ್ವಲ್ಪ ಹೊತ್ತಾದ್ರೆ, ಕಾಗದ ಆದ್ರೂ ಇಟ್ರೆ ಪರವಾಗಿಲ್ಲ, ಹತ್ತಿ ಆ ತರ ಯಾವ್ದಿಟ್ರು ಕೂಡ ಅದ್ ಸ್ವಲ್ಪ ಹೊತ್ತು ಅದೇ ತರ ಒಂದೇ ಲೆವೆಲ್ ನಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಸುಟ್ಟೋಗುತ್ತೆ, ಬೆಂಕಿ ಹತ್ತು ಬಿಡುತ್ತೆ. ಅಲ್ಲಿ ನಾವೇನು ಬೆಂಕಿ ಹಚ್ಚಂಗಿಲ್ಲ, ತಾನ್ ಬೆಂಕಿ ಹತ್ಕೊಂಡ್ ಬಿಡುತ್ತೆ. ಯಾವುದು? ಪೇಪರ್ ಅಥವಾ ಹತ್ತಿ. ಅದೇ ನೀವು ಭೂತ ಕನ್ನಡ ಸೈಡಿಗೆ ತೆಗ್ದಿದ್ವಿ, ಆ ಪೇಪರ್ ಅದೇ ತರ ಸೂರ್ಯರಶ್ಮಿಗೆ ಇಟ್ಬಿಡ್ರಿ. ಎಷ್ಟೊತ್ತು, ಒಂದು ಅರ್ಧ ತಾಸು 2 ತಾಸು ಇಟ್ಟಿದ್ರು ಕೂಡ ಅದು ಸುಡೋದಿಲ್ಲ. ಅದೇ ಸೂರ್ಯರಶ್ಮಿ ಭೂತ ಕನ್ನಡಿ ಇಟ್ಟಿದ್ರೆ ಸುಡುತ್ತೆ, ಭೂತ ಕನ್ನಡಿ ಇಟ್ಟಿಲ್ಲ ಅಂದ್ರೆ ಸುಡೋದಿಲ್ಲ. ಏದಕ್ಕೆ ಅಂತಂದ್ರೆ ಆ ಒಂದು ಸೂರ್ಯರಶ್ಮಿ ಸುಡುವ ಒಂದು ಗುಣ ಇದೆ, ಆದ್ರೂ ಕೂಡ ಎಲ್ಲಾ ಕಡೆ ಸಮಾಂತರವಾಗಿ ಇರೋದ್ರಿಂದ ಅಷ್ಟು ಕಾನ್ಸಂಟ್ರೇಟ್ ಇರಂಗಿಲ್ಲ. ಸುಡುವಷ್ಟು ಶಕ್ತಿ ಆ ಒಂದು ಸೂರ್ಯರಶ್ಮಿಗೆ ಇರೋದಿಲ್ಲ, ಆ ಪೇಪರ್ ಸುಡೋದಿಲ್ಲ. ಅದೇ ಭೂತ ಕನ್ನಡಿ ಇಟ್ಟಿದಾಗ ಏನಾಗ್ತಾ ಇದೆ ಅಂತಂದ್ರೆ ಆ ಸೂರ್ಯರಶ್ಮಿನ ಆ ಸಣ್ಣ ಭೂತ ಕನ್ನಡಿ ಇಷ್ಟೇ ಇರುತ್ತೆ, ಎಲ್ಲಾ ಕಡೆನ ಸೂರ್ಯರಶ್ಮಿನ ಒಂದ್ ಕಡೆ ಕೇಂದ್ರೀಕೃತ ಮಾಡ್ತಾ ಇದೆ. ಅದ್ ಏನ್ ಕೆಲಸ ಮಾಡ್ತಾ ಇದೆ ಭೂತ ಕನ್ನಡಿ? ಎಲ್ಲಾ ಕಡೆ ತನ್ನ ಸುತ್ತಮುತ್ತ ಇರುವ ಸೂರ್ಯರಶ್ಮಿಯನ್ನು ಒಂದು ಕಡೆ ಕೇಂದ್ರೀಕೃತವನ್ನು ಮಾಡ್ತಾ ಇದೆ.
ಕೇಂದ್ರೀಕೃತ. ಇವಾಗ ಭೂತ ಕನ್ನಡಿ ಇಲ್ಲಿ ಇಟ್ಟಿದೀವಿ ಅಂತಂದ್ರೆ ಅದ್ರ ಸುತ್ತಮುತ್ತ ಇರುವ ಎಲ್ಲಾ ಸೂರ್ಯರಶ್ಮಿ ಆ ಕಿರಣಗಳನ್ನ ಒಂದ್ ಕಡೆ ಕೇಂದ್ರೀಕೃತ ಮಾಡ್ತಾ ಇದೆ. ಕೇಂದ್ರೀಕೃತ ಮಾಡಿದಾಗ ಈ ಕೆಳಗಿಂದ ಸೂರ್ಯರಶ್ಮಿ ಬರ್ತಾ ಇದೆ. ಎಲ್ಲಾ ಕಡೆಯಿಂದ ಸೂರ್ಯರಶ್ಮಿ ಒಂದೇ ಪಾಯಿಂಟ್ ನಲ್ಲಿ ಸೇರಿ ಕೆಳಗೆ ಬಿಡ್ತಾ ಇದೆ. ಕೆಳಗೆ ಇಟ್ಟಿವ ಆ ಒಂದು ಕಾಗದ, ಆ ಕಾಗದ ಮೇಲೆ ಜಾಸ್ತಿ ಸೂರ್ಯರಶ್ಮಿ ಬೀಳುವುದರಿಂದ ಕಾನ್ಸಂಟ್ರೇಟ್ ಆಗಿರುತ್ತಲ್ವಾ, ಶಕ್ತಿ ಜಾಸ್ತಿ ಇರೋದ್ರಿಂದ ಅದು ಸುಟ್ಟೋಗುತ್ತೆ. ಅದೇ ಸೇಮ್ ಅದೇ ಕೆಲಸವನ್ನು ಈ ಒಂದು ಪಿರಮಿಡ್ ಮಾಡ್ತಾ ಇದೆ. ಇದ್ರ ಸುತ್ತಮುತ್ತ ಇರುವ ಎಲ್ಲಾ ಎನರ್ಜಿಯನ್ನು ಒಂದೇ ಕಡೆ ಕೇಂದ್ರೀಕೃತವಾಗಿ ಈ ಒಂದು ಅಧಿಕ ಶಕ್ತಿಯನ್ನು ಇದು ನಾವು ಇಲ್ಲಿ ಸಂಗ್ರಹಣ ಮಾಡುತ್ತೆ. ಈ ಕೋನ ಇದು ಇಂಪಾರ್ಟೆಂಟ್, ಈ ಕೋನ ಇಂಪಾರ್ಟೆಂಟ್. ಇದು ಎಷ್ಟಿರುತ್ತೆ ಅಂತಂದ್ರೆ 51 ಡಿಗ್ರೀಸ್ 52 ಮಿನಿಟ್ಸ್ ಅಂತ ಹೇಳ್ತಾರೆ. ಈ ಒಂದು ಆಂಗಿಲ್ ಅಂತ ನಾವು ಸಣ್ಣವರಿದ್ದಾಗ ಜಾಮೆಟ್ರಿನಲ್ಲಿ ಕಲ್ತಿದೀವಿ, ಈ ತರ ಟ್ರ್ಯಾಂಗಿಲ್ ಹಾಕ್ತಿವಿ, ಮ್ಯಾಥ್ಸ್ ನಲ್ಲಿ ಎಲ್ಲರೂ ಹಾಕಿರ್ತಾರೆ. ಟ್ರ್ಯಾಂಗಿಲ್ ಹಿಂಗ ಇಳಿಸ್ತೀವಲ್ಲ, ಆ ಒಂದು ಕೋನ ಏನಿರುತ್ತಾ ಅದಕ್ಕೆ ನಾವು ಡಿಗ್ರೀಸ್ ಬರಿತಿದ್ವಿ. 60 ಡಿಗ್ರೀಸ್, 30 ಡಿಗ್ರೀಸ್, ಈ ತರ ಸ್ಟ್ರೇಟ್ ಲೈನ್ ಇದ್ರೆ 180 ಡಿಗ್ರೀಸ್, ಸರ್ಕಲ್ ಆದ್ರೆ 360 ಡಿಗ್ರೀಸ್. ಇವೆಲ್ಲ ನಾವು ಜಾಮೆಟ್ರಿನಾಗ ಮ್ಯಾಥ್ಸ್ ನಲ್ಲಿ ಪ್ರತಿಯೊಬ್ರು ಓದ್ಕೊಂಡಿರ್ತೀವಿ. ಸೊ ಈ ಒಂದು ಪ್ರತಿಯೊಂದು ತ್ರಿಕೋನಕ್ಕೆ ಇಲ್ಲೊಂದು ಆಂಗಲ್ ಇರುತ್ತಲ್ವಾ, ಕೋನ. ಈ ಕೋನ ಇದ್ರದ್ದು ಪಿರಮಿಡ್ ಕೋನ ಎಷ್ಟಿರುತ್ತೆ ಅಂತಂದ್ರೆ 51 ಡಿಗ್ರೀಸ್ 52 ಮಿನಿಟ್ಸ್ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿದ್ರೆ ಮಾತ್ರ ನಾವು ಇದನ್ನ ಪಿರಮಿಡ್ ಅಂತ ಕರಿತೀವಿ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಪಿರಮಿಡ್ಸ್ ಇರುತ್ತೆ. ಅದ್ರ ಕೋನ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಅಂದ್ರೆ ಒಂದೊಂದು ಪಿರಮಿಡ್ಗಳು ಈ ತರ ಶಾರ್ಪ್ ಆಗಿರುತ್ತೆ, ಒಂದು ಪಿರಮಿಡ್ಗಳು ಸ್ವಲ್ಪ ಈ ತರ ಇರುತ್ತೆ. ಇವಾಗ ನೋಡಿ ಆಂಗಲ್ ಚೇಂಜ್ ಆಗ್ತಾ ಇದೆ ಅಲ್ಲ, ಕೋನ ಅನ್ನೋದು ಈ ತರ ಇದ್ದಾಗ ಒಂದು ಕೋನ ಬರುತ್ತೆ, ಈ ತರ ಇದ್ರೆ ಕೋನ ಜಾಸ್ತಿ ಆಗ್ತಾ ಇರುತ್ತೆ, ಈ ತರ ಇದ್ರೆ ಕೋನ ಕಡಿಮೆ ಆಗ್ತಾ ಇರುತ್ತೆ. ಇದಕ್ಕೆ ಇರೋದು ಮಾತ್ರ 51 ಡಿಗ್ರೀಸ್ ಕೋನ ಇರುತ್ತೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಯಾವ ಪಿರಮಿಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಗಿಜಾ ಪಿರಮಿಡ್ಸ್. ಈಜಿಪ್ಟ್ ನಲ್ಲಿ ಏನ್ ಗಿಜಾ ಪಿರಮಿಡ್ಸ್ ಇದೆ ಅಲ್ಲ, ದೊಡ್ಡ ಪಿರಮಿಡ್ಸ್, ಅತಿ ಪುರಾತನವಾದ ಪಿರಮಿಡ್ಸ್ ಯಾವುವು ಅಂತಂದ್ರೆ ಈ ಒಂದು ವರ್ಲ್ಡ್ ನಲ್ಲಿ, ಕಂಪ್ಲೀಟ್ ವರ್ಲ್ಡ್ ನಲ್ಲಿ ಯಾವುದು ಅಂದ್ರೆ ಪುರಾತನವಾದದ್ದು ಗಿಜಾ ಪಿರಮಿಡ್ಸ್ ಅಂತ ಈಜಿಪ್ಟ್ ನಲ್ಲಿ ಇದೆ ಅಂತ ನಮ್ಗ ಗೊತ್ತು. ಒಂದಲ್ಲ ಎರಡಲ್ಲ, 80 ಪಿರಮಿಡ್ಸ್ ಗಿನ ಜಾಸ್ತಿ ಇದೆ ಗಿಜಾ ಪಿರಮಿಡ್ಸ್ ಅಲ್ಲಿ, ಈಜಿಪ್ಟ್ ನಲ್ಲಿ ಇದೆ ಪಿರಮಿಡ್ಸ್. ಸೊ ಆ ಒಂದು ಕೋನನೇ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಈ ಒಂದು ಪಿರಮಿಡ್ಗೆ ಕೊಟ್ಟಿದ್ದಾರೆ ನಮ್ಗೆ. ಇವಾಗ ಈ ಒಂದು ಇಂಡಿಯಾನಲ್ಲಿ ಭಾರತ ದೇಶದಲ್ಲಿ ಸಾವಿರಾರು ಪಿರಮಿಡ್ಸ್ ಬಂದ್ಬಿಟ್ಟಿದೆ. ಆ ಪಿರಮಿಡ್ಸ್ ಪ್ರತಿಯೊಂದು ಮಾಡುವುದು ಒಂದೇ ಒಂದು ಕೆಲಸ, ಏನು ಅಂತಂದ್ರೆ ಆ ಒಂದು ಶಕ್ತಿ, ನಮ್ಮ ಸುತ್ತ ಇರುವ ಈ ಶಕ್ತಿಯನ್ನು, ಕಾಸ್ಮಿಕ್ ಎನರ್ಜಿಯನ್ನು ಸಂಗ್ರಹಣ ಮಾಡಿ ಜಾಸ್ತಿ ಶಾತದಲ್ಲಿ ನಮ್ಗೆ ಕೊಡ್ತಾ ಇರುತ್ತೆ. ಅದಕ್ಕಾಗಿ ಪಿರಮಿಡ್ ಕೆಳಗಡೆ ಕುಂತು ಧ್ಯಾನ ಮಾಡಿದ್ರೆ ಅಧಿಕ ಶಕ್ತಿ, 3 ಪಟ್ಟು ಜಾಸ್ತಿ ಶಕ್ತಿ ಬರುತ್ತೆ. ಬೇಗ ಯೋಚನೆಗಳನ್ನೋದು ನಮಗೆ ಕಡಿಮೆ ಆಗುತ್ತೆ. ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಬೇಗ ನಾವು ಹೋಗ್ಬಹುದು ಅಂತ ಪಿರಮಿಡ್ ಅನ್ನು ಬಳಸ್ರಿ ಅಂತ ಪಿತಾಮಹ ಪತ್ರಿಜಿ ಅವರು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಈ ಕಡೆ ಧ್ಯಾನ ಅನ್ನೋದು ಮತ್ತೆ ಪಿರಮಿಡ್ ಅನ್ನೋದು ಎರಡನ್ನ ಜೋಡಿಸಿದ್ದಕ್ಕೆ ಇದಕ್ಕೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋ ಹೆಸರು ಬಂದಿದೆ. ಈ ಒಂದು ಪಿರಮಿಡ್ಸ್ ಅನ್ನೋದು ಪ್ರತಿಯೊಂದು ಯಾವುದೇ ಮೆಟೀರಿಯಲ್ ಇಂದ ತಯಾರು ಮಾಡ್ಕೋಬಹುದು. ಫಸ್ಟ್ ಗುರೂಜಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಕಾರ್ಡ್ಬೋರ್ಡ್ ನ ತಗೊಂಡು ಕಾರ್ಪೆಂಟರ್ಗೆ ಹೇಳಿ, ಕಾರ್ಡ್ಬೋರ್ಡ್ ಇಂದ, ಇವಾಗ ನಾವು ಈ ಕಬೋರ್ಡ್ಸ್ ಎಲ್ಲ ಮಾಡಿರ್ತೀವಲ್ಲ ಕಾರ್ಡ್ಬೋರ್ಡ್, ಆ ಕಾರ್ಡ್ಬೋರ್ಡ್ ಇಂದ ಒಂದು ಸಣ್ಣ ಈ ತರನೇ ಪಿರಮಿಡ್, ಚಿಕ್ಕ ಪಿರಮಿಡ್ ಅನ್ನು ತಯಾರು ಮಾಡಿಸಿ ಅದ್ರ ಕೆಳಗಡೆ ಒಂದು ಟೊಮ್ಯಾಟೊ ಆ ತರ ಇನ್ನೊಂದು ವೆಜಿಟೇಬಲ್ ಇಟ್ಟು, ಹೊರಗಡೆ ಕೂಡ ಅದೇ ಒಂದು ಇನ್ನೊಂದು ಟೊಮ್ಯಾಟೊ ಅನ್ನು ಇಟ್ಟು ಅವರು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಯಾವ್ದನ್ನು ನಾವು ಬ್ಲೈಂಡ್ ಆಗಿ ನಂಬಬಾರ್ದಲ್ವಾ, ಅದಕ್ಕಾಗಿ ಅವ್ರು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ 20 ದಿವಸ ಆದ್ರೂ ಕೂಡ ಆ ಟೊಮ್ಯಾಟೊ ಅನ್ನೋದು ಅದೇ ತರ ಇರೋದು, ಸ್ವಲ್ಪ ಬಾಡಿದಂಗಾಗಿದೆ ಆದ್ರೆ ಕೆಟ್ಟೋಗಿಲ್ಲ. ಹೊರಗಡೆ ಇದ್ದಿರುವ ಟೊಮ್ಯಾಟೊ ಸ್ವಲ್ಪ ದಿವಸ ಆಗಿದ ನಂತರ ಅದು ಕೆಟ್ಟೋಗ್ಬಿಟ್ಟಿದೆ. ಪಿರಮಿಡ್ ಕೆಳಗಡೆ ಇಟ್ಟಿರುವ ಆ ಟೊಮ್ಯಾಟೊ ಅನ್ನೋದು ಕೆಟ್ಟೋಗಿದ್ದಿಲ್ಲ. ಅದೇ ತರ ಅವ್ರು ಶೇವಿಂಗ್ ಮಾಡ್ಕೊಂಡು ಬ್ಲೇಡ್ ಕೂಡ ಅದ್ರ ಕೆಳಗಡೆ ಇಟ್ಟಿದ್ರಂತೆ, ಅದು
ಇನ್ನೂ ಜಾಸ್ತಿ ಶೇವ್ಸ್ ಕೊಡ್ತಾ ಇರುತ್ತೆ ನನ್ಗೆ ಜಾಸ್ತಿ ಶೇವ್ಸ್ ಕೊಡ್ತಾ ಇತ್ತು ಅಂತ ಗುರೂಜಿ ಅವರು ಹೇಳ್ತಿದ್ರು. ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಎಸ್ ಪಿರಮಿಡ್ ನಲ್ಲಿ ಶಕ್ತಿ ಇದೆ, ಇದು ಕರೆಕ್ಟೇ, ಇವ್ರು ಬರ್ದಿದ್ದು ಕರೆಕ್ಟೇ ಅಂತ ಅವಾಗ ಈ ಸೊಸೈಟಿಗೆ ಈ ಪಿರಮಿಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಅವಾಗಿಂದ ಎಲ್ಲಾ ಮೆಟೀರಿಯಲ್ ಇಂದ ಯಾವುದೇ ಒಂದು ಪದಾರ್ಥದಿಂದ ಪಿರಮಿಡ್ ಅನ್ನೋದು ತಯಾರು ಮಾಡ್ತಾ ಇದ್ದಾರೆ. ಕಾಪರ್ ಪಿರಮಿಡ್ಸ್ ಇರುತ್ತೆ, ಅಂದ್ರೆ ಲೋಹ, ಆ ಕಾಪರ್ ಇಂದ ರಾಗಿ ಅದರಿಂದ ತಯಾರು ಮಾಡ್ತಾರೆ. ಏಕೆ ಅಂತಂದ್ರೆ ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್, ನಮ್ಗೆಲ್ಲರಿಗೂ ಗೊತ್ತು. ಕಾಪರ್ ನಿಂದ ಇನ್ನೂ ಜಾಸ್ತಿ ಎನರ್ಜಿಯನ್ನ ಅದನ್ನ ಶಕ್ತಿಯನ್ನು ಅದು ಸಂಗ್ರಹಣ ಮಾಡೋ ಶಕ್ತಿ ಅದಕ್ಕೆ ಇರುತ್ತೆ. ಅದಕ್ಕೆ ಪಿರಮಿಡ್ ಏನಂತಾರ ಪವರ್ ಹೌಸಸ್ ಅಂತ ಕರೀತಾರೆ. ಜಾಸ್ತಿ ಡಿಫ್ರೆಂಟ್ ಆಫ್ ಪಿರಮಿಡ್ಸ್ ಬರ್ತಾ ಇದೆ ಅಲ್ಲ ಇವಾಗ. ಇದು ನೋಡಿ, ಕ್ರಿಸ್ಟಲ್ ಪಿರಮಿಡ್, 7 ಚಕ್ರ ಪಿರಮಿಡ್ ಅಂತ ಕರೀತಾರೆ ಇದನ್ನ. ಈ ತರ 7 ಕಲರ್ಸ್ ಇದೆ ಅಲ್ಲ, ಇದರಲ್ಲಿ 7 ಕಲರ್ಸ್ ಕ್ರಿಸ್ಟಲ್ಸ್ ಹಾಕಿದ್ದಾರೆ ಇದರಲ್ಲಿ ನೋಡಿ, ತುಂಬಾ ಅಂದವಾಗಿರುತ್ತೆ. 7 ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ಇರುತ್ತೆ, 7 ಕಲರ್ಸ್ ಇರುತ್ತೆ. ಇದು 7 ಚಕ್ರ ಅಂದ್ರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿರುತ್ತಲ್ವಾ, ಅದಕ್ಕೆ ಸಿಂಬಾಲಿಕ್ ಆಗಿ ಈ 7 ಚಕ್ರಗಳನ್ನ ಉತ್ತೇಜ ಮಾಡ್ಕೋಬಹುದು ಅಂತ ಈ ಕ್ರಿಸ್ಟಲ್ ಪಿರಮಿಡ್ ಅನ್ನ ತಯಾರು ಮಾಡಿದ್ದಾರೆ. ಆಕ್ಚುಲಿ ಕ್ರಿಸ್ಟಲ್ಸ್ ಅಂದ್ರೆ ಏನು? ಕ್ರಿಸ್ಟಲ್ಸ್ ಅಂದ್ರೆ ನಮ್ ಮಿನರಲ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿರುವ ಕ್ರಿಸ್ಟಲ್ಸ್ ಅಂತಾರೆ. ಮಿನರಲ್ ಕಿಂಗ್ಡಮು, ಪ್ಲಾಂಟ್ ಕಿಂಗ್ಡಮು. ಫಸ್ಟ್ ನಾವ್ ಎಲ್ಲಿಂದ ಬಂದಿದ್ವಿ? ಫಸ್ಟ್ ಈ ಒಂದು ಭೂಗೋಳದ ಮೇಲೆ ನಾವ್ ಯಾರು ಮನುಷ್ಯನೇ ಇದ್ದಿಲ್ವಲ್ಲ, ಆ ಟೈಮ್ ನಲ್ಲಿ ಏನಿತ್ತು? ಬರೀ ಗುಡ್ಡಗಳು, ಕಲ್ಲುಗಳು ಇದ್ವಲ್ಲ. ಆ ಟೈಮ್ ನಲ್ಲಿ ಈ ಕ್ರಿಸ್ಟಲ್ಸ್ ಅನ್ನೋದು ಭೂಮಿಯ ಒಳಗಡೆ, ಬಹಳ ಒಳಗಡೆ ಕ್ರಿಸ್ಟಲ್ಸ್ ಅನ್ನೋದು ಇತ್ತು. ಅದನ್ನೇ ಸೊ ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್. ನೆಕ್ಸ್ಟ್ ಬಂದಿದ್ದು ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಈ ಒಂದು ಗಿಡಗಳು, ಗಿಡ ಮರಗಳು. ಆಮೇಲೆ ತಯಾರಾಗಿದ್ದು ಇದು ಜಂತುಗಳು ಎಲ್ಲ, ಅಂದ್ರೆ ಆನಿಮಲ್ ಕಿಂಗ್ಡಮ್ ಅಂತ ಹೇಳ್ತೀವಿ, ಜಂತು ಜಾಲ ಎಲ್ಲ ತಯಾರಾಗಿದೆ. ಆಮೇಲೆ ಬಂದಿದ್ದು ಮನುಷ್ಯ ಅಂದ್ರೆ ಹ್ಯೂಮನ್ ಕಿಂಗ್ಡಮ್. ಫಸ್ಟ್ ಬಂದಿದ್ದು ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್. ನೆಕ್ಸ್ಟ್ ಏಂಜಿಲ್ ಕಿಂಗ್ಡಮ್ ಅಂದ್ರೆ ಆ ದೈವ ಮಾನವನೇ ದೈವ ಮಾನವನಾಗಿ ಪರಿವರ್ತನೆ ನಾವೆಲ್ಲ ಇವಾಗ ಧ್ಯಾನದಲ್ಲಿ ಇದ್ದೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಏನು ಅಂದ್ರೆ ದೇವರ ತರ ದೈವ ಮಾನವ ಆಗ್ಬೇಕು ನಾವು. ಅಂದ್ರೆ ಅಂತಹ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಈ ಧ್ಯಾನ ಮಾಡಿ ಮಾಡಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡು ಗುಣಗಳನ್ನ ಒಳ್ಳೆ ಗುಣಗಳನ್ನು ತಂದುಕೊಂಡು ಎಲ್ಲ ದೈವ ಮಾನವರ ಆಗ್ಬೇಕು. ನಾವು ಏಂಜಲ್ ಕಿಂಗ್ಡಮ್ ಹೋಗ್ಬೇಕು. ಸೊ ಈ ಕ್ರಿಸ್ಟಲ್ಸ್ ಮಾತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇವು ಮಿನರಲ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿರು. ಮಿನರಲ್ ಕಿಂಗ್ಡಮ್ ನಲ್ಲಿ ಉನ್ನತವಾದದ್ದು ಯಾವುದು ಅಂದ್ರೆ ಕ್ರಿಸ್ಟಲ್ಸ್. ಬಹಳ ವೆರೈಟೀಸ್ ಆಫ್ ಕ್ರಿಸ್ಟಲ್ಸ್ ಇವಾಗ ನಮ್ಗೆ ಸಿಗ್ತಾ ಇದೆ. ಆದ್ರೆ ಇದನ್ನೇ ಮತ್ತೆ ಪಿರಮಿಡ್ ಶೇಪ್ ನಲ್ಲಿ ತಯಾರು ಮಾಡಿ ಇದನ್ನ ತಗೊಂಡು ಧ್ಯಾನ ಮಾಡಿದ್ದಾಗ್ಲಿ, ಇದನ್ನ ಮನೆಯಲ್ಲಿ ಇಟ್ಕೊಂಡಿದ್ರ ಆಗ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಈ ತರ ಡಿಫ್ರೆಂಟ್ ಪಿರಮಿಡ್ಸ್ ಇವಾಗ ಸಿಗ್ತಾ ಇದೆ. ಸೊ ಇದು ಬಂದು ನಾನ್ ತಗೊಂಡಿದ್ದು, ಇದು ಕಾರ್ ನಲ್ಲಿ ಇಟ್ಕೋಬೇಕು ಅಂತ ಅವ್ರು ತಯಾರು ಮಾಡಿದ್ದಾರೆ. ಇದು ಕಾರ್ ನಲ್ಲಿ ಟ್ರಾವೆಲಿಂಗ್ ಸಲುವಾಗಿ ನಾವು ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೂಡ ಕಾಪರ್ ಲಿಂದ ಯಾವ ತರ ಈ ತರ ಒಳಗಡೆ ಎಲ್ಲ 9 ಪಿರಮಿಡ್ಸ್ ಇದೆ. ಇದ್ರೊಳಗಡೆ ಮತ್ತೆ 9 ಪಿರಮಿಡ್ಸ್ ಇದೆ. ಇದೆಲ್ಲ ಸೇರಿ ಮತ್ತೆ ಒಂದು ಪಿರಮಿಡ್ ಇದೆ. ಇದನ್ನ ನಾವು ಕಾರ್ ನಲ್ಲಿ ಇಟ್ಕೋಬಹುದು, ಡ್ಯಾಶ್ ಬೋರ್ಡ್ ಮೇಲೆ ಮುಂದೆ ಇಟ್ಕೊಳ್ಬಹುದು, ಅಟ್ಯಾಚ್ ಮಾಡ್ಬಿಡ್ಬಹುದು. ಸೊ ಈ ತರ ಡಿಫ್ರೆಂಟ್ ಪಿರಮಿಡ್ ಸಿಗ್ತಾ ಇದೆ. ಪಿರಮಿಡ್ ಈಸ್ ಎ ಪಾಸಿಟಿವ್ ಎನರ್ಜಿ ಅಷ್ಟೇ. ಇವಾಗ ವಾಸ್ತು ಅವ್ರು ಕೂಡ ಹೇಳ್ತಾ ಇರ್ತಾರೆ ನೋಡಿ, ಅವ್ರಿಗೇನ್ ಧ್ಯಾನ ಗೊತ್ತಿರಂಗಿಲ್ಲ ಏನಿಲ್ಲ, ಆದ್ರೂ ಕೂಡ ಅವರು ಸರಳ ವಾಸ್ತು ಅವರು ಇಲ್ಲಿ ಏನೋ ಮಿಸ್ಟೇಕ್ ಇದೆ, ಅದು ಮಿಸ್ಟೇಕ್ ಇದೆ, ಒಂದು ಪಿರಮಿಡ್ ನ ಈ ತರ ಇಟ್ಬಿಡ್ರಿ ಅಂತ ಒಂದು ಗೋಡಿಗೆ ಅಟ್ಯಾಚ್ ಮಾಡ್ಬಿಡ್ತಾರೆ. ಇಲ್ಲಿ ಒಂದು ಪಿರಮಿಡ್ ಇಡ್ರಿ, ಇಲ್ಲೊಂದು ಪಿರಮಿಡ್ ಇಡ್ರಿ ಅಂತ ಇಟ್ಬಿಡ್ತಾರ. ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಪಿರಮಿಡ್ ಏನ್ ಕೆಲಸ ಮಾಡುತ್ತೆ. ಬಟ್ ದಟ್ ಈಸ್ ಎ ಪಾಸಿಟಿವ್ ಎನರ್ಜಿ ಅಂತೇಳಿ ಅವರು ಅದನ್ನ ಸಜೆಸ್ಟ್ ಮಾಡ್ತಾರೆ. ಆ ತರ ಪಿರಮಿಡ್ಸ್ ಅನ್ನೋದು ಮನೆಯಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬ ಧ್ಯಾನಿ ಪಿರಮಿಡ್ಸ್ ಅನ್ನ ಮನೆಯಲ್ಲಿ ಇಟ್ಕೋಬಹುದು. ನನ್ನ ಮನೆಯಲ್ಲಿ ಪ್ರತಿಯೊಂದು ರೂಮ್ ನಲ್ಲಿ ಪಿರಮಿಡ್ ಇರುತ್ತೆ. ಅಂದ್ರೆ ಹ್ಯಾಂಗಿಂಗ್ ಪಿರಮಿಡ್ 1x1 ಆಗ್ಬಹುದು, 2x2 ಆಗ್ಬಹುದು. ಒಂದು 2 ರೂಮ್ ನಲ್ಲಿ 2x2 ಪಿರಮಿಡ್ ಇಟ್ಟಿದೀನಿ. 1-2 ರೂಮ್ ನಲ್ಲಿ 1x1 ಪಿರಮಿಡ್, ಹ್ಯಾಂಗಿಂಗ್ ಪಿರಮಿಡ್ ನ ತಂದು ಹ್ಯಾಂಗ್ ಮಾಡ್ಬಿಟ್ಟಿನಿ ರೂಮ್ ನಲ್ಲಿ ಯಾವ್ದೋ ಒಂದು ಪ್ಲೇಸ್ ನಲ್ಲಿ. ಅದ್ರ ಕೆಳಗಡೆನೆ ಕೂಡ್ಬೇಕು ಅಂದ್ರೆ ಒಂದೊಂದ್ಸರಿ ಆಗುತ್ತೆ, ಒಂದೊಂದ್ಸರಿ ಆಗೋದಿಲ್ಲ. ಅದೇ ಪ್ಲೇಸ್ ಸೆಟ್ ಆಗೋದಿಲ್ಲ. POP ಇರುತ್ತೆ ಮೇಲೆಲ್ಲ, ನಾವು ಮೊಳೆ ಹೊಡಿಬಾರ್ದು ಆ ತರ ಇರುತ್ತಲ್ವಾ. ಆ ಒಂದು ರೂಮ್ ನಲ್ಲಿ ಎಲ್ಲಿ ಒಂದು ಗೋಡೆಗೆ ಒಂದು ಕಾರ್ನರ್ ನಲ್ಲಿ ಇಟ್ಟಿದ್ರು ಕೂಡ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಗೆ ಸಿಕ್ಕೇ ಸಿಗುತ್ತೆ.
ಅನುಕೂಲ ಇದ್ದವರು ಮನೆಯ ಮೇಲೆ ರೂಫ್ ಟಾಪ್ ಪಿರಮಿಡ್ ಕಟ್ಕೋಬಹುದು. ಅಂದ್ರೆ ಸಿಮೆಂಟ್ ಇಂದ ಮತ್ತೆ ಒಂದು ಪಿರಮಿಡ್ ಆಕಾರವನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮನೆ ಮೇಲೆ ಇಟ್ಟಿದ್ರೆ ಅದರಲ್ಲಿ ಕುತ್ಕೊಂಡು ಧ್ಯಾನನೂ ಮಾಡ್ಬೋದು. ಮಾಡಿಲ್ಲ ಅಂತಂದ್ರೂ ಕೂಡ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಕೇವಲ ನಮ್ಮ ಮನೆಗೆ ಅಲ್ಲ, ಸುತ್ತಮುತ್ತ ಇರುವ ಆ ಮನೆಗಳಿಗೆ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ. ಆದ್ರೆ ಅನುಕೂಲ ಇದ್ದವರೆಲ್ಲ ಈ ಪಿರಮಿಡ್ ಎನರ್ಜಿಯನ್ನು ಬಳಸ್ಕೋಬೇಕು ಅಂತ ಗುರುಗಳು ಯಾವಾಗೂ ಹೇಳ್ತಾ ಇದ್ರು. ಸೊ ಇವಾಗ ಸಾವಿರಾರು ಪಿರಮಿಡ್ಸ್ ಆಗ್ಬಿಟ್ಟಿದಾವೆ. ಈ ಮನೆ ಕಟ್ತಾ ಇದಾಗ್ಲೂ ಕೂಡ ಒಳಗಡೆ ಎಲ್ಲರೂ POP ನಲ್ಲಿ ಈ ತರ ಇದೇ ಸೇಮ್ ಈ ವೈಟ್ ಮೆಟೀರಿಯಲ್ ನಿಂದ ಇಷ್ಟು ದೊಡ್ಡ ಪಿರಮಿಡ್ಸ್ ಬರುತ್ತೆ. ಇವಾಗ ಕ್ಯಾಪ್ ಪಿರಮಿಡ್ಸ್ ಸ್ವಲ್ಪ ಇಷ್ಟು ದೊಡ್ಡ ಪಿರಮಿಡ್ಸ್ ಅವೆಲ್ಲ POP ಒಳಗೆ ಇಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಪಿರಮಿಡ್ ಎನರ್ಜಿ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿಯನ್ನ ಕೊಡ್ತಾ ಇರುತ್ತೆ. ಅದರಿಂದ ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಇವಾಗ ಪಿರಮಿಡ್ಸ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಬ್ಬರು ಸ್ಟಾರ್ಟಿಂಗ್ ನಲ್ಲಿ ಧ್ಯಾನಕ್ಕೆ ಬಂದಿದ್ದವರೆಲ್ಲ ಈ ತರ ಕ್ಯಾಪ್ ಪಿರಮಿಡ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಅದು ನಮ್ ತಲೆಯ ಮೇಲೆ ಇಟ್ಕೊಂಡು ನಾವು ವರ್ಕ್ ಮಾಡ್ಬೋದು. ನಾವು ಅಡಿಗೆ ಮಾಡ್ತಾ ಇರುವಾಗ, ಮನೆಯಲ್ಲಿ ತಿರುಗ್ತಾ ಇರುವಾಗ ಕೂಡ ಈ ಕ್ಯಾಪ್ ನ ಬಳಸ್ಕೊಂಡು ನಾವು ತಿರುಗ್ತಾ ಇರ್ಬೋದು, ಅದೇ ತರ ತಲೆಯ ಮೇಲೆ ಇಟ್ಕೊಂಡು. ಇಲ್ಲ ಅದು ತೆಗೆದ ಮೇಲೆ ಧ್ಯಾನದಿಂದ ನಾವು ತೆಗೆದಿದ್ದೀವಿ, ಇನ್ನ ಸಾಕು ಅನ್ಸಿದ್ದಾಗ ತೆಗೆದು ಏನನ್ನೋ ವೆಜಿಟೇಬಲ್ಸ್ ಇರುತ್ತಲ್ಲ ಮನೆಯಲ್ಲಿ, ಕಾಯಿಪಲ್ಲೆ, ಅದ್ರ ಮೇಲೆ ಇಡ್ಬೋದು. ಕೆಲವೊಂದು ಮೆಡಿಸಿನ್ಸ್ ತಗೊಂತಾ ಇರ್ತಾರ ಯಾರಾದ್ರೂ, ಆ ಮೆಡಿಸಿನ್ಸ್ ಮೇಲೆ ಇಟ್ಟಿದ್ರು ಕೂಡ ಅದು ಪಾಸಿಟಿವ್ ಎನರ್ಜಿ ಅನ್ನೋದು ಕೊಡುತ್ತೆ. ಇಲ್ಲಾಂದ್ರೆ ನೀರ್ ಕುಡಿತಾ ಇರ್ತೀವಲ್ಲ, ಆ ನೀರಿನ ಟಾಕಿ ಮೇಲೆ ಇಟ್ಟಿದ್ರು ಕೂಡ ಈ ಪಿರಮಿಡ್ ಅನ್ನು, ಆ ನೀರೆಲ್ಲ ಪಿರಮಿಡ್ ಎನರ್ಜಿಯನ್ನು ಆ ಒಂದು ವಾಟರ್ ತಗೊಳ್ಳುತ್ತೆ. ಅದೇ ತರ ಬಾಟಲ್ಸ್ ಕೂಡ ಸಿಗ್ತಾ ಇರುತ್ತೆ ನಮ್ಗೆ ಪಿರಮಿಡ್ ಶೇಪ್, ಕ್ಯಾಪ್ ಶೇಪ್, ಪಿರಮಿಡ್ ಶೇಪ್ ನಲ್ಲಿ. ಆ ತರ ಪಿರಮಿಡ್ ವಾಟರ್ ಕೂಡ ಕುಡಿಬಹುದು ನಾವು. ಡೈಲಿ ನಮ್ಮ ಮನೆಯಾಗ ಪಿರಮಿಡ್ ಇದ್ರೆ ಒಂದ್ ಲೋಟನಲ್ಲಿ ನೀರ್ ಇಟ್ಕೊಂತೀವಲ್ಲ ರಾತ್ರಿ, ಅದ್ರ ಮೇಲೆ ಈ ತರ ಸಣ್ಣ ಪಿರಮಿಡ್ಸ್, ಕ್ಯಾಪ್ ಪಿರಮಿಡ್ ಯಾವ್ದಿದ್ರು ಪರವಾಗಿಲ್ಲ, ಅದನ್ನ ಇಟ್ಬಿಟ್ಟು ಬೆಳಗ್ಗೆ ಆ ನೀರ್ ಕುಡಿಬೇಕು. ಅದು ಪಿರಮಿಡ್ ವಾಟರ್ ಅಂತ ಹೇಳ್ತೀವಿ. ಅದರಿಂದ ಎಷ್ಟೋ ನಮ್ಗೆ ವಾಸಿ ಆಗುತ್ತೆ. ಆ ಎನರ್ಜಿ, ಪಿರಮಿಡ್ ಎನರ್ಜಿ ನಾವು ತಗೊಂತೀವಿ. ಯಾಕಂದ್ರೆ ವಾಟರ್ ಯಾವಾಗೂ ಜಾಸ್ತಿ ಫಾಸ್ಟ್ ಆಗಿ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ. ಯಾವ ಎನರ್ಜಿ ಕೊಟ್ರು ಹೀರ್ಕೊಳ್ಳುತ್ತೆ. ನೀವು ನೆಗೆಟಿವ್ ಎನರ್ಜಿ ಕೊಟ್ರು ತಗೊಳುತ್ತೆ, ಪಾಸಿಟಿವ್ ಎನರ್ಜಿ ಕೊಟ್ಟಿದ್ರು ಕೂಡ ವಾಟರ್ ಅನ್ನೋದು ಫಾಸ್ಟ್ ಆಗಿ ಇಂಟೇಕ್ ಮಾಡುತ್ತೆ. ಅದು ನಾವು ತಗೊಂಡಿದ್ದಾಗ ನಮ್ಮ ದೇಹದಲ್ಲಿ ಜಾಸ್ತಿ ವಾಟರ್ ಸೋರ್ಸ್ ಇದೆ ಅಲ್ವಾ, 72% ನಮ್ಮ ದೇಹದಲ್ಲಿ ನೀರೇ ಇರೋದ್ರಿಂದ ಅದ್ರ ಎಫೆಕ್ಟ್ ಅನ್ನೋದು ನಮ್ಮ ದೇಹದ ಮೇಲೆ ಬಹಳ ಫಾಸ್ಟ್ ಆಗಿ ಬೀಳುತ್ತೆ. ಅದನ್ನ ನೀವು ಪಾಸಿಟಿವ್ ಕೊಟ್ರೆ ಪಾಸಿಟಿವ್, ನೆಗೆಟಿವ್ ಕೊಟ್ರೆ ನೆಗೆಟಿವ್. ಅದಕ್ಕೆ ನೀರನ್ನು ಶುದ್ಧಿ ಮಾಡ್ಕೊಂಡು ತಗೋಬೇಕು. ಇವಾಗ ಗ್ಲಾಸ್ ಇದ್ರೆ ಈ ಗ್ಲಾಸ್ ನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್, ನಿನ್ನಿಂದ ನನ್ಗೆ ಬಹಳ ಶಕ್ತಿ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ, ನೀನ್ ಅಮೃತವಾದ ನೀರನ್ನು ನಾನು ಕುಡಿತಾ ಇದ್ದೀನಿ ಅಂತ ನೀವು ಸ್ವಲ್ಪ ಅದನ್ನ ಪ್ರೀತಿಯಿಂದ ಅಫರ್ಮೇಷನ್ಸ್ ಪಾಸ್ ಮಾಡಿ ಕುಡಿದ್ರೆ ಕೂಡ ನಮ್ಗೆ ಆ ಪಾಸಿಟಿವ್ನೆಸ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಆ ತರ ಪಿರಮಿಡ್ ಎನರ್ಜಿಯನ್ನು ಯಾವ ತರ ಆದ್ರೂ ಕೂಡ ನೀವು ಬಳಸ್ಕೋಬಹುದು. ಆದ್ರೆ ಈ ಒಂದು ಈಜಿಪ್ಟ್ ನಲ್ಲಿ ಏನ್ ಪಿರಮಿಡ್ಸ್ ಇದೆಯಲ್ಲ, ಅವು ಏನ್ ಹೇಳ್ತಾರೆ ಅಂತಂದ್ರೆ, ಅದು ಕರೆಕ್ಟ್ ನೋಡಿದ್ರೆ ಈ ಒಂದು ಭೂಗೋಳದ ಮೇಲೆ ಸೆಂಟರ್ ನಲ್ಲಿ ಇದಾವಂತೆ, ಮಧ್ಯದಲ್ಲಿ. ಏಕೆ ಆ ತರ ಕಟ್ಟಿದ್ದಾರೆ, ಯಾರು ಕಟ್ಟಿದ್ದಾರೆ ಅದಂತಂದ್ರೆ, ಈ ಭೂಲೋಕವಾಸಿಗಳು ಮಾತ್ರ ಕಟ್ಟಿದ್ದು ಅಲ್ಲ, ಅದು ಗ್ರಹಾಂತರ ವಾಸಿಗಳು ಬಂದು ಆ ಪಿರಮಿಡ್ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಏಕೆ ಅಂತಂದ್ರೆ, ಒಂದೊಂದು ಕಲ್ಲು, ಆ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಏನ್ ಬಳಸಿದಾರಲ್ಲ ಈಜಿಪ್ಟ್ ನಲ್ಲಿ, ಆ ಒಂದೊಂದು ಕಲ್ಲು 70 ಟನ್ಕ್ಕಿಂತನೂ ಜಾಸ್ತಿ ಇದೆ ಅಂತ ಅದ್ರ ವಜ್ಜೆ. ಆದ್ರೆ ಆ ಸಮೀಪದಲ್ಲಿ ಅಂತ ಕಲ್ಲುಗಳೇ ಇಲ್ಲಂತೆ. ಇವಾಗ ಒಂದು ಭೂಮಿಯನ್ನು ತೋಡಿ ಕಲ್ಲನ್ನು ತೆಗೆದು ಅದನ್ನ ಒಂದು ಶೇಪ್ ಕೊಟ್ಟು ಅವಾಗ ನಾವು ಬಳಸ್ತೀವಿ. ಆದ್ರೆ ಸುತ್ತಮುತ್ತ ಸ್ವಲ್ಪ ಕಿಲೋಮೀಟರ್ ವರೆಗೆ ಕೂಡ ಅಂತ ಕಲ್ಲುಗಳೇ ಇಲ್ಲ. ಅದು ದೂರಿನ ಒಂದು ಪ್ರದೇಶದಿಂದ ಆ ಕಲ್ಲುಗಳನ್ನು ಇಲ್ಲಿಗೆ ತಂದು ಆ ಒಂದು ಪಿರಮಿಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅವಾಗ ಯಾವೇ ಈ ಒಂದು ಕ್ರೇನ್ಗಳು, JCBಗಳು ಯಾವೂ ಇರ್ಲಿಲ್ಲ ಆ ಕಾಲದಲ್ಲಿ. ಮತ್ತೆ ಯಾವ ತರ ಅಷ್ಟು ಎತ್ತರವಾದ ಪಿರಮಿಡ್ ಅನ್ನು ಕಟ್ಟಿದ್ದಾರೆ, ಆ ಒಂದು ಪ್ರತಿಯೊಂದು ಕಲ್ಲನ್ನ ಒಂದ್ರ ಮೇಲೆ ಒಂದು ಯಾವ ತರ ಇಟ್ಟಿದ್ದಾರೆ. ಮಧ್ಯದಲ್ಲಿ ಮತ್ತೆ ಸಿಮೆಂಟು ಇಲ್ಲ, ಉಸುಕು ಇಲ್ಲ, ಸಿಮೆಂಟು ಇಲ್ಲ, ಅಂತ ಪದಾರ್ಥ ಯಾವುದೂ ಇಲ್ಲ. ಒಂದ್ರ ಮೇಲೆ ಒಂದು ಕರೆಕ್ಟ್ ಅದನ್ನ ಯಾವ ಶೇಪ್ ಬೇಕು ಕರೆಕ್ಟ್ಗ
ಅಷ್ಟೇ ಸೈಜ್ ಅನ್ನ ಕಟ್ ಮಾಡಿ ಅದ್ರ ಮೇಲೆ ಯಾವ ತರ ಇಟ್ಟಿದ್ದಾರೆ ಅಂತ ಅಂದ್ರೆ, ಗ್ರಹಾಂತರ ವಾಸಿಗಳು ಬಂದು ಈ ಒಂದು ಪಿರಮಿಡ್ ನಿರ್ಮಾಣವನ್ನು ಯಾವ ತರ ಮಾಡಿದ್ದಾರೆ ಅಂತಂದ್ರೆ, ಅವಾಗ ಅವರಿಗೆ ಒಂದೊಂದು ಗ್ರಹದಲ್ಲಿ ಇರುವ ವ್ಯಕ್ತಿಗಳಿಗೆ ಒಂದೊಂದು ಶಕ್ತಿ ಅನ್ನೋದು ಇರುತ್ತೆ. ಇವಾಗ ಭೂಲೋಕ ಇದೆ, ಭೂಗ್ರಹ ಇದೆ, ಭೂಗ್ರಹಕ್ಕಿಂತನೂ ಹೆಚ್ಚು ಶಕ್ತಿ ಇರುವ, ಅಂದ್ರೆ ಅದರಲ್ಲಿ ವಾಸ ಮಾಡ್ತಿರುವಂತ ಒಂದು ವ್ಯಕ್ತಿಗಳಿಗೆ ಇನ್ನೂ ಜಾಸ್ತಿ ಶಕ್ತಿ ಇರುವ ಗ್ರಹಗಳು ಜಾಸ್ತಿ ಇದೆ, ಎಷ್ಟೊಂದಿದೆ. ಸ್ವಲ್ಪ ಗ್ರಹಗಳಲ್ಲಿ ಈ ಒಂದು ಸೈನ್ಸ್ ಅನ್ನೋದು ಎಷ್ಟು ಬೆಳೆದಿದೆ, ಎಷ್ಟು ಮಟ್ಟವರೆಗೆ ಬೆಳೆದಿದೆ ಅಂದ್ರೆ, ಭೂಗ್ರಹಕ್ಕಿಂತ ಒಂದು 100 ಪಟ್ಟು ಸೈಂಟಿಫಿಕ್ ಆಗಿ ಹೆಚ್ಚು ಅವರು ಡೆವಲಪ್ ಆಗಿರೋ ಗ್ರಹಗಳು ಎಷ್ಟೋ ಇದೆ. ಅದರಲ್ಲಿ ಕೂಡ ನಮ್ಮಂಗೆ ಜನಜೀವನ ಅನ್ನೋದು ಇದೆ. ಆದ್ರೆ ಅವ್ರು ನೋಡಕ್ಕೆ ನಮ್ ತರ ಇರೋದಿಲ್ಲ, ಬೇರೆ ತರ ಇರ್ತಾರೆ. ಅವರೊಂದು ಬಾಡಿ ಆಗ್ಲಿ, ಒಂದು ಶರೀರ ಬೇರೆ, ಮುಖ ಬೇರೆ ಇರುತ್ತೆ. ಒಂದೊಂದು ಗ್ರಹದಲ್ಲಿ ಒಂದು ಆನಿಮಲ್ ತರ, ಈ ಒಂದು ಯಾವುದೇ ಒಂದು ಪಕ್ಷಿ ತರ ಮುಖ ಇರೋದು, ಆನಿಮಲ್ ತರ ಮುಖ ಇರೋದು, ಈ ಒಂದು ದೇಹ ಬೇರೆ ಇರೋದು, ಡಿಫ್ರೆಂಟ್ ಒಂದೊಂದು ಪ್ಲಾನೆಟ್ ನಲ್ಲಿ ಇರುವ ಒಬ್ಬರನ್ನ ಅವ್ರಿಗೆ ಒಂದೊಂದು, ನಮ್ಗೆ ಮಾನವರು ಅಂತ ಹೆಸರಿದೆ ಅಲ್ಲ, ಮಾನವರು ಅಂತೀವಿ ನಾವು ಮಾನವ ಜಾತಿ. ಆ ತರ ಬೇರೆ ಬೇರೆ ಜಾತಿಗಳಿದೆ, ಬೇರೆ ಬೇರೆ ಮನುಷ್ಯರಿದೆ. ಏಲಿಯನ್ಸ್ ಅಂತ ಮಾತ್ರ ಗೊತ್ತು ನಮ್ಗೆ. ಏಲಿಯನ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು. ಆ ಏಲಿಯನ್ಸ್ ಅನ್ನೋದು ಒಂದೇ ಅಲ್ಲ, ಎಷ್ಟಕ್ಕೊಂದು ಜಾತಿಗಳು, ಎಷ್ಟಕ್ಕೊಂದು ಗ್ರಹಗಳಲ್ಲಿ ಜನಜೀವನ ಅನ್ನೋದಿದೆ. ಅವರು ಸೈಂಟಿಫಿಕಲ್ ಆಗಿ ಸೈನ್ಸ್ ಪರವಾಗಿ, ಟೆಕ್ನಾಲಜಿ ಪರವಾಗಿ ನಮ್ಗಿಂತ ಉನ್ನತ ಸ್ಥಿತಿನಲ್ಲಿದ್ದಾರೆ ಬಹಳ ಗ್ರಹಗಳಲ್ಲಿ. ಸೊ ಅಂತ ಒಂದು ಗ್ರಹದಿಂದ ಗ್ರಹಾಂತರ ವಾಸಿಗಳು ಬಂದು ಈ ಈಜಿಪ್ಟ್ ನಲ್ಲಿರುವ ಪಿರಮಿಡ್ ಗಳನ್ನು ಕಟ್ಟಿದ್ದಾರೆ. ಏಕೆ ಅಂತಂದ್ರೆ, ಭೂಮಿಯನ್ನು ಶಕ್ತಿ ಪರವಾಗಿ ಬ್ಯಾಲೆನ್ಸ್ ಮಾಡೋಗೋಸ್ಕರ ಅಕ್ಷಾಂಶ ರೇಖಾಂಶ ಅಂತ ಏನು ನಾವು ಡ್ರಾ ಮಾಡ್ತಿದ್ವಲ್ಲ ಸೋಷಲ್ ನಲ್ಲಿ, ಆ ಒಂದು ಭೂಮಧ್ಯ ರೇಖಾ ಅನ್ನೋದು ಇರುತ್ತಲ್ವಾ, ಆ ಸೆಂಟರ್ ನಲ್ಲಿ ಈ ಒಂದು ಪಿರಮಿಡ್ಸ್ ಅನ್ನು ಕಟ್ಟಿ ಈ ಭೂಮಿಯನ್ನು ಬ್ಯಾಲೆನ್ಸ್ ಮಾಡ್ಬೇಕು, ಶಕ್ತಿಯ ಪರವಾಗಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋಗೋಸ್ಕರ ಮಧ್ಯದಲ್ಲಿ ಕಟ್ಟಿದ್ದಾರೆ. ಯಾವ ತರ ಕಟ್ಟಿದಾರ, ಒಂದು 70 ಟನ್ಸ್ಗಿನ ಜಾಸ್ತಿ ಅದಕ್ಕ ಒಂದು ವಜನ್ ಇದೆ. ಆ ವಜ್ಜೆ ಯಾವ ತರ ಮೇಲಿಗೆ ಲಿಫ್ಟ್ ಮಾಡಿದ್ದಾರೆ, ಯಾವ ತರ ಅದನ್ನ ಕಟ್ ಮಾಡಿದ್ದಾರೆ. ಇವಾಗ ನೋಡಿ, ಇಲ್ಲಿ ದೊಡ್ಡ ಕಲ್ಲು ಬೇಕು, ಇಲ್ಲಿ ದೊಡ್ಡ ಕಲ್ಲು ಬೇಕು, ಇನ್ನ ಮೇಲ್ ಹೋದಾಗೆಲ್ಲ ಸಣ್ಣ ಕಲ್ಲು ಬೇಕು, ಇನ್ನೂ ಸಣ್ಣದ್ ಬೇಕು, ಇನ್ನೂ ಸಣ್ಣದ್ ಬೇಕು. ಯಾವ ತರ ಕಟ್ ಮಾಡ್ಲಾರ್ದೆ ಯಾವ ತರ ಇಡ್ಬೇಕು, ಕಂಪಲ್ಸರಿ ಕಟ್ ಮಾಡ್ಲೇಬೇಕಲ್ಲ ಕಲ್ಲನ್ನ. ಯಾವ ತರ ಎಷ್ಟು ಬೇಕು ಸೈಜ್ ಅಷ್ಟನ್ನ ಕಟ್ ಮಾಡ್ಬೇಕಲ್ವಾ. ಯಾವ ತರ ಕಟ್ ಮಾಡಿದ್ದಾರೆ, ಮತ್ತೆ ಏನ್ ಪರಿಕರಗಳಿದೆ, ಅವಾಗ ಏನು ಯಂತ್ರಗಳಿದೆ ಅಂದ್ರೆ, ಯಾವ್ದು ಯಂತ್ರ ಅಂತಂದ್ರೆ ಅವರ ಒಂದು ಆತ್ಮಶಕ್ತಿನೇ ಅವರಿಗೆ ದೊಡ್ಡ ಯಂತ್ರ. ಎಲ್ಲರೂ ಈ ತರ ರೌಂಡ್ ಆಗಿ ಕೂತ್ಕೊಳ್ತಿದ್ರಂತೆ. ರೌಂಡ್ ಆಗಿ ಕೂತ್ಕೊಂಡು ಪ್ರತಿಯೊಬ್ಬರು ತಮ್ಮ ಹೃದಯ ಚಕ್ರದಿಂದ ಆ ಆತ್ಮಶಕ್ತಿಯನ್ನು ಕೇಂದ್ರೀಕೃತ ಮಾಡ್ತಿದ್ರಂತೆ. ಒಂದು ಕಡೆ ಕೇಂದ್ರೀಕೃತ ಮಾಡಿ ಅಷ್ಟೊಂದು ಜನ ಒಂದೇ ಕಡೆಯ ತಮ್ಮ ಹೃದಯ ಶಕ್ತಿ, ಆತ್ಮಶಕ್ತಿಯನ್ನು ಒಂದು ಕಡೆ ಕೇಂದ್ರೀಕೃತ ಮಾಡಿದಾಗ ಆ ಒಂದು ಆ ಶಕ್ತಿಯಿಂದನೇ ಕಲ್ಲು ಅನ್ನೋದು ಮೇಲಿಗೆ ಎದ್ದೇಳ್ತಿತ್ತಂತೆ. ಅಂದ್ರೆ ಮೇಲಿಗೆ ಲಿಫ್ಟ್ ಮಾಡೋದು ಅವರ ಆತ್ಮಶಕ್ತಿಯಿಂದನೇ, ಮತ್ತೆ ಕಟ್ ಮಾಡೋದು ಅವರ ಆತ್ಮಶಕ್ತಿಯಿಂದನೇ ಮಾಡಿ, ಯಾವ ಜಾಗದಲ್ಲಿ ಆ ಒಂದು ಕಲ್ಲನ್ನು ಕುಂದಿರ್ಸ್ಬೇಕು ಅಲ್ಲಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತಿದ್ರಂತೆ. ಆ ಒಂದು ಕಲ್ಲಿಗೆ ನಡು ಯಾವುದೇ ತರ ಸಿಮೆಂಟ್ ಇಲ್ಲವಂತೆ. ಯಾವುದೇ ತರ ಸಿಮೆಂಟ್ ಆಗ್ಲಿ ಉಸುಕಾಗ್ಲಿ ನಾವೇನ್ ಮಾಡ್ತೀವಲ್ಲ ಸುಣ್ಣ, ಆ ತರ ಏನು ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಅದ್ಭುತವಾದ ಕಟ್ಟಡ ಪಿರಮಿಡ್ ಅನ್ನೋದು. ಈಜಿಪ್ಟ್ ನಲ್ಲಿರುವ ಈಜಿಪ್ಷಿಯನ್ ಪಿರಮಿಡ್ಸ್ ಏನಿದೆ ಅಲ್ಲ, ಗಿಜಾ ಪಿರಮಿಡ್ಸ್, ದೇ ಆರ್ ವೆರಿ ಓಲ್ಡ್ ಪಿರಮಿಡ್ಸ್ ಅಂಡ್ ದೇ ಆರ್ ವೆರಿ ಪವರ್ಫುಲ್ ಪಿರಮಿಡ್ಸ್. ಅದ್ರ ಮೇಲೆ ಇನ್ನೂ ರಿಸರ್ಚ್ ಅನ್ನೋದು ನಡೀತಾನೆ ಇದೆ ಅಂತ ಹೇಳ್ತಾರಲ್ವಾ. ಧ್ಯಾನ ಕಸ್ತೂರಿನಲ್ಲಿ ನಮ್ಗೆ ಬಹಳಷ್ಟು ವರ್ಷದ ಕೆಳಗನೆ ಗಿಜಾ ಪಿರಮಿಡ್ಸ್ ಬಗ್ಗೆ ಬಹಳಷ್ಟು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಅದ್ರ ಮೇಲೆ ರಿಸರ್ಚ್ ನಡೀತಾ ಇದೆ, ಅದ್ರ ಮೇಲೆ ಸಾಕಷ್ಟು ಸ್ಟೋರೀಸ್ ಇದೆ. ಅದ್ರಗಳೇ ಒಳಗಡೆ ಹೋಗಿ ಸೈಂಟಿಸ್ಟ್ ಯಾವ ತರ ರಿಸರ್ಚ್ ಮಾಡಿದ್ದಾರೆ, ಏನೇನು ಅವ್ರ ಅನುಭವ ಎಲ್ಲವನ್ನು ಕೊಟ್ಟಿದಾರಲ್ವಾ. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗಿಜಾ ಪಿರಮಿಡ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ತಿಳ್ಕೊಬಹುದು ನಾವು. ಸೊ ಈ ನಾವ್ ಅನ್ಕೊಂತೀವಿ ಗಿಜಾ ಪಿರಮಿಡ್ಸ್ ಈಜಿಪ್ಟ್ ನಲ್ಲಿ ಮಾತ್ರನೇ ಪಿರಮಿಡ್ಸ್ ಇದೆ ಅಂತ.
ನಾವು ಅನ್ಕೊಂತೀವಿ. ಆದ್ರೆ ಈ ಒಂದು ಭೂಗೋಳದ ಮೇಲೆ, ಈ ಒಂದು ವರ್ಲ್ಡ್ ನಲ್ಲಿ ಎಷ್ಟೆಷ್ಟೋ ಕಂಟ್ರೀಸ್ ನಲ್ಲಿ ಫಸ್ಟ್ ಇಂದ ಕೂಡ ಪಿರಮಿಡ್ಸ್ ಅನ್ನೋದು ಇದೆ. ಇವಾಗ ಒಂದು 30 ವರ್ಷದಿಂದ ಪಿರಮಿಡ್ ಎನರ್ಜಿ ಬಗ್ಗೆ ನಮ್ಗೆ ಗೊತ್ತು. ಆದ್ರೆ ಸಾವಿರಾರು ವರ್ಷದಿಂದ ಕೂಡ ಈ ಪಿರಮಿಡ್ಸ್ ಅನ್ನೋದು ಇದೆ. ಆದ್ರೆ ಎನರ್ಜಿ ಅನ್ನೋದು ಭೂಮಿಗೆ ಬರ್ತಾನೆ ಇದೆ ಅಂತ ಹೇಳ್ತಾರೆ. ಒಂದೊಂದು ಪಿರಮಿಡ್ ಸಮುದ್ರದ ಗರ್ಭದಲ್ಲಿ ಕೂಡ ಇದೆ ಅಂತ ಪಿರಮಿಡ್. ಮತ್ತೆ ಈ ಮೌಂಟೇನ್ ಏನು ಗುಡ್ಡಗಳಿರುತ್ತಲ್ವಾ, ಅಂತ ಒಂದು ಗುಡ್ಡಗಳಲ್ಲಿ ಕೂಡ ಪಿರಮಿಡ್ಸ್ ಅನ್ನೋದು ಇದೆ ಅಂತ, ಆ ಪಿರಮಿಡ್ ಶೇಪ್ ಅನ್ನೋದು ಇದೆ ಅನ್ನೋ ಮಾತು. ಆ ತರ ಒಂದು ಅಡವಿ, ಆ ಒಂದು ಕಾಡ್ನಲ್ಲಿ ಕೂಡ ದೊಡ್ಡ ಪಿರಮಿಡ್ಸ್ ಅನ್ನೋದು ಫೈಂಡ್ ಔಟ್ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆ ತರ ಎಷ್ಟೋ ಏನ್ಷಿಯಂಟ್ ಪುರಾತನ ಕಾಲದ ಪಿರಮಿಡ್ಸ್ ಎಷ್ಟೊಂದು ಇದೆ ಈ ಒಂದು ಭೂಗೋಳದಲ್ಲಿ. ಸೊ ಈ ಒಂದು ಇದು ಈಜಿಪ್ಟ್ ನಲ್ಲಿ 118 ಪಿರಮಿಡ್ಸ್ ಅನ್ನು ಐಡೆಂಟಿಫೈಡ್ ಮಾಡಲಾಗಿದೆ. ಈಜಿಪ್ಷಿಯನ್ ಪಿರಮಿಡ್ಸ್ ಅಂತಾರೆ ಇವೆಲ್ಲನ. ಈಜಿಪ್ಷಿಯನ್, ನಮ್ಗೆ ಗಿಜಾ ಪಿರಮಿಡ್ ಒಂದೇ ಗೊತ್ತು. ಗಿಜಾ ಪಿರಮಿಡ್ ಜೊತೆ 118 ಪಿರಮಿಡ್ಸ್ ನ ಫೈಂಡ್ ಔಟ್ ಮಾಡಿದ್ದಾರೆ. ಇದರಲ್ಲಿ 80 ಪಿರಮಿಡ್ಸ್ ಯಾವಾಗ ನಿರ್ಮಾಣವಾಗಿದೆ ಅಂದ್ರೆ ಇದು ಕುಶ್ ಕಿಂಗ್ಡಮ್ ಅಂತ. ಆವಾಗ ಆ ಒಂದು ಈಜಿಪ್ಷಿಯನ್ ಕಾಲದಲ್ಲಿ ಕುಶ್ ಕಿಂಗ್ಡಮ್ ಅಂತ ಇತ್ತು. ಆ ಒಂದು ಆ ಕುಶ್ ಕಿಂಗ್ಡಮ್ ನಲ್ಲೇ 80 ಪಿರಮಿಡ್ಸ್ ದೊಡ್ಡವು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಇವಾಗ ಮಾಡರ್ನ್ ಕಂಟ್ರಿ ಹೆಸರು ಏನಿದೆ ಅಂದ್ರೆ ಸುಡಾನ್. ಆ ಸುಡಾನ್ ನಲ್ಲಿ ಜಾಸ್ತಿ ಪಿರಮಿಡ್ಸ್ ಅನ್ನೋದು ಇದೆ ಸುಡಾನ್ ನಲ್ಲಿ. ಅದೇ ತರ ಮೆಕ್ಸಿಕೋನಲ್ಲಿ ಕೂಡ ಜಾಸ್ತಿ ಪಿರಮಿಡ್ಸ್. ಯುನೈಟೆಡ್ ಕಿಂಗ್ಡಮ್ ಲಂಡನ್ ನಲ್ಲಿ ಇದೆ ಪಿರಮಿಡ್ಸ್. ಅದ್ರ ಪ್ರತಿಯೊಂದು ಪಿರಮಿಡ್ಗೆ ಒಂದು ಹೆಸರಿದೆ. ರುಗ್ಯಾಂಗ್ ಹೋಟೆಲ್, ದ ಶಾರ್ಡ್ ಅನ್ನೋ ಪಿರಮಿಡ್ ಲಂಡನ್ ನಲ್ಲಿದೆ, ಯುನೈಟೆಡ್ ಸ್ಟೇಟ್ಸ್ ನಲ್ಲಿ. ಟ್ರಾನ್ಸ್ ಅಮೆರಿಕಾ ಪಿರಮಿಡ್ ಅಂತ ಹೇಳಿ ಸ್ಯಾನ್ ಫ್ರಾನ್ಸಿಸ್ಕೋ ನಲ್ಲಿದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ. ಅದು 1972 ನಲ್ಲಿ ನಿರ್ಮಾಣವಾಗಿದೆ. ಗ್ರೇಟ್ ಪಿರಮಿಡ್ಸ್ ಆಫ್ ಗಿಜಾ ಅಂದ್ರೆ ಕುಫು, ಇದು ಗಿಜಾ ಈಜಿಪ್ಟ್ ಪಿರಮಿಡ್ 2560 BC ನಲ್ಲಿ ನಿರ್ಮಾಣವಾಗಿದೆ. ಪಿರಮಿಡ್ ಆಫ್ ಚೆಫ್ರೆನ್ ಇದು ಈಜಿಪ್ಟ್ ನಲ್ಲಿದೆ. ಇನ್ನ ಲಾಸ್ ವೆಗಾಸ್ ನಲ್ಲಿ ಕೂಡ ಪಿರಮಿಡ್ ಇದೆ. ದಶೂರ್ ನಲ್ಲಿ ಕೂಡ ಪಿರಮಿಡ್ ಇದೆ ಈಜಿಪ್ಟ್ ನಲ್ಲಿ. ಈಜಿಪ್ಟ್ ನಲ್ಲಿ ಸಾಕಷ್ಟು ಜಾಸ್ತಿ ಇದೆ. ಚೈನಾನಲ್ಲಿ ಕೂಡ ಪಿರಮಿಡ್ ಇದೆ. ಅದೇ ತರ ಮೆಕ್ಸಿಕೋನಲ್ಲಿ ಕೂಡ ಪಿರಮಿಡ್ ಇದೆ. ಮತ್ತು ಈಜಿಪ್ಟ್ ನಲ್ಲಿ ಇನ್ನೊಂದು ಪಿರಮಿಡ್ ಇದೆ. ಮೆಕ್ಸಿಕೋನಲ್ಲಿ ಪಿರಮಿಡ್ ಆಫ್ ದ ಮೂನ್ ಅಂತ ಇದೆ. ಪಿರಮಿಡ್ ಆಫ್ ಸೆಸ್ಟಿಯಸ್ ಅಂದ್ರೆ ಇಟಲಿ ರೋಮ್ ನಲ್ಲಿ, ಇಟಲಿನಲ್ಲಿ ಕೂಡ ಪಿರಮಿಡ್ ಇದೆ. ಈಸಾ ಮೆಕ್ಸಿಕೋನಲ್ಲಿ ಇನ್ನೊಂದು ಪಿರಮಿಡ್ ಇದೆ. ಫ್ರಾನ್ಸ್ ನಲ್ಲಿ ಕೂಡ ಪಿರಮಿಡ್ ಇದೆ. ಅದು ಎಷ್ಟು ಪಿರಮಿಡ್ಸ್ ಅಂದ್ರೆ ಟೋಟಲ್ ವರ್ಲ್ಡ್ ನಲ್ಲಿ ಎಷ್ಟೊಂದು ಪಿರಮಿಡ್ಸ್ ಪುರಾತನ ಕಾಲದಿಂದಿದೆ. ಆದ್ರೆ ಈ ಪಿರಮಿಡ್ ಎನರ್ಜಿಯನ್ನು ಇಂಡಿಯಾಗೆ ತಂದು ಇದನ್ನ ಫೈಂಡ್ ಔಟ್ ಮಾಡಿ, ಇದು ಪಿರಮಿಡ್ ನಲ್ಲಿ ಇಷ್ಟಕ್ಕೊಂದು ಎನರ್ಜಿ ಇರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅದನ್ನ ನಾವು ಪ್ರತಿಯೊಬ್ಬರಿಗೆ ಮನುಷ್ಯನಿಗೆ ತಲುಪಿಸಿದ್ದು ಮಾತ್ರ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನಮ್ಮೆಲ್ಲರೂ ನಾವು ನಮ್ಮ ಹೃತ್ಪೂರ್ವಕವಾಗಿ ನಾವು ಧನ್ಯವಾದಗಳು ತಿಳಿಸ್ಕೋಬೇಕು. ಯಾಕಂದ್ರೆ ಎಲ್ಲೆಲ್ಲೋ ಇರುವ ಆ ಪಿರಮಿಡ್ ಶಕ್ತಿಯನ್ನು ನಮ್ಮ ಮನೆಯವರೆಗೆ ತಂದಿದ್ದಾರೆ ಅಂತೇಳಿ. ಸೊ ಈ ಪಿರಮಿಡ್ ನಲ್ಲೇ ನೀವೆಲ್ಲರೂ ಕಡ್ತಾಲ್ನಲ್ಲಿ ಮತ್ತೆ ಇಲ್ಲಾಂದ್ರೆ ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ ಅಂತ ಇದೆಯಲ್ಲ, ಅಲ್ಲಿ ದೊಡ್ಡ ಪಿರಮಿಡ್ 2 ಪಿರಮಿಡ್ ಅಂತೂ ನಿರ್ಮಾಣ ಮಾಡಿದ್ದಾರೆ. ಒಂದೇನೋ 160 by 160 ಅಂದ್ರೆ 5,000 ಜನ ಒಟ್ಟಿಗೆ ಕೂತು ಧ್ಯಾನ ಮಾಡ್ಕೋಬಹುದು. ಇಲ್ಲಿ ಕಡ್ತಾಲ್ನಲ್ಲಿ ಅಂದ್ರೆ ಹೈದರಾಬಾದ್ಗೆ ಸಮೀಪ ಏನಿದೆ ಅದು ಕಡ್ತಾಲ್ ಅಂತ ಊರು. ಆ ಊರಿನಲ್ಲಿರುವ ಪಿರಮಿಡ್ 180 by 180 ಸೈಜ್ ಇದೆ. ಅದರಲ್ಲಿ 6,000-7,000 ಜನ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ತಾವೆಲ್ಲರೂ ನೋಡಿರ್ತೀರಾ ಪಿರಮಿಡ್ಸ್. ಯಾರು ನೋಡಿಲ್ವೋ ಅವರು ಬುದ್ಧ ಪೂರ್ಣಿಮಾ ಟೈಮಿಗೆ
ಬೆಂಗಳೂರಿಗಾದ್ರೂ ಹೋಗಿ ನೋಡ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ಈ ಒಂದು ಡಿಸೆಂಬರ್ ನಲ್ಲಿ ಪಿರಮಿಡ್ ಧ್ಯಾನ ಮಹಾಯಾಗಗಳು ನಡೀತಲ್ಲ ಪ್ರತಿ ವರ್ಷ ಡಿಸೆಂಬರ್ 21 ಡಿಸೆಂಬರ್ 31ವರೆಗೆ, ಅವಾಗಾದ್ರೂ ಹೈದರಾಬಾದ್ ಹತ್ರ ಇರುವ ಕಡ್ತಾಲ್ ನಲ್ಲಿಗೆ ಹೋಗಿ ಆ ಒಂದು ದೊಡ್ಡ ಪಿರಮಿಡ್ ನೋಡಿ ಅದರ ಒಂದು ಶಕ್ತಿಪಾತವನ್ನು ನಾವು ಅನುಭವ ಪಡ್ಲೇಬೇಕು ಈ ಜೀವನದಲ್ಲಿ. ಅಷ್ಟು ಅದ್ಭುತವಾದ ಕಟ್ಟಡಗಳು, ಅಷ್ಟು ಅದ್ಭುತವಾದ ಶಕ್ತಿ ಅದರಲ್ಲಿ ಇರುತ್ತೆ. ಆ ಒಂದು ಪಿರಮಿಡ್ ನಲ್ಲಿ ಇನ್ನ ಕಿಂಗ್ಸ್ ಚಾಂಬರ್ ಅಂತ ಇರುತ್ತೆ. ಅದೇ ತರ ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಕ್ವೀನ್ಸ್ ಚಾಂಬರ್ ಅಂತ ಇರುತ್ತೆ. ಇದು ಯಾವ್ದನ್ನ ನೋಡಿ ಮಾಡಿದ್ದಾರೆ ಅಂತಂದ್ರೆ ಈಜಿಪ್ಟ್ ನಲ್ಲಿ ಕೂಡ ಇರುವ ಗಿಜಾ ಪಿರಮಿಡ್ ನಲ್ಲಿ ಕೂಡ ಕಿಂಗ್ಸ್ ಚಾಂಬರು ಇದೆ, ಕ್ವೀನ್ಸ್ ಚಾಂಬರು ಇದೆ. ಏನಪ್ಪಾ ಇದು ಅಂತಂದ್ರೆ, ಇವಾಗ ಈ ಪಿರಮಿಡ್ ಇದೆ, ಇದು ಎಷ್ಟಿದೆ, ಒಂದು 10 ಇಂಚು ಇರ್ಬೋದು, 10 ಇಲ್ಲ ಅಂದ್ರೆ 10 ಇಂಚು ಇರ್ಬೋದು. ಇದು ಇದರಲ್ಲಿ ಅರ್ಧ ಅಂದ್ರೆ 5 ಇಂಚು, ಮುಕ್ಕಾಲು ಅಂದ್ರೆ 7.5 ಇಂಚು. ಈ ಮುಕ್ಕಾಲು ಜಾಗದಲ್ಲಿ ಒಂದು ನಿರ್ಮಾಣವನ್ನು ಮಾಡ್ತಾರೆ ಒಳಗಿಂದ. ಈ ತರ 3/4 ಅಂದ್ರೆ 1/4 ಬಿಟ್ಟು ಕೆಳಗಿಂದ 3/4, ಮೇಲಿಂದ 1/4 ಆ ಪಾರ್ಟ್ ನಲ್ಲಿ ಮತ್ತೆ ಒಂದು ಸ್ಲ್ಯಾಬ್ ತರ ಹಾಕಿ ಅಲ್ಲಿ ರೌಂಡ್ ಆಗಿ ಸ್ವಲ್ಪ ಜನ ಕುಳಿತುಕೊಳ್ಳಕ್ಕೆ ಒಂದು ನಿರ್ಮಾಣವನ್ನು ಮಾಡಿ ಅದಕ್ಕೆ ಸ್ಟೆಪ್ಸ್ ಕೊಡ್ತಾರೆ, ಕೆಳಗಿಂದ ನಾವು ಮೇಲೆ ಹತ್ತಕ್ಕೆ. ಅಲ್ಲಿ ಕೂಡ ಕುಳಿತುಕೊಂಡು ಧ್ಯಾನವನ್ನು ಮಾಡ್ತಾರೆ. ಏಕಪ್ಪ ಅಂತಂದ್ರೆ ಶಕ್ತಿಪಾತ ಅನ್ನೋದು ಇಲ್ಲಿಂದ ಜಾಸ್ತಿ ಇರುತ್ತಲ್ಲ, ಮೇಲೆ 1/4 ಪಾರ್ಟ್ ನಲ್ಲಿ, ಅಂದ್ರೆ ಪಿರಮಿಡ್ ಕೋನಕ್ಕೆ ನಾವು ಎಷ್ಟು ಸಮೀಪದಲ್ಲಿ ಹೋಗ್ತೀವೋ ಅಷ್ಟು ಶಕ್ತಿಪಾತ ಜಾಸ್ತಿ ಇರುತ್ತೆ, ಅಷ್ಟು ಶಕ್ತಿಪಾತ ಜಾಸ್ತಿ. ಅದಕ್ಕಾಗಿ ಅಲ್ಲಿ ಒಂದು ನಿರ್ಮಾಣ ಮಾಡಿ ಮತ್ತೆ ಕ್ವೀನ್ಸ್ ಚಾಂಬರ್ ಅಂತೆ ಇನ್ನೂ ಮೇಲೆ, ಅಂದ್ರೆ ಇನ್ನೂ ನಾವು ಆ ಒಂದು ಕೋನಕ್ಕೆ, ಆ ಒಂದು 51 ಡಿಗ್ರೀಸ್ ಕೋನಕ್ಕೆ ಇನ್ನೂ ಸಮೀಪ ಹೋಗ್ತಾ ಇರ್ತೀವಿ. ಅಲ್ಲಿ ಕೂಡ ಕುಳಿತುಕೊಂಡು ಧ್ಯಾನ ಮಾಡೋಗೋಸ್ಕರ ಮತ್ತೆ ಕ್ವೀನ್ಸ್ ಚಾಂಬರ್ ಅಂತ ಮಾಡ್ತಾರೆ, ಅಲ್ಲಿ ಕೂಡ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡ್ಬೋದು. ಜಾಸ್ತಿ ಕಾಯಿಲೆ ಇರುವವರು ಒಂದು 11 ದಿನ ಪಿರಮಿಡ್ ನಲ್ಲಿ ಇರ್ಬೇಕು, 21 ದಿವಸ ಪಿರಮಿಡ್ ನಲ್ಲಿ ಇರ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅಲ್ಲೇ ಹೋಗಿ ಅಲ್ಲೇ ಇದ್ದು, ಅಲ್ಲೇ ಅನ್ನದಾನ ನಡೀತಾ ಇರುತ್ತಲ್ವಾ, ಅಲ್ಲೇ ಜಾಸ್ತಿ ತಾಸ್ ಗಂಟ್ಲೆ ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಂಡು ಕಾಯಿಲೆಯನ್ನು ವಾಸಿ ಮಾಡ್ಕೊಂತಾರೆ. ಫಸ್ಟ್ ಬರುತ್ತೆ ಕಿಂಗ್ಸ್ ಚಾಂಬರ್ ಅಂಡ್ ಕ್ವೀನ್ಸ್ ಚಾಂಬರ್, 2 ಇರುತ್ತೆ. ಎಲ್ಲಾದ್ರೂ ಕೊಡ್ಬೋದು ನಾವು, ಅಂದ್ರೆ ಎಷ್ಟೆಷ್ಟು ನಾವು ಮೇಲಿಗೆ ಹೋಗ್ತಾ ಇರ್ತೀವಿ ಅಷ್ಟು ಶಕ್ತಿಪಾತ ಜಾಸ್ತಿ ಬರ್ತಾ ಇರುತ್ತೆ ಅಂತ ಅರ್ಥ. ನಾನೊಂದ್ಸಾರಿ GCS ಹೋಗಿದ್ದೆ, ಅಂದ್ರೆ ಗ್ಲೋಬಲ್ ಕಾಂಗ್ರೆಸ್ ಅಂತೇಳಿ, ಇದು ವರ್ಷ ಒಂದ್ಸಾರಿ ನಡೀತಿತ್ತು ಡಿಸೆಂಬರ್ ನಲ್ಲಿ, ಅಕ್ಟೋಬರ್ ನಲ್ಲಿ ನಡೀತಿತ್ತು. ಅದು ಪಿರಮಿಡ್ ವ್ಯಾಲಿನಲ್ಲಿ, ಗ್ಲೋಬಲ್ ಕಾಂಗ್ರೆಸ್ ಆಫ್ ಪಿರಮಿಡ್ ಮಾಸ್ಟರ್ಸ್ ಸಮಥಿಂಗ್ ಇತ್ತು, GCS ಅನ್ಕೊಂತೀನಿ. ಅದರಲ್ಲಿ ಪಿತಾಮಹ ಪತ್ರಿಜಿ ಅವರು ಇದ್ದಾಗ್ಲೇ ಪ್ರತಿ ವರ್ಷ ನಡೀತಿತ್ತು. ಅದು ಎಲ್ಲ ಇಂಗ್ಲಿಷ್ ನಲ್ಲೇ ಇರ್ತಿತ್ತು ಕೋರ್ಸು. ಅದು ಈ ಜಗತ್ತಿನ ಆದ್ಯಂತವಾಗಿ ಎಲ್ಲಾ ಕಡೆಯಿಂದ ಸ್ಪಿರಿಚುವಲ್ ಸೈಂಟಿಸ್ಟ್ ಅವ್ರು ಬರ್ತಿರ್ತಿರು. ಅಂದ್ರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂದ್ರೆ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಅವ್ರವ್ರು ಕಂಡುಕೊಂಡಿರುವ ಒಂದು ವಿವರಗಳು ಆಗ್ಲಿ, ವಿಷಯಗಳು, ಹೊಸ ಟೆಕ್ನಿಕ್ಸ್, ಹೊಸ ಪದ್ಧತಿಗಳೆಲ್ಲ ಅಲ್ಲಿ ಬಂದು ಪ್ರತಿಯೊಬ್ಬರು ಒಂದೊಂದು ಕ್ಲಾಸ್ ತಗೊಂತಿದ್ರು. ಅವಾಗ ಒಂದ್ಸಾರಿ ವ್ಯಾಲಿನಲ್ಲಿ ಹೋದಾಗ ಒಬ್ರು ಆಸ್ಟ್ರೇಲಿಯಾಲಿಂದ ಬಂದಿದ್ರು. ಅವರು ವ್ಯಾಲಿಗೆ ಬಂದಿದ್ರು. ಅದು ವ್ಯಾಲಿನಲ್ಲಿರುವ ಪಿರಮಿಡ್ ನಲ್ಲಿ ಆ ಕ್ಲಾಸಸ್ ನಡೀತಾ ಇದ್ದಿದ್ದು. ಅವ್ರು ಬಂದು ಏನ್ ಹೇಳಿದ್ರ ಅಂತಂದ್ರೆ, ಅವ್ರ ಎಕ್ಸ್ಪೀರಿಯನ್ಸ್, ನಾನ್ ಯಾವಾಗ ಈ ಒಂದು ಪಿರಮಿಡ್ ನಲ್ಲಿ ದೊಡ್ಡ ಪಿರಮಿಡ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಬೆಂಗಳೂರು ವ್ಯಾಲಿ ಪಿರಮಿಡ್, ಅಲ್ಲಿ ನಾನು ಯಾವಾಗ ಕಾಲಿಟ್ಟಿದ್ದೀನೋ ಅತಿ ಅದ್ಭುತವಾದ ಶಕ್ತಿಪಾತವನ್ನು ನಾನು ಅನುಭವ ಪಟ್ಟಿದ್ದೀನಿ. ಧ್ಯಾನದಲ್ಲಿ ಕುಂತಾಗ ಏನಾಗಿದೆ ಅಂತಂದ್ರೆ, ಅದ್ಭುತವಾದ ಶಕ್ತಿ, ಈ ತರ ಒಂದು ಪೈಪ್ ಲೈನ್ ಇಂದ ನಾವು ನೀರ್ ಹಾಕಿದ್, ದೊಡ್ಡ ದಪ್ಪನ ಪೈಪ್ ಇಂದ ನೀರ್ ಹಾಕ್ತಾ ಇದ್ರೆ ಎಷ್ಟು ಫೋರ್ಸ್ ಲಿಂದ ಬರ್ತಾ ಇರುತ್ತೋ ಅಷ್ಟು ಫೋರ್ಸ್ ಇಂದ ಎನರ್ಜಿ ಅನ್ನೋದು ಬರ್ತಾ ಇದೆ ಅಂತ ನಾನು ಕಂಡುಕೊಂಡಿದ್ದೀನಿ ಅಂತ ಅವ್ರು ನೋಡಿ
ಇಮಿಡಿಯೇಟ್ ಆಗಿ ಅವರೊಂದು ಪಿರಮಿಡ್ ನಿರ್ಮಾಣ ಮಾಡ್ಬೇಕು ಅವ್ರ ದೇಶನಾಗ ಅಂತ ಅಲ್ಲಿ ಡಿಕ್ಲೇರ್ ಮಾಡಿದ್ರು ಅವರು. ನಾವು ಇಂತ ಒಂದು ಪಿರಮಿಡ್, ದೊಡ್ಡ ಪಿರಮಿಡ್ ಅನ್ನು ನಮ್ಮ ದೇಶದಲ್ಲಿ ನಾವು ಕಟ್ಕೊಂತೀವಿ ಅಂತ ಅವ್ರು ಇಂಗ್ಲಿಷ್ ನಲ್ಲಿ ಹೇಳಿದ್ರು. ಸಾಕಷ್ಟು ಜನ ಅಲ್ಲಿ ಕಾಲಿಟ್ರೆ ಸಾಕು ಅಷ್ಟು ಅದ್ಭುತವಾದ ಒಂದು ಶಕ್ತಿಪಾತವನ್ನು ಅನುಭವ ಮಾಡ್ತಾ ಇದ್ರು ಅಲ್ಲಿ ಬೆಂಗಳೂರು ವ್ಯಾಲಿ ಪಿರಮಿಡ್ ನಲ್ಲಿ. ಸೊ ಇವೆರಡು ನಮ್ಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ದೊಡ್ಡ ಪಿರಮಿಡ್ಸ್ ನಿರ್ಮಾಣವಾಗಿದೆ. ಅದೇ ತರ ಬೇರೆ ಪ್ಲೇಸಸ್ ನಲ್ಲಿ ಕೂಡ ಎಷ್ಟೋ ದೊಡ್ಡ ಪಿರಮಿಡ್ ನಿರ್ಮಾಣ ಆಗಿದೆ. ಅಲ್ಲಿ ಕೂಡ ಆಂಧ್ರದಲ್ಲಿ ನೀವು ಹೋಗ್ಬೋದು, ಅದರ ಒಂದು ಅನುಭವವನ್ನು ಪಡ್ಕೋಬಹುದು. ಇವಾಗ ನಮ್ಗೆ ಪಿರಮಿಡ್ ಎನರ್ಜಿ ಬಗ್ಗೆ ಇಷ್ಟು ಮಾಹಿತಿ ಸಿಕ್ಕಿದೆ, ಇಷ್ಟು ನಮ್ಗೆ ಎಲ್ಲಾ ಕಡೆ ಅನುಕೂಲ ಇದೆ ಅಂದ್ರೆ ನಾವು ಯಾವಾಗೂ ನಾವು ವೇಸ್ಟ್ ಮಾಡ್ಕೋಬಾರ್ದು. ನಾವು ಒಂದು ನಮ್ಮ ಸಮಯವನ್ನು ಉಪಯೋಗ ಮಾಡ್ಕೊಂಡು ಇದೆಲ್ಲ ಏಕೆ ಅಂತಂದ್ರೆ ವಿತೌಟ್ ಪಿರಮಿಡ್ಸ್ ಕೂಡ ನಾವು ಧ್ಯಾನ ಮಾಡ್ಬೋದು, ಮಾಡ್ಬಾರ್ದಂತಿಲ್ಲ. ಆದ್ರೆ ಬೇಗ ಜಾಸ್ತಿ ಶಕ್ತಿಯನ್ನು ಪಡ್ಕೋಬೇಕು, ಜಾಸ್ತಿ ಅನುಭವಗಳನ್ನು ಪಡ್ಕೋಬೇಕು, ಬೇಗ ನಾವು ಹೀಲಿಂಗ್ ಅನ್ನು ಮಾಡ್ಕೋಬೇಕು, ಇನ್ನ ಬೇಗ ನಮ್ಮ ಆತ್ಮಶಕ್ತಿಯ ಜೊತೆ ನಾವು ಮಿಲನವಾಗ್ಬೇಕು, ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಪಿರಮಿಡ್ ಶಕ್ತಿಯನ್ನು ನಾವು ಬಳಸ್ಕೊಳ್ಳೇಬೇಕು ಮಿತ್ರರೇ. ಸೊ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ನಾವು ಪಿರಮಿಡ್ ಎನರ್ಜಿ ಬಗ್ಗೆ ತಿಳ್ಕೊಂಡಿದ್ವಿ. ಈ ಅದ್ಭುತವಾದ ಪಿರಮಿಡ್ ಶಕ್ತಿಯನ್ನು ಎಲ್ಲರೂ ಬಳಸ್ಕೋಬೇಕು. ನಮ್ಗೆ ಯಾಕಂದ್ರೆ ಈ ಒಂದು ಕ್ಯಾಪ್ ಪಿರಮಿಡ್ ಆಗ್ಲಿ ಯಾವ್ದು ಇಲ್ಲಪ್ಪ, ಅಟ್ಲೀಸ್ಟ್ ಕ್ಯಾಪ್ ಪಿರಮಿಡ್ 100 ರೂಪಾಯಿ ಕೊಟ್ಟಿದ್ರೆ ಬಂದ್ಬಿಡುತ್ತಲ್ವಾ, ಇದೊಂದು ತಂದ್ಕೊಂಡು ಮನೆಯಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡುವಾಗ ಹಾಕೊಂಡ್ರೆ ಆಯ್ತು. ಸೊ ಈ ತರ ಎಲ್ಲರೂ ಪಿರಮಿಡ್ ಎನರ್ಜಿಯನ್ನ ಬಳಸ್ಕೋಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿರುವ ಎಲ್ಲ ಗುರುಗಳಿಗೆ, ಮಹಾವತಾರ್ ಬಾಬಾಜಿ ಫೌಂಡೇಶನ್ ಸಂಸ್ಥಾಪಕರು ಎಲ್ಲರಿಗೆ ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಜ್ಯೋತಿ ಮೇಡಮ್. ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ರ. ಟೋಟಲ್ ನಮಗೆ ಪಿರಮಿಡ್ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಈಜಿಪ್ಟ್ ನಲ್ಲಿ ಪಿರಮಿಡ್ ಇದೆ ಅಂತ ಮಾತ್ರ ಕೇಳಿದ್ವಿ. ಅದರ ಆಕಾರ ಹೆಂಗ್ ನಿರ್ಮಾಣ ಮಾಡಿದ್ರು, ಆತ್ಮಶಕ್ತಿಯಿಂದ ಹೆಂಗ್ ತಯಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಇರ್ಬೋದು. ವಿಧ ರೀತಿಯ ಕಿಂಗ್ಡಮ್, ನಾವು ಭೂಗೋಳ ಅಂತ ಅಷ್ಟೇ ಹೇಳ್ತಾ ಇದ್ವಿ. ಇಷ್ಟೆಲ್ಲ ಮಿನರಲ್ ಕಿಂಗ್ಡಮ್ ಇದೆ, ಪ್ಲಾಂಟ್ ಕಿಂಗ್ಡಮ್ ಇದೆ, ಆನಂತರ ಜೀವಜಾಲದ ಒಂದು ಕಿಂಗ್ಡಮ್ ಇದೆ, ಹ್ಯೂಮನ್ ಕಿಂಗ್ಡಮ್ ಇದೆ, ದೈವ ಮಾನವರ ಕಿಂಗ್ಡಮ್ ಇದೆ. ವಾವ್, ಅದ್ಭುತ ಮೇಡಮ್. ನಿಮ್ಮಿಂದ ತಗೋತಕ್ಕಂಥದ್ದು ವಿಷಯ ಬಹಳ ಅಂದ್ರೆ ₹1 ಒಂದು 10% ಕೊಟ್ಟಿರೇನೋ ಅಷ್ಟೇ. ಇನ್ನು 90% ತಾವು ನಮಗೆ ಕೊಡ್ತಕ್ಕಂಥದ್ದೇ. ನಾವು ಕೂಡ ಅಷ್ಟೇ ಉತ್ಸುಕರಾಗಿದ್ದೀವಿ ತಮ್ಮ ಕಡೆಯಿಂದ ಜ್ಞಾನ ತಗೊಳ್ಳಿಕ್ಕೆ. ಮೇಲಾಗಿ ದೇಶದ ಪ್ರಪಂಚದಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ತರದ ಪಿರಮಿಡ್ಗಳು ಇದಾವೆ ಅನ್ನೋದು. ಕ್ರಿಸ್ಟಲ್ ಬಗ್ಗೆ ಹೇಳಿದ್ರೆ, ಕ್ರಿಸ್ಟಲ್ ಅನ್ನ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಅದೇನೋ ಅದೃಷ್ಟದ ಕಲ್ಲು ಅಂತ ಏನೋ ಎಲ್ಲೋ ಕೇಳಿದ್ದಷ್ಟೇ. ಬಟ್ ಈ ತರನೂ ನಮ್ ಕ್ರಿಸ್ಟಲ್ ಗಳ ಬೆನಿಫಿಟ್ ಇದೆ ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀರಾ. ಮತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿರಮಿಡ್ ನಲ್ಲಿ ನಾವು ಕೂಡ ಕಿಂಗ್ ಚೇಂಬರ್ ನಲ್ಲಿ ಕುತ್ಕೊಂಡು ಅದನ್ನ ಫೀಲ್ ಮಾಡ್ಕೊಂಡಿದೀವಿ. ಅದ್ಭುತ ಅಮೇಝಿಂಗ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ಕೃತಜ್ಞತೆ ಅಂತಂದ್ರೆ ಕೈ ಮುಗಿಯೋದನ್ನ ಬಿಟ್ರೆ ನಾವ್ ಇನ್ನೇನ್ ಕೊಡ್ಬೋದು ಮೇಡಮ್. ತಮ್ಮಿಂದ ತಗೊಳ್ತಕ್ಕಂಥ ಬಹಳ ಇದೆ ಜ್ಞಾನ. ಇವತ್ತು ಬಂದು ತಮ್ಮ ಸಮಯವನ್ನು ನಮಗೆ ಕೊಟ್ಟು ತಮ್ಮ ಜ್ಞಾನವನ್ನು ನಮಗೆ ದಾರಿ ಇರುವುದಕ್ಕಾಗಿ ನಮ್ಮೆಲ್ಲರ ಪರವಾಗಿ, ಮಹಾವತಾರ್ ಫೌಂಡೇಶನ್ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಜ್ಯೋತಿ ಮೇಡಮ್ ತಮಗೆ. ಎಸ್, ಕೆಲವರು ಇಲ್ಲಿ ಕೆಲವೊಂದಿಷ್ಟು ಅನಿಸಿಕೆಗಳನ್ನ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಮೇಡಮ್. ಅದಕ್ಕೆ ಒಂಚೂರು ಉತ್ತರಗಳನ್ನ ತಾವು ದಯಪಾಲಿಸ್ಬೇಕಂತ ಕೇಳ್ಕೊಳ್ತದೆ. ಶಾಂತಾ HV ಮೈಸೂರ್ ಮೇಡಮ್, ತಮಗೆ ಅವಕಾಶ. ಲಕ್ಷ್ಮೀಕಾಂತ ಅವರೇ ಮಾತಾಡ್ಬಿಡಿ. ಹಲೋ. ಹಾ ಹೇಳಿ, ಒಬ್ರು ಮಾತಾಡಿ. ಶಾಂತಾ ಮೇಡಮ್ ಮಾತಾಡಿ. ನಾನ್ ಮಾತಾಡ್ತಾ ಇದ್ದೀನಿ, ಶಾಂತ ಮಾತಾಡ್ತಾ ಇದ್ದೀನಿ. ಎಸ್ ಮೇಡಮ್. ಜ್ಯೋತಿ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ಮೇಡಮ್, ಪಿರಮಿಡ್ ಬಗ್ಗೆ ತುಂಬಾ ಸವಿಸ್ತಾರವಾಗಿ, ಯಾವುದೇ ತರಹದ ಅನುಮಾನಗಳಿಲ್ಲದೆ ಅಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಏನ್ ಪ್ರಶ್ನೆ ಕೇಳ್ಬೇಕು ಅನ್ನೋದು ಉದ್ಭವ ಆಗದೇ ಇಲ್ಲ ತಮ್ಮ ಒಂದು ಇದನ್ನ ಕೇಳಿದಾಗ, ಪಿರಮಿಡ್ ಬಗ್ಗೆ ಕೇಳಿದಾಗ. ಹಾಗಾಗಿ ತುಂಬಾ ಸಂತೋಷ ಆಯ್ತು ಮೇಡಮ್. ತುಂಬಾ ಪಿರಮಿಡ್ ಬಗ್ಗೆ ಭಾರಿ ಈ ತರ ಶಕ್ತಿಗಳು ಮತ್ತೆ ಈ ತರ ವೆರೈಟೀಸ್ ಆಫ್ ಪಿರಮಿಡ್ಸ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಅದನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಮೇಡಮ್ ಪಿರಮಿಡ್ಸ್ ನಲ್ಲಿ. ನಾವು ಕಡತಾಲ್ ಹೋದ್ರೆ ಒಂದು ಸ್ಟಾಲ್ಸ್ ನೋಡ್ತಾ ಇರ್ತೀವಲ್ಲ, ಎಷ್ಟೊಂದು ಶಾಪ್ಸ್ ಇರುತ್ತಲ್ಲ, ಅಲ್ಲಿ ಡಿಫ್ರೆಂಟ್ ಪಿರಮಿಡ್ಸ್ ಕಾಣ್ತಾ ಇರುತ್ತೆ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಎದಕ್ಕೆ ಯೂಸ್ ಆಗುತ್ತೆ ಅಂತ. ಪಿರಮಿಡ್ ನಿರ್ಮಾಣ ಇರೋದು ಒಂದೇ, ಡಿಗ್ರೀಸ್ ಒಂದೇ, ಆಂಗಿಲ್ ಒಂದೇ. ಎಲ್ಲಿ ಬ್ಯಾಂಗ್ಳೂರ್ ಕಡ್ತಾಲ ಮೇಡಮ್ ಅದು? ಇಲ್ಲ, ಹೈದರಾಬಾದ್ ಹತ್ರ ಕಡ್ತಾಲ್ ಅಂತ ಬರುತ್ತೆ ಮೇಡಮ್. ಹೈದರಾಬಾದ್ ಹತ್ರ ಅದು ಧ್ಯಾನ ಮಹಾಯಾಗಗಳು ನಡೆಯುತ್ತಲ್ಲ,
ಎವ್ರಿ ಹಾ. ಎವ್ರಿ ಇಯರ್ ಅಲ್ಲಿ. ಅದ್ ಯಾವ ಟೈಮಲ್ಲಿ ನಡೆಯೋದಲ್ಲಿ ನೆಕ್ಸ್ಟ್? ಡಿಸೆಂಬರ್ 21ರಿಂದ ಡಿಸೆಂಬರ್ 31, 11 ದಿನ ಇರುತ್ತೆ. ಈಗ ಆಲ್ರೆಡಿ ಕಳೆದೋಗಿದೆ ಅದು. ಹೌದು, Next- ಮೊನ್ನೆನೆ ಕಂಪ್ಲೀಟ್ ಆಗಿದೆ. ಹೌದೌದು. ನೆಕ್ಸ್ಟ್ ಡಿಸೆಂಬರಿಗಾದ್ರೂ ಪ್ರಯತ್ನ ಮಾಡ್ಬೋದು ನಾವು. ಎಸ್, ಅಂದ್ರೆ ನಾನು ಮಧ್ಯದಲ್ಲಿ ಕೂಡ ಹೋಗ್ಬೋದು. ಯಾವ್ದೋ ಒಂದು ಕ್ಲಾಸ್ ನಡೀತಾ ಇರುತ್ತೆ ಅಲ್ಲಿ, ಯಾರು ಇಲ್ಲಂದ್ರೆ ಕೂಡ ನಾವು ಅನ್ನದಾನ 365 ಡೇಸ್ ನಡಿಬೇಕು ಅಂತ ಗುರುಗಳು ಹೇಳಿದಾರಲ್ಲಿ. ಸೊ ಅಲ್ಲಿ ಹೋಗಿ ಚೆನ್ನಾಗಿ ಯಾವಾಗೂ ಅಲ್ಲಿ ಮಾಸ್ಟರ್ಸ್ ಇರ್ತಾರೆ ಗೈಡ್ ಮಾಡಕ್ಕೆ. ಅಲ್ಲಿ ಹೋಗಿ ನಾವು ಬೇಕಿದ್ರೆ ಧ್ಯಾನ ಮಾಡ್ಕೋಬಹುದು, ಊಟ ಮಾಡ್ಬೋದು, ಅಲ್ಲೆಲ್ಲ ತಿರುಗಾಡಿ ಸುತ್ತಮುತ್ತ ಎಲ್ಲ ಪರಿಸರ ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ, ಸ್ವಲ್ಪ ಸಣ್ಣ ಸಣ್ಣ ಪ್ಲೇಸಸ್ ಇದೆ, ಅಂದ್ರೆ ಅವರು ತಪಸ್ಸು ಮಾಡಿದ್ದು ಸ್ಥಳಗಳು ಅವೆಲ್ಲ ನೋಡ್ಕೊಂಡು ನಾವು ಒಂದಿನ ಸ್ಪೆಂಡ್ ಮಾಡಿ ಬರ್ಬೋದು. ಯಾರು ಏನು ತೊಂದ್ರೆ ಇಲ್ಲ ಮೇಡಮ್. ಹಾಲ್ಟಿಂಗ್ ಎಲ್ಲ ವ್ಯವಸ್ಥೆ ಇರುತ್ತಾ ಮೇಡಮ್? ಹಾಗಿದ್ರೆ 3-4 days ಇರ್ಬೋದಾ? ಹೌದು, ಇರ್ಬೋದು. ಅದೇ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ತರ ಬೇಕು ಅಂತ ಕೇಳಿ ಹೋಗ್ಬೇಕು. ಯಾರ್ದನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ತರ ಬೇಕು ವ್ಯವಸ್ಥೆ ಅಂದ್ರೆ ಪೇಡ್ ಆದ್ರೂ ಇರ್ಬೋದು. ವ್ಯಾಲಿನಲ್ಲಾದ್ರೆ ಪೇಡ್ ಅಕಾಮಿಡೇಷನ್ ಇದೆ ಗೊತ್ತು ನನಗೆ. ಕಡ್ತಾಲ್ನಲ್ಲಿ ಕೂಡ ಇತ್ತೀಚೆಗೆ ಮಾಡಿದಾರೆ ಮೇಡಮ್. ಸೊ ಅವ್ರ ನಂಬರ್ ತಗೊಂಡು ನೀವು ಬುಕ್ ಮಾಡ್ಕೊಂಡು ಅಕಾಮಿಡೇಷನ್ ಬುಕ್ ಮಾಡ್ಕೊಂಡು ಹೋದ್ರೆ ಇನ್ನು ಯಾವುದೇ ತೊಂದರೆ ಇರಂಗಿಲ್ಲ. ಊಟ ಮಾತ್ರ ಫ್ರೀ ಇರುತ್ತೆ. ಮೇಡಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹೇಗೆ ಸಿಗುತ್ತೆ? ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಪಿರಮಿಡ್ ಆರ್ಗನೈಸೇಷನ್ ಒಂದು ವೆಬ್ಸೈಟ್ ಇದೆಯಲ್ಲ ಪಿರಮಿಡ್ದು, ಆ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ಎಲ್ಲಾನು ಡೀಟೇಲ್ಸ್ ಇರುತ್ತೆ. www.PSSM ಮೂವ್ಮೆಂಟ್ ಆರ್ಗನೈಸೇಷನ್ ಯಾವ ತರ ಇದೆಯಲ್ಲ ಅದರಲ್ಲಿ www ಪಿರಮಿಡ್ ಸಮಥಿಂಗ್ ಏನೋ ಇದೆ, ನನಗೂ ಕರೆಕ್ಟ್ ಐಡಿಯಾ ಇಲ್ಲ. ಅಂದ್ರೆ ಅದ್ರ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಮೇಡಮ್. ಆಲ್ರೆಡಿ ನೀವು ಕರ್ನಾಟಕದಲ್ಲಿ ನೆಲೆಸಿದವರಾಗಿದ್ರೆ ಕರ್ನಾಟಕದಲ್ಲಿ ಕನಕಪುರ ರೋಡ್ ನಲ್ಲಿ ಪಿರಮಿಡ್ ವ್ಯಾಲ್ಯೂ ಇದೆ. ಅದು ಎಲ್ಲರಲ್ಲಿ 165 ಪಿರಮಿಡ್ ಇದೆ. ಅಲ್ಲಿ ಹೋಗಿ ನೀವು ಅದನ್ನ ಕಣ್ಣಾರೆ ನೋಡಿ ಅದ್ರ ಫೀಲ್ ಮಾಡ್ಕೋಬಹುದು ಮೇಡಮ್. ಅದೊಂದು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹಾಕಿ ಸರ್ ಚಾಟ್ ಬಾಕ್ಸ್ ಗೆ. ಎಸ್, ಈಗ ನೆಕ್ಸ್ಟ್ ಲಕ್ಷ್ಮೀಕಾಂತ್ ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ ಮೇಡಮ್. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಈ ದಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಜ್ಯೋತಿ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಕೇಳಲಿಕ್ಕೆ. ವೆರೈಟಿ ಆಫ್ ಪಿರಮಿಡ್ಸ್ ನಮ್ಮ ಈಜಿಪ್ಟ್ ಅಲ್ಲಿ ನಾವು ಬರೀ ಹೆಣಗಳನ್ನ ಇಡ್ಲಿಕ್ಕೆ ಅದು ಜೀವಂತ ಅಂದ್ರೆ ಅದು ಹಾಳಾಗ್ದಿರ ಇರುತ್ತೆ ಅನ್ನೋದ್ರ ಪವರ್ ಕೇಳಿದ್ವು. ಬಟ್ ಇಲ್ಲಿ ಪಿರಮಿಡ್ ಪವರ್ ಕೇಳಿದ್ವು. ಬಟ್ ಇಷ್ಟೊಂದು ವಿಸ್ತೃತವಾಗಿ ಪತ್ರಿಜಿ ಅವರ ಒಂದು ಪ್ರೇರಣೆಯಿಂದ ಮತ್ತೆ ಎಲ್ಲಾ ಸೈಂಟಿಸ್ಟುಗಳು ಒಂದು ಇದರಲ್ಲಿ ರಿಸರ್ಚ್ ಮಾಡ್ತಾ ಇರೋವಂಥದ್ದು, ಅವ್ರವ್ರ ದೇಶಗಳಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇರೋದನ್ನೆಲ್ಲ ಕೇಳಿ ನಿಜವಾಗ್ಲೂ ಅದ್ರ ಮಹತ್ವ ತುಂಬಾ ಇದಾಯ್ತು. ಮತ್ತೆ ಬೆಂಗಳೂರಲ್ಲಿ ನಾನು ಒಂದ್ಸಾರಿ ಇದಕ್ಕೆ ಹೋಗಿದ್ದೆವು, ಬುದ್ಧ ಪೌರ್ಣಮಿ ದಿನ ಎಲ್ಲ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆದ್ಮೇಲೆ ನಾನು ಅಲ್ಲಿ ಕಿಂಗ್ಸ್ ಚೇಂಬರ್ ಎಲ್ಲ ನೋಡಿರ್ಲಿಲ್ಲ. ಬಟ್ ಈಗ ನೀವ್ ಹೇಳದ್ಮೇಲೆ ಪ್ರತಿ ಹುಣ್ಣಿಮೆಯಲ್ಲೂ ಅಲ್ಲಿ ಧ್ಯಾನ ನಡೀತದೆ, ಕೆಲವು ಕ್ಲಾಸಸ್ ನಡೀತದೆ ಅಂತ ಕೇಳ್ಪಟ್ಟಿದ್ದೀನಿ. ಖಂಡಿತ ಪೌರ್ಣಮಿ ದಿನ ಅಲ್ಲಿ ಹೋಗಿ ಆ ಕಿಂಗ್ಸ್ ಚೇಂಬರ್ ಅಲ್ಲಿ ಕೂತು ಅದರ ಅನುಭವವನ್ನು ಪಡ್ಕೋಬೇಕು, ಅದರ ಶಕ್ತಿನ ಪಡ್ಕೋಬೇಕು ಅಂತ ಹೇಳಿ. ಮತ್ತೆ ತಾವ್ ಹೇಳಿದ್ರಿ ಯಾರಿಗಾದ್ರೂ ಕಾಯಿಲೆಗಳಿದ್ರೆ, ಏನಾದ್ರೂ ಹೋಗಿ ದೀರ್ಘ ಕಾಯಿಲೆಗಳಿದ್ರೆ ಅದು ಒಂದು 11 ದಿನಾನೋ 21 ದಿನಾನೋ ಸಂಕಲ್ಪ ಮಾಡಿ ಅಂತ ಹೇಳಿ ಇದನ್ನ ಒಂದು ಯಾರಾದ್ರೂ ಆ ರೀತಿ ಇದ್ರೆ ಅವ್ರಿಗೆ ಒಂದು ನಾವು ಗೈಡೆನ್ಸ್ ಕೊಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಒಂದು ವ್ಯವಸ್ಥೆ ಮಾಡಬಹುದು ಅಂತ ಕೇಳ್ಪಟ್ಟಿದ್ದೀನಿ. ನಮ್ ಇಲ್ಲೇ ಕನಕಪುರ ರೋಡಲ್ಲಿ ಕಿಬ್ಬೆದೊಡ್ಡಿ ಅಂತ ಬರುತ್ತಮ್ಮ, ಎಲ್ಲ ಬಸ್ಸಸ್ ತುಂಬಾ ಓಡಾಡ್ತಾವ ಅಲ್ಲಿಗೆ. ಕಿಬ್ಬೆದೊಡ್ಡಿ ಹತ್ರ ಇಳಿದ್ ಬಿಟ್ರೆ ಆಟೋಗಳು ಸಿಗುತ್ತೆ ಒಳಗಡೆ ಹೋಗ್ಲಿಕ್ಕೆ. ಒಂದು 50 ರೂಪಾಯಿ 100 ರೂಪಾಯಿ ಒಬ್ಬೊಬ್ರೆ ಇದ್ರೆ, ಇಲ್ಲ ಅಂದ್ರೆ 30 ರೂಪಾಯಿ ತಗೊಳ್ತಾನೆ. ಜಾಸ್ತಿ ಜನ ಇದ್ರೆ ತುಂಬಾ ಪ್ರಶಾಂತವಾದ ವಾತಾವರಣ, ಅಲ್ಲಿ ಫ್ರೀ ಊಟ ಸಿಗುತ್ತೆ ಅಂತ ಕೇಳಿದ್ದೀನಿ. ಪಕ್ಕದಲ್ಲೇ ಕ್ಯಾಂಟೀನ್ ಇದೆ, ಚೆನ್ನಾಗಿದೆ. ಹೋಗಿ ಅಲ್ಲಿ ಉಳ್ಕೊಂಡು ಅದ್ರ ಅನುಭವ ಪಡ್ಕೊಂಡು ಬರ್ಬೋದು. ಬೆಂಗಳೂರಿಗೆ ಬಂದಾಗ ಏನಿಲ್ಲ ಅಂದ್ರೆ ಪ್ರಕೃತಿ ಜಾಸ್ತಿ ಇದೆ. ತುಂಬಾ ಚೆನ್ನಾಗಿದೆ. ಪ್ರಕೃತಿ ಕೂಡ ಫುಲ್ ತುಂಬಾ ಪ್ರಕೃತಿ ಮಡಿಲಲ್ಲೇ ಆ ಪಿರಮಿಡ್ ಇದೆ ಅಂತ ಅನ್ಸುತ್ತೆ. ಅಷ್ಟು ತುಂಬಾ ಸುಂದರವಾದ ಪಿರಮಿಡ್ ಇದು ಕನಕಪುರ ರೋಡ್ ನಲ್ಲಿರುವ ಬೆಂಗಳೂರಿನಲ್ಲಿರುವ ಪಿರಮಿಡ್. ಮಕ್ಳಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಪಾರ್ಕ್ ಟೈಪ್ ಎಲ್ಲ ಇದೆ, ಚೆನ್ನಾಗಿದೆ. ಅಲ್ಲೇ ಗೋಶಾಲಾ ಬೇರೆ ಇದೆ, ಅಲ್ಲಿ ಹಸುಗಳು ಮತ್ತೆ ಆರ್ಗ್ಯಾನಿಕ್ ತುಪ್ಪ ಅದು ಮಾರೋದೆಲ್ಲ ನಾವು ನೋಡಿದೀವಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಕೇಳಲಿಕ್ಕೆ. ಜ್ಯೋತಿ ಮೇಡಮ್ ಅವ್ರೆ, ಥ್ಯಾಂಕ್ ಯು. ಮತ್ತೆ ಬರ್ತಾ ಇರಿ, ಇನ್ನೂ ಹೆಚ್ಚಿನ ಜ್ಞಾನವನ್ನು ನಮ್ಗೆ ಹಂಚುತ್ತಾ ಇರಿ ಅಂತ ನಾನು ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತೀನಿ. ನಿಮ್ ಫೋನ್ ನಂಬರ್ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್. ನಾನು ಏನಾದ್ರು ಹೋದ್ರೆ ನಿಮ್ಗೆ ಫೋನ್ ಮಾಡ್ಕೊಂತೀನಿ ನಿಯರ್.
ಮೇಡಮ್ ಆಕ್ಚುಲ್ ಆಗಿ ಫೋನ್ ನಂಬರ್ ಇಲ್ಲ, ನಾನು ಒಂಚೂರು ಚೆಕ್ ಮಾಡ್ತೀನಿ ಇರ್ರಿ. ನಾನು ಇದ್ರಲ್ಲಿ ನೀವೇ ಕೇಳಿದ್ರಲ್ಲ, ತಮ್ಮ ಹೆಸರೇನಂದ್ರೆ ಮೇಡಮ್? ಮೈಸೂರು ಶಾಂತ ಅವರು. ಓಕೆ ಓಕೆ ಎಸ್ ಎಸ್ ಓಕೆ. ಮನೆ ಕಟ್ತಾ ಇದ್ದೀರಲ್ಲ ಒಂದ್ಸರಿ ಎಸ್ ತಮ್ಗೆ. ಹೌದು ಮೇಡಮ್, ಹೌದು Okay. ಹೌದು. ಹಾ, ಗೊತ್ತಾಯ್ತು. ಸರಿ ಮೇಡಮ್, ನಾ ಅದೊಂಚೂರು ಚೆಕ್ ಮಾಡ್ಬಿಟ್ಟು ನಾನು ಇದ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಕೂಡ ನೆಕ್ಸ್ಟ್ Okay, thank you, thank you. ಥ್ಯಾಂಕ್ ಯು. ಯಾರು Thank you, ಮನೆ sir. ಕಟ್ತಾ ಇದ್ರೆ ಕೂಡ ಕ್ರಿಸ್ಟಲ್ಸ್, ರಾಕ್ ಕ್ರಿಸ್ಟಲ್ಸ್ ಪಿಒಪಿ ನಲ್ಲಿ, ಇಲ್ಲಾಂದ್ರೆ ಫ್ಲೋರಿಂಗ್ ಆಗುತ್ತಲ್ಲ, ಫ್ಲೋರಿಂಗ್ ಕಿಂತ ಮುಂಚಿತವಾಗಿ ರಾಕ್ ಕ್ರಿಸ್ಟಲ್ಸ್ ಅಂತ ಕೆಜಿ ಗಂಟ್ಲೆ ಪರ್ ಕೆಜಿ ಇಷ್ಟು ಅಂತ ಸಿಗುತ್ತೆ. ಸಮ್ 250 rupees ಕೆಜಿ ಏನೋ ಇರುತ್ತೆ, 300 ಇರುತ್ತೋ ಇವಾಗ ಗೊತ್ತಿಲ್ಲ. ಒಂದು 10 ಕೆಜಿ 20 ಕೆಜಿ ರಾಕ್ ಕ್ರಿಸ್ಟಲ್ ತರಿಸಿ ಈ ಫ್ಲೋರಿಂಗ್ ಕೆಳಗಡೆ ಹಾಕ್ತಾ ಇದ್ದಾರೆ ಎಲ್ಲರೂ. ಕ್ರಿಸ್ಟಲ್ ಇಸ್ ಎ ವೆರಿ ಗುಡ್ ಎನರ್ಜಿ. ಅದು ಕ್ರಿಸ್ಟಲ್ಸ್ ಜಾಸ್ತಿ ಎನರ್ಜಿನ ಪಾಸಿಟಿವ್ ಎನರ್ಜಿನ ಹಿಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಕ್ರಿಸ್ಟಲ್ಗೆ. ಪಿಒಪಿ ನಲ್ಲಿ ಕೂಡ ಹಾಕ್ತಾ ಇದ್ದಾರೆ, ಫ್ಲೋರಿಂಗ್ ನಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಅವು ಮೇನ್ ತಲ್ಬಾಗಿಲಿ ಕೂಡಿಸ್ತೀವಲ್ಲ, ಅದ್ರ ಕೆಳಗಡೆ ಕೂಡ ಫಸ್ಟ್ ನಾವು ಹಾಕ್ಬಿಟ್ಟು ಅದನ್ನ ಕೂಡ್ಸ್ಬಿಟ್ರೆ, ಒಂದು ಪ್ರತಿಯೊಬ್ಬರು ಯಾರು ಬಂದ್ರೆ ಒಳಗಡೆ ಸ್ಟೆಪ್ ಇಟ್ರೆ ಕೂಡ ನಮ್ಗೊಂದು ಪಾಸಿಟಿವ್ ಎನರ್ಜಿ ಒಂದೇ ಒಳಗಡೆ ಬರಕ ಅನುಕೂಲವಾಗಿರುತ್ತೆ. ಆ ತರ ಎಲ್ಲಾನು ಮಾಡ್ತಾರೆ. ಎಲ್ಲರೂ ಮನೆ ಕಟ್ಟೋರು ಎಲ್ಲರೂ ತಿಳ್ಕೊಂಡು ಮಾಡ್ಕೋಬೇಕಿದೆಲ್ಲ. ಇದು ಕ್ರಿಸ್ಟಲ್ಸ್ ಎಲ್ಲಿ ಸಿಗುತ್ತೆ ಮೇಡಮ್ ಇದು? ಇದು ಪಿರಮಿಡ್ಸ್ ಯಾರು ಮಾರ್ತಾರಲ್ವಾ ಮೇಡಮ್, ಅವರೇ ಕ್ರಿಸ್ಟಲ್ಸ್ ಮಾರ್ತಾರೆ. ಕ್ರಿಸ್ಟಲ್ ಶಾಪ್ಸ್ ಸಾಕಷ್ಟು ಇರುತ್ತೆ ನಿಮ್ಗೆ. ಕ್ರಿಸ್ಟಲ್ಸ್ ಮೇಡಮ್, ನೀವು ಕನಕಪುರ ಪಿರಮಿಡ್ ವ್ಯಾಲಿ ಹೋದ್ರೆ ಎಲ್ಲಾ ಸಿಗುತ್ತೆ ನಿಮ್ಗೆ. ಅಲ್ಲಿ ಮಾಹಿತಿ ಜೊತೆಗೆ ನಿಮ್ಗೆ ಇವು ಕೂಡ ಸಿಗ್ತವೆ. ಇಲ್ಲಿ ಪಿರಮಿಡ್ ವ್ಯಾಲಿ ಕನಕಪುರ ಇದಕ್ಕೆ ಹೋಗಿ ಎಲ್ಲ ಸಿಗುತ್ತೆ. ಮೈಸೂರಲ್ಲೂ ಸುಮಾರು ಇದಾರೆ ನಮ್ಮ ಪತ್ರಿಜಿ ಅವರ ಶಿಷ್ಯರುಗಳು. ಅವ್ರು ಮಾಡ್ತಾರಲ್ವಾ, ಅವ್ರದ್ದು ಶಾಪ್ಸ್ ತುಂಬಾ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸರ್, ತಾವು ತಮ್ಮ ಗ್ರೂಪ್ಸ್ ನಲ್ಲಿ ಹಾಕ್ಬಹುದು. ಹಾಕ್ತೇವೆ ಮೇಡಮ್, ಹಾಕ್ತೇವೆ. ಎಸ್, ನೆಕ್ಸ್ಟ್ ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್, ತಮಗೆ ಅವಕಾಶ. ಸಣ್ಣಗೌಡ್ರೆ, ನಿಮ್ ಪರವಾಗಿ ಮೇಡಮ್ ಅವ್ರಿಗೆ ಇನ್ನೊಂದ್ಸಾರಿ ಕ್ರಿಸ್ಟಲ್ ಬಗ್ಗೆ ಕ್ಲಾಸ್ ತಗೊಳ್ಳಿ. ಎಸ್ ಎಸ್, ಖಂಡಿತ ಮೇಡಮ್. ಜೊತೆ ಮೇಡಮ್ ಅವ್ರೆ ಒಂದ್ಸಾರಿ ಕ್ರಿಸ್ಟಲ್ ಬಗ್ಗೆ ಕ್ಲಾಸ್ ಕೊಡಿ ಮೇಡಮ್ ಅವ್ರೆ. ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. 5 ಗಂಟೆಗೆ ಸಂಪನ್ನಗೊಳಿಸಬೇಕಾಗಿದೆ. ಬಟ್ ಆದ್ರೆ ಮೊದಲನೇ ದಿವಸ ಆಗಿರೋದ್ರಿಂದ ಇನ್ನ 5 minutes ಒಳಗಡೆ ಸಂಪನ್ನಗೊಳಿಸಬೇಕಾಗಿದೆ ಸರ್. ಇನ್ನಿಬ್ರು ಇದಾರೆ ಮೇಡಮ್, ಅಷ್ಟೇ ಇನ್ನಿಬ್ರು ಇದಾರೆ ಶೇರಿಂಗ್. ಸರ್, ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್, ತಮಗೆ ಅವಕಾಶ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಜ್ಯೋತಿ ಮೇಡಮ್, ನಿಮ್ಗೆ ತುಂಬಾ ನಮಸ್ಕಾರ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡ್ತಾ ಇದ್ದೀವಿ ಇವತ್ತು. ಮೇಡಮ್ ಪಿರಮಿಡ್ ಇಟ್ಕೊಂಡು ಬಂದಿದ್ದಾರೆ. ಸೂಪರ್, ಪಿರಮಿಡ್ ಕ್ಯಾಪ್ ಧರಿಸಿದ್ದಾರೆ. ಹಾ, ಚೆನ್ನಾಗಿ ಹೇಳಿದ್ರಿ. ನಮ್ ರಂಗನಾಥ್ ಗುರುಜಿ ಅವ್ರು ಹೇಳಿದ್ರು, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ನೂ ಸೇರಿಸಿ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಮತ್ತೆ ಬನ್ನಿ, ಕ್ಲಾಸ್ ಮಾಡ್ತಾ ಇರಿ. ನಮಸ್ತೆ ಮೇಡಮ್, ತುಂಬಾ ಖುಷಿ ಆಗಿದೆ ಮೇಡಮ್, ಚೆನ್ನಾಗಿದೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಬಾವಿಕಟ್ಟಿ ಅವರೇ, ತಮಗೆ ಅವಕಾಶ ಇವಾಗ. ಸಾರಿ, ವಿ ವೇದಾವತಿ ಮೇಡಮ್. ಮಾತಾಡಿ ಮೇಡಮ್. ಹಲೋ, ಹಾ, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಅವರೇ, ತುಂಬಾ ನಮಸ್ಕಾರ. ನಮಸ್ಕಾರ. ಪಿರಮಿಡ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಅಂದ್ರೆ ಇವತ್ತಂತೂ ಫುಲ್ ಫ್ರಮ್ ದ ರೂಟ್ ಹೇಳಿದ್ರಿ ನೀವು. ಇದು ಭೂಮಂಡಲ, ಸೂರ್ಯಮಂಡಲ ಎಲ್ಲದ್ರಿಂದ ರೂಟ್ ಕಡೆಯಿಂದ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನ್ ಕಡ್ತಾಳ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಯಾರು ಕೇಳಿದ್ರಲ್ಲ, ಕಡ್ತಾಳಲ್ಲಿ ಎಲ್ಲಾ ಟೈಪ್ಸ್ ಕ್ರಿಸ್ಟಲ್ ಸಿಗುತ್ತೆ. ಮತ್ತೆ ಕಡ್ತಾಳ್ ಪಿರಮಿಡ್ ನಾನು 10 ದಿವಸ ಇದ್ದೆ ರೀ. ಒಳ್ಳೆ ಅನುಭವ. ಫಸ್ಟ್ ಟೈಮ್ ಹೋಗಿದ್ದು ನಾನು ಧ್ಯಾನಕ್ಕೆ ಬಂದಿದ್ದೆ ರೀಸೆಂಟ್. ಅಂತದ್ರಲ್ಲಿ ಫಸ್ಟ್ ಟೈಮ್ ಹೋದೆ. ಕಡ್ತಾಳ್ಗೆ ಒಬ್ಳೆ ಹೋದೆ ಮನೆಯಿಂದ. 10 ದಿವಸ ಇದ್ದೆ. ಒಳ್ಳೆ ಅನುಭವ, ಒಳ್ಳೆ ಜನ, ಒಳ್ಳೆ ಊಟ. ಅದೇ ನೀವು ಹೇಳಿದಾಗೆ ನೂರಾರು ತರದ್ದು ಪಿರಮಿಡ್ಸ್ಗಳು ಸಿಗುತ್ತೆ. ಅದು ಹೋಗೋದು, ಅಲ್ಲಿ ಇರೋದು, ಅವೆಲ್ಲ ಡೀಟೇಲ್ಸ್ ಎಲ್ಲ ಬೇಕಾರೆ ನಾ ಕಳಿಸ್ತೀನಿ. ನನ್ನ ಹತ್ರ ನಂಬರ್ಸ್ ಇದೆ. ನಾನು ಹೋದಾಗ ಯಾರ್ಯಾರೋ ನನಗ್ ಕೊಟ್ಟಿದ್ರು. ನಾನು 1 hour ಅಲ್ಲಿ ಡಿಸೈಡ್ ಮಾಡಿ ಹೋಗಿದ್ದು. ನಾನು ಹೋಗೋ ಐಡಿಯಾನೇ ಇರ್ಲಿಲ್ಲ. ಸುಮ್ನೆ 9:30 10 ಗಂಟೆ ಅಷ್ಟು ಯೋಚನೆ ಮಾಡಿದೆ. 2:30 ಟ್ರೈನ್ಗೆ ಹೊರಟ್ಬಿಟ್ಟೆ ನಾನು. ಯಾರು ತರ ಹೋಗುವಾಗ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಹೋಗೋರೆಲ್ಲ ಸೇರಿ ಗುಂಪಲ್ಲಿ ಹೋಗ್ಬೋದು ಮೇಡಮ್. ಇನ್ಮೇಲೆ ಹಂಗೆ ಮಾಡ್ಬೇಕು ಮೇಡಮ್. ಎಲ್ಲಿ ಹೋದ್ರುನು ಗುಂಪು ಮಾಡ್ಕೊಂಡು ಹೋಗ್ಬೇಕ್ರಿ. ಹೌದು, ಯಾಕಂದ್ರೆ ಬೇರೆ ಟೈಮ್ ನಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಗುಂಪಾಗಿ ಹೋಗ್ರಿ. ಹೌದು, ಒಳ್ಳೆ ಸಜೆಷನ್ ಕೊಟ್ರಿ ಮೇಡಮ್. ಅಟ್ಲೀಸ್ಟ್ 3 ಜನ 4 ಜನನಾದ್ರೂ ಅದು ಪರವಾಗಿಲ್ಲ, ಹೋಗ್ಬಹುದು. ಹೋಗ್ಬೋದು.
ನನ್ಗೆ ಯಾರು ಇಲ್ಲಿ ಪರಿಚಯ ಇರ್ಲಿಲ್ಲ. ನಾನು ಹುಬ್ಳಿಗ್ ಬಂದಿರೋದೇ ರೀಸೆಂಟ್ ಆಗಿ. ಹಾಗಾಗಿ ನಾನು ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಡಿಸೈಡ್ ಮಾಡಿದೆ. 2:30 ಟ್ರೈನಿಂಗ್ ಹೊರಟೇ ಬಿಟ್ಟೆ ನಾನು. ನೆಕ್ಸ್ಟ್ ಯಾರಾದ್ರೂ ಹೋಗೋರು ಇದ್ರೆ ದಯಮಾಡಿ ನಮ್ಗೂನು ತಿಳಿಸಿ ಗ್ರೂಪ್ ಅಲ್ಲಿ. ಹೆಂಗಿದ್ರೆ ಇವಾಗ ಮೀಟ್ ಆಗ್ತೀವಲ್ಲ 3:30 ಇದ್ರಲ್ಲಿ ಸೆಷನ್ ಅಲ್ಲಿ. ಹಾ, ಹೌದು. ಎಲ್ಲಿ ಅವಾಗ ಹೋದ್ರು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕ್ರಿ ಮೇಡಮ್. ಹೌದು. ಓಕೆ ವೇದಾವತಿ ಮೇಡಮ್, Okay, ತಮಗೆ madam. ಅಭಿನಂದನೆಗಳು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಎಷ್ಟು ಕೊನೆಯದಾಗಿ ಮಲ್ಲಪ್ಪ ಸರ್ ಮಾತಾಡಬೇಕು. ಲಾಸ್ಟ್ ಒಂದೆರಡು ಮಾತನ್ನ ನಾನು ಹಿರಿಯ ಅನುಭವಿಕ ಇವರಿದ್ದಾರೆ, ಅವ್ರಿಗೆ ಕೂಡ ಒಂದಿಬ್ಬರಿಗೆ ಅವಕಾಶ ಕೊಡೋದಿದೆ. ಮಲ್ಲಪ್ಪ ಸರ್, ತಮಗೆ ಅವಕಾಶ. ಸರ್, ನಮಸ್ತೆ ಜ್ಯೋತಿ ಮೇಡಮ್. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ನಿಜಕ್ಕೂ ಅದ್ಭುತವಾಗಿರ್ತಕ್ಕಂತ ಒಂದು ವಿಶಾಲವಾದ ಮಾಹಿತಿಯನ್ನ ಮೇಡಮ್ ನವರು ಪಿರಮಿಡ್ ಬಗ್ಗೆ ತಿಳಿಸಿದ್ರು. ಪಿರಮಿಡ್ ಅನ್ನೋದೊಂದು ಪವರ್ ಹೌಸ್ ಅಂತ, ಅಂದ್ರೆ ಶಕ್ತಿಯ ಒಂದು ಕೇಂದ್ರ ಅಂತ. ಈ ಕೇಂದ್ರದಲ್ಲಿ ನಾವು ಧ್ಯಾನ ಮಾಡಿದಾಗ ಖಾಲಿ ಪ್ಲೇಸ್ ಅಲ್ಲಿ ಕೂತು ಧ್ಯಾನ ಮಾಡೋದಕ್ಕಿಂತ 3 ಪಟ್ಟು ಹೆಚ್ಚು ಶಕ್ತಿ ನಮ್ಗೆ ದೊರೆಯುತ್ತೆ. ನಾವು ಬೇಗನೆ ಶೂನ್ಯಕ್ಕೆ ತಲುಪಬಹುದು ಅನ್ನೋದನ್ನ ತಿಳಿಸಿದ್ರು. ಹಾಗೆಯೇ ಮನೆ ನಿರ್ಮಾಣ ಮಾಡೋದ್ರಾಗಿ ಅಥವಾ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ಇದನ್ನ ಇಡೋದ್ರಿಂದ ಆ ವಸ್ತುವಿನ ಏನು ಬೇಗ ಹಾಳಾಗದಂತೆ ನಾವು ಬಹಳ ದಿನಗಳ ಕಾಲ ಅದನ್ನ ಕಾಪಾಡ್ಬೋದು ಅನ್ನೋದನ್ನ ತಿಳಿಸಿದ್ರು. ಹಾಗೆ ವಿಶ್ವದ ಅನೇಕ ದೇಶಗಳಲ್ಲಿ ಈಗ ಇದರ ಶಕ್ತಿಯನ್ನ ಗುರುತಿಸಿ ಎಲ್ಲಾ ಕಡೆಗೂ ಇದನ್ನ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಸಿದ್ರು. ಭೂಲೋಕದಲ್ಲಿ ಇದನ್ನ ಈಗ ಹಾಲಿ 108 ಪಿರಮಿಡ್ಗಳಿದಾವೆ. ಅದರಲ್ಲಿ 70ರಿಂದ 80 ಈಜಿಪ್ಟ್ ದೇಶದಲ್ಲಿದ್ದಾವೆ. ಆಮೇಲೆ ಈಗ ಹಾಲಿ ಈಜಿಪ್ಟ್ ನಲ್ಲಿ ನಿರ್ಮಿಸಿರ್ತಕ್ಕಂಥ ಪಿರಮಿಡ್ಗಳು ಏನಿದಾವೆ ಅವು ಖಂಡಿತ ನಮ್ಮ ಭೂಲೋಕದ ಮಾನವರು ಇಲ್ಲ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗಿಂತ ಹೆಚ್ಚು ಶಕ್ತಿಯನ್ನ ಹೊಂದಿರತಕ್ಕಂತ ಗ್ರಹಾಂತರ ಜೀವಿಗಳಿಂದ ಅದು ನಿರ್ಮಾಣ ಆಗಿದೆ. ಅವು ಅಲ್ಲಿರ್ತಕ್ಕಂಥ ಒಂದೊಂದು ಕಲ್ಲು 70 ಟನ್ ಅನ್ನ ತೂಗುತ್ತೆ. ಇಷ್ಟು ಭಾರವಾದ ಒಂದು ಕಲ್ಲನ್ನ ಅವರು ಯಾವುದೇ ಸಾಧನಗಳಿಲ್ಲದೆ ಕೇವಲ ಆತ್ಮಶಕ್ತಿಯನ್ನ ಬಳಸಿ ಅಲ್ಲಿ ಏನು ಆ ಗ್ರಹಾಂತರ ಜೀವಿಗಳು ವೃತ್ತಾಕಾರದಲ್ಲಿ ಕುಳಿತು ತಮ್ಮ ಹೃದಯ ಶಕ್ತಿಯನ್ನ ಆತ್ಮಶಕ್ತಿಯಾಗಿ ಪರಿವರ್ತಿಸಿ ಅದರ ಸಹಾಯದಿಂದ ಆ ಕಲ್ಲುಗಳನ್ನ ಕತ್ತರಿಸೋದಾಗ್ಲಿ ಅಥವಾ ಅದನ್ನು ಸ್ಥಾಪನೆ ಮಾಡೋದ ಕೆಲಸ ಮಾಡಿ ಮುಗಿಸಿದ್ದಾರೆ ಅಂತ ತಿಳಿಸಿದ್ರು. ಒಟ್ಟಾರೆ ಭೂಮಿಯ ಸಮತೋಲನ ಮಾಡ್ಲಿಕ್ಕೆ, ಈ ಭೂಮಿಯನ್ನ ಸಮತೋಲನ ಮಾಡ್ಲಿಕ್ಕೆ ಈ ಪಿರಮಿಡ್ಗಳನ್ನ ಬಳಸಿದ್ರು ಅಂತ ತಿಳಿಸಿದ್ರು. ಖಂಡಿತ ಅದ್ಭುತವಾದ ಒಂದು ವಿಚಾರ. ಜೊತೆಗೆ ಈ ಪಿರಮಿಡ್ ಅನ್ನ ಪ್ರತಿಯೊಬ್ರು ಕೂಡ ಬಳಸಿ ಇದರ ಹೆಚ್ಚಿನ ಒಂದು ಇದನ್ನ ಲಾಭವನ್ನ ಪಡೀರಿ ಅಂತ ಹೇಳ್ತಾ, ನಾನು ಕೂಡ ಈಗ ಕನಕಪುರ ರೋಡಲ್ಲಿ ಇರ್ತಕ್ಕಂಥ ಕಿಂಗ್ ಪಿರಮಿಡ್ಗೆ ನಾನು ಕೂಡ ನನ್ನ ಕುಟುಂಬದಂಗೆ ಜೂನ್ ನಲ್ಲಿ ಭೇಟಿ ನೀಡಿ ಅಲ್ಲಿ ಅರ್ಧ ಗಂಟೆಗಳ ಕಾಲ ನಾನು ಕೂಡ ಧ್ಯಾನ ಮಾಡಿ ಅದರ ಅನುಭವನ ತಗೊಂಡಿದ್ದೀನಿ. ಇಲ್ಲಿ ಹೊರಗಡೆ ನಾವು ಗಂಟೆಗಟ್ಲೆ ಕೂತ್ರು ಆಗೋದಿಲ್ಲ. ಕೇವಲ 10 ನಿಮಿಷದಲ್ಲಿ ನಾವಲ್ಲಿ ಶೂನ್ಯಕ್ಕೆ ತಲುಪೋದು ಅನ್ನೋದು ನನ್ನ ಅನುಭವ ಕೂಡ ಬಂದಿದೆ. ಖಂಡಿತ ಅದ್ಭುತವಾದ ಒಂದು ವಿಚಾರ ತಾವು ತಿಳಿಸಿದಾರ ಮೇಡಮ್. ತಾವು ಆಗಾಗ್ಗೆ ಮತ್ತೊಮ್ಮೆ ಎಲ್ಲಾ ಅನಿಸಿಕೆ ಹೇಳ್ತಕ್ಕಂಥ ವ್ಯಕ್ತಿಗಳಂತೆ ನಾನು ಕೂಡ ತಮ್ಗೆ ಹೇಳ್ತಾ ಇದ್ದೀನಿ, ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನಮಗೆ ಕೊಡಬೇಕು ಅಂತ ನಾನು ಕೂಡ ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ಗೌಡ್ರೆ. ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನೊಂದ್ ನಿಮಿಷ ಮಾತಾಡ್ತೀನಿ. ಎಸ್ ಮೇಡಮ್. ನಳಿನಾ ಮೇಡಮ್ ಬಂದರೆ, ನಳಿನಾ ಮೇಡಮ್ ಅವ್ರಿಗೆ ಒಂಚೂರು ಅವಕಾಶ ಕೊಡಿ. ಹಿರಿಯ ಮಾಸ್ಟರ್ಸ್ ಅವರು. ಮೇಡಮ್, ನಳಿನಾ ಮೇಡಮ್ ಮಾತಾಡಿ. ಈಗ ನಿಮ್ನೆ ನಾನು ಇನ್ವೈಟ್ ಮಾಡ್ತಾ ಇದ್ದೆ. ಎಸ್ ಮೇಡಮ್. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಸರ್ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಸರ್, ಸೌಂಡ್ ಆಗುತ್ತೆ, ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ, ಅದಕ್ಕೋಸ್ಕರ ನಾನು ಸುಮ್ನೆ ಮಾತಾಡಿದ್ರೆ ಹಾಗೆ ಇದ್ದಿದ್ದು, ಸುಮ್ಮನೆ ಡಿಸ್ಟರ್ಬ್ ಆಗಿಲ್ಲ. ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ದು, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಸುಮ್ನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಇದ್ದೀನಿ ಸರ್, ಸ್ವಲ್ಪ ಗಲಾಟೆ ಇದೆ ಇಲ್ಲಿ. ಪರವಾಗಿಲ್ಲ ಮೇಡಮ್, ಬಂದಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜ್ಯೋತಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈಗ 1 ವರ್ಷ ಆಯ್ತು ನಾನು ಈ ಮಹಾವತಾರ್ ಫೌಂಡೇಶನ್ಗೆ ಬಂದು. ನಾನು ಕೂಡ ಇವತ್ತು ಪಿರಮಿಡ್ ಕ್ಲಾಸ್ ಇರೋದ್ರಿಂದ ಈ ಪಿರಮಿಡ್ ಅನ್ನ ತರಿಸ್ಕೊಂಡು ಧ್ಯಾನ ಮಾಡ್ತೆ. ಹಾಗೆ ಇವತ್ತು 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಈ ಕಾರ್ಯಕ್ರಮದ ಮೊದಲನೇ ದಿನ. ಜ್ಯೋತಿ ಮೇಡಮ್ ಬಂದು ನಮಗೆ ಜ್ಯೋತಿ ಹತ್ತಿಸಿದ್ರು ಅಂತಾನೆ ಹೇಳ್ತೀನಿ. ಹಾಗೆ ನಮ್ಮ ಮನೇಲಿ ಮರ್ಕಬಾ ಪಿರಮಿಡ್ ಅದು ಕೂಡ ಇಟ್ಕೊಂಡು ಅದ್ರಲ್ಲೇ ಧ್ಯಾನ ಮಾಡುವಂತದ್ದು ಎಲ್ಲ ಆಗುತ್ತೆ. ಹಾಗೆ ಈ ತರದ್ದು ಸಿಗುತ್ತೆ ಮೇಡಮ್. ಈ ತರದ್ದು ಕೂಡ ನಾನು ಒಂದು ಫ್ರೂಟ್ಸ್ ಮೇಲೆ, ವಾಟರ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್. ಕಾರ್ಯಕ್ರಮಕ್ಕೆ ಬಂದು ಇದ್ರ ಬಗ್ಗೆ ಸುವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಗುರುಗಳು Thank you. ಕೊಟ್ಟಿರುವ ಜ್ಞಾನವನ್ನು ನಾವೆಲ್ಲರೂ ಹಂಚ್ಕೊಂತಾ ಇದೀವಿ. ಅದ್ಭುತವಾಗಿ ಗುರುಗಳೆಲ್ಲ ಎಷ್ಟೋ ಜನನ್ನ ತಯಾರು ಮಾಡಿದ್ದಾರೆ ಮಾಸ್ಟರ್ಸ್ ನ. ಸೊ ಧ್ಯಾನಿಗಳಾಗಿ ಪ್ರತಿಯೊಬ್ಬರು ಮಾಸ್ಟರ್ಸ್ ಆಗ್ಬೇಕು, ನಾವು ಗೊತ್ತಿದ್ದ ವಿಷಯ ಇನ್ನೊಬ್ರು 10 ಜನಕ್ಕೆ ಹೇಳ್ಬೇಕು ಅಂತ ನಮ್ಮ ಪ್ರಯತ್ನ ಅಷ್ಟೇ. ನೀವ್ Yes, ಇವಾಗ madam, ತೋರ್ಸಿದ್ರಲ್ಲ ಸಣ್ಣ ಪಿರಮಿಡ್, ಅದನ್ನೇ ಮೇಲೆ POP ಒಳಗಡೆ ಎಲ್ಲ ಇಡ್ತಾರೆ. ಎಸ್ ಮೇಡಮ್. ಈಗ ಪಿರಮಿಡ್ ಕ್ಲಾಸ್ ಅಂತ ಬಂದಾಗ ನಾನು ಅವತ್ತಿನ ದಿವಸ ಕಡ್ಡಾಯವಾಗಿ ನಾನು ಪಿರಮಿಡ್ ತಲೆ ಮೇಲೆ ಧರಿಸ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ವಿಚಾರ ಹಂಚ್ಕೋಬೇಕು ಅಂತಂದ್ರೆ, ಯಾವುದೇ ಈ ತರ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂದ್ರೆ, ಈಗ ನಾನು ಫೌಂಡೇಶನ್ ವೈಟ್ ಫೀಲ್ಡ್ ಅಲ್ಲಿರುವಂತಹ ಫೌಂಡೇಶನ್ಗೆ ಹೋಗ್ತಾ ಇರುವಾಗ ಮತ್ತೆ ವಾಪಸ್ ಮನೆಗೆ ತೆರಳ್ತಾ ಇದ್ದಾಗ ನನಗೆ ತಲೆನೋವು ಸ್ವಲ್ಪ ಜಾಸ್ತಿ ಬಂದ್ಬಿಡ್ತು. ಅವಾಗ ನಾನು ಈಗಾಗ್ಲೇ ನಾನು ಪರ್ಚೇಸ್ ಮಾಡಿ ತಗೊಂಡ್ ಬರ್ತಾ ಇದ್ದೆ. ಏನಪ್ಪಾ ಇದು ಅನ್ಬಿಟ್ಟು ತಗೊಂಡು ನಾನು ಈ ತರ ಹಾಕೊಂಡಾಗ ಮೇಡಮ್ ಹೇಳ್ತೀನಿ 5 ನಿಮಿಷ ಅಷ್ಟೇನೆ ನನಗೆ ತಲೆನೋವೇ ಮಾಯ. ಹಂಗಾಗಿ ತುಂಬಾ ನಾನು ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ, ಖುಷಿ ಆಗುತ್ತೆ. ತುಂಬಾ ಆಸೆ ಪಟ್ಟು ನಾನು ಈ ಫೌಂಡೇಶನ್ ಅಲ್ಲಿ ಬಂದಿದ್ದೀನಿ. ಇದ್ರಲ್ಲಿ ಏನೇ ಕೊಟ್ರು ನಾನು ಆಸೆಯಿಂದ ನಾನು ಅದನ್ನ ಒಂದೊಳ್ಳೆ ಇದರಿಂದ ಸ್ವೀಕಾರ ಮಾಡ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದೇನು ಅಂತಂದ್ರೆ, ಒಂದು ತಲೆನೋವು, ಖಿನ್ನತೆ ಏನೇ ಆಗಿರ್ಬೋದು, ತಕ್ಷಣಕ್ಕೆ ನಾವು ಇದನ್ನ ಧರಿಸ್ಕೊಂಡಾಗ ಅದರಲ್ಲಿ ಸಿಗುವಂತಹ ಯೂನಿವರ್ಸ್ ಶಕ್ತಿ ನಮ್ಮಲ್ಲಿನ ಎಲ್ಲಾ ಒಂದು ತೊಂದರೆಗಳನ್ನ ನಿವಾರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಪಿರಮಿಡ್ ಪಿಲ್ಲೋನೇ ಬಳಸ್ತಾ ಇದ್ದೀನಿ. ಪಿರಮಿಡ್ Yes, ಪಿಲ್ಲೋ, madam. ಅದ್ರಲ್ಲಿ 54 ಪಿರಮಿಡ್ಸ್ ಇದೆ ಪಿಲ್ಲೋಲಿ. ಆಮೇಲೆ ಕ್ಯಾಪ್ ಯೂಸ್ ಮಾಡ್ತೀನಿ. ಮತ್ತೆ ಇದು ಹ್ಯಾಂಗಿಂಗ್ ಪಿರಮಿಡ್ ಒಂದು ಇದೆ, ಅಲ್ಲೇ ಎಲ್ಲ ಕಡತಲಿಂದ ಒತ್ಕೊಂಡ್ಬಂದೆ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾರ್ಯಕ್ರಮ ಸಂಪನ್ನಗೊಳಿಸೋದು. ಮಾಸ್ಟರ್ಸ್. ಟೈಮ್ ಆಗಿದೆ, ಕಾರ್ಯಕ್ರಮ ಸಂಪನ್ನಗೊಳಿಸ್ತಕ್ಕಂಥ ಸಮಯ. ಈಗ ಕೇಳ್ತಾ ಇದ್ವಿ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್, ಈ ತರ ನಮ್ಗೆ ಮುದ್ರಾ ಥೆರಪಿ, ರೇಖಿ ಚಿಕಿತ್ಸೆ, ಈ ಹಲವಾರು ಚಿಕಿತ್ಸೆಗಳ ತರ ಇದು ಕೂಡ ಪಿರಮಿಡ್ ಚಿಕಿತ್ಸೆಯನ್ನು ಕೂಡ ನಾವು ಮಾಡ್ಕೋಬಹುದು ಅನ್ನೋದನ್ನ ಅದ್ಭುತವಾಗಿ ಒಂದು ಕ್ಲೂ ಕೊಟ್ರು ಮೇಡಮ್ ಅವರು. ಅದಕ್ಕೆ ಅನಂತ ಧನ್ಯವಾದಗಳು. ಈ ತರ ಮನೆಗಳನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಈಗಲೂ ಕೂಡ ನಾವು ಹೊಸ ಮನೆ ಕಟ್ಬೇಕಾದ್ರೆ ಹೊಸಲು ಮುಂದಿನ ಬಾಗಿಲು ಇಡ್ಬೇಕಾದ್ರೆ ಅದ್ರ ಕಡೆ ಮುತ್ತು ಹವಳ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಾಕ್ತಾ ಇದ್ವಿ. ಬಟ್ ಅದ್ರ ಏನು ಗೊತ್ತಿರ್ಲಿಲ್ಲ. ಬಟ್ ಈಗ ಕ್ರಿಸ್ಟಲ್ ಬಗ್ಗೆ ಕೇಳಿದಾಗ ಅನ್ಸುತ್ತೆ, ಓಹೋ ಈ ತರ ಅದ್ಭುತ ಇದೆ, ಇದ್ರದ್ದು ವಿಜ್ಞಾನ ಇದೆ ಇದ್ರಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅನಂತ ಅಭಿನಂದನೆಗಳು ಮೇಡಮ್, ತಾವು ಬಂದು ಇವತ್ತು ಕ್ಲಾಸ್ ಕೊಟ್ಟಿದ್ದಕ್ಕಾಗಿ. ಎಲ್ಲಾ ಮಾಸ್ಟರ್ಸ್ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿ ಈ ಜ್ಞಾನವನ್ನ ತಗೊಂಡಿದ್ದೀರಾ, ತಮಗೂ ಕೂಡ ಅನಂತ ಧನ್ಯವಾದಗಳು. ಯಾರಾದ್ರೂ ಹಿರಿಯ ಮಾಸ್ಟರ್ಸ್ ಇದ್ದಿದ್ರೆ, ನಮಗೆ ಮೋಸ್ಟ್ಲಿ ಗೊತ್ತಾಗದೇ ಇದ್ರೆ ಇವತ್ತಿನ ದಿವಸ ಕ್ಲಾಸಿಗೆ ಬಂದು ನೀವು ಕೊಟ್ಟಂತ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೀವಿ. ದಯವಿಟ್ಟು ತಾವು ಅನ್ಯತಾ ಭಾವಿಸಬಾರ್ದು. ತಾವು ಗುರುತಿಸೋದಕ್ಕಾಗಿಲ್ಲ, ಯಾಕಂದ್ರೆ ಸತ್ಯೇಂದ್ರ ಸರ್ ಯಾಕೆ ಮಾತಾಡಕ್ಕಾಗಿಲ್ಲ, ಅಲ್ಲಿ ಮಿಸ್ ಆಯ್ತು. ಡಾಕ್ಟರ್ ಯಶೋಧ ಮೇಡಮ್ ಅವ್ರು ಬಂದಿದ್ರು. ಕರೆ ಮಾಡಿದ್ರು, ನೆಟ್ವರ್ಕ್ ಇಶ್ಯೂ ಅಂತೆ, ಹಾಗಾಗಿ ಮಾತಾಡಕ್ ಆಗ್ಲಿಲ್ಲ. ನನ್ ಕಡೆಯಿಂದ ಒಂದೆರಡು ಮಾತನಾಡ್ಬೇಕಾಗಿತ್ತು ಅಂತ ಹೇಳಿದ್ರು. ಡಾಕ್ಟರ್ ಯಶೋಧ ಮೇಡಮ್ ಅವ್ರು ಬಂದಿದ್ರು, ಅವ್ರನ್ನ ಇನ್ವೈಟ್ ಮಾಡ್ಬೇಕು ಅನ್ನೋದ್ರೊಳಗ ಇದು ಮೇಡಮ್ ಅವ್ರು ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಅವ್ರಿಗೆ ಇವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ನಾನು ಅವಕಾಶ ಕೊಡಲಿಲ್ಲ. ಪಾಪ ಅವರು ಕಾರಣಾಂತರಗಳಿಂದ ಅವರು ಲೆಫ್ಟ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾವು ಅನಂತ ಧನ್ಯವಾದ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಮುಂದಿನ ಸೆಷನ್ ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಅಂತ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಕೃಷ್ಣರಾವ್ ಸರ್ ಕೈ ಎತ್ತಿದಾರ ನೋಡಿ ಸರ್. ಹೌದು ಸರ್. ಎಸ್, ಬೇಗ ಹಂಚ್ಕೊಳ್ಳಿ ಸರ್ ತಮ್ಮ ಅನಿಸಿಕೆ. ಕೃಷ್ಣರಾವ್ ಸರ್. ಇಲ್ಲ, ರಾಜು ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಾರು? ಹಾ ಸರ್, ಸರ್ ಮಾತಾಡಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕೃಷ್ಣರಾವ್ ಸರ್. ರಾಜು ಸರ್ ಮಾತಾಡಿ. ಮಹಾವತಾರ್ ಫೌಂಡೇಶನ್ ಪ್ರತಿನಿತ್ಯವೂ ನಮಗೆ ಬಹಳಷ್ಟು ಮಾಸ್ಟರ್ಗಳಿಂದ ನಮಗೆ ತಿಳಿಲಾರದ ಜ್ಞಾನವನ್ನು ತಿಳಿಸಿಕೊಡ್ತಾ ಇದೆ. ಈ ಫೌಂಡೇಶನ್ಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆ ಹೇಳುತ್ತೇನೆ. ಜ್ಯೋತಿ ಮೇಡಮ್ ಅವರು ಇವತ್ತು ನಮ್ಮ ಪಿರಮಿಡ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಸನ್ನೇಗೌಡರಿಗೆ ನಮಸ್ಕಾರಗಳು. ಪಿರಮಿಡ್ ಶಕ್ತಿಯನ್ನು ಬಳಸುವುದರಿಂದ 3 ಪಟ್ಟು ಶಕ್ತಿ ಪಡೆಯುತ್ತೇವೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ದಾರೆ. ಪಿರಮಿಡ್ ಬಳಕೆಯ ಬಗ್ಗೆ ಬಹಳಷ್ಟು ಆಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಪಿರಮಿಡ್ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ಬೇಗ ಧ್ಯಾನ ಸ್ಥಿತಿಯನ್ನು ತಲುಪುವುದು ಅಂತ ಹೇಳಿದ್ದಾರೆ. ಕ್ರಿಸ್ಟಲ್ ಪಿರಮಿಡ್ಗಳು ಮತ್ತು ಕಾಪರ್ ಪಿರಮಿಡ್ಗಳನ್ನು ಬಳಸುವುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀರು ಕುಡಿಯುವಾಗ ನೀರಿಗೆ ನಿನ್ನಿಂದ ನನಗೆ ಬಹಳ ಶಕ್ತಿ ಸಿಗುತ್ತದೆ, ಆರೋಗ್ಯ ಸಿಗುತ್ತದೆ ಎಂದು ಹೇಳಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಜಿಪ್ಟ್ ಪಿರಮಿಡ್ ಬಗ್ಗೆ ಬಹಳ ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕೃಷ್ಣರಾವ್ ಸರ್ ಇವರೊಬ್ರು ಮಾತಾಡಿ. ಥ್ಯಾಂಕ್ ಯು ಸರ್. ಕೊನೆಯ ಪ್ರಶ್ನೆ ಕೃಷ್ಣರಾವ್ ಸರ್. ಎಸ್ ಸರ್, ಮಾತಾಡಿ.
ನಮಸ್ತೆ ಸನ್ನೇಗೌಡ ಸಾಬ್ರೆ. ಈ ಇಂದಿನ ಕಾರ್ಯಕ್ರಮ ಅಗದಿ ಮಾತಾಡಿ. ಕಟ್ ವಾಯ್ಸ್ ಇದೆ, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ಈಗ ಬರ್ತಾ ಇದೆ ಮೇಡಮ್? ಮಾತಾಡಿ ಸರ್. ಇಂದಿನ ಕಾರ್ಯಕ್ರಮ ಬಹಳ ಸುಂದರವಾಗಿತ್ತು. ಜ್ಯೋತಿ ಮೇಡಮ್ ಅವರು ಬಹಳ ವಿಶಾಲವಾಗಿ ತಿಳಿಸಿದರು ಆ ಪಿರಮಿಡ್ ಬಗ್ಗೆ. ಅವರ ಒಂದು ಜ್ಞಾನ ನಮ್ಮ ಫೌಂಡೇಶನ್ಗೆ ಮತ್ತೆ ಅವಾಗ ಸಿಗ್ತಾ ಇರಲಿ. ಇಂಥ ಒಂದು ಸಂದೇಶಗಳನ್ನು ಕೊಡ್ತಾ ಇರಲಿ. ನಮ್ಮ ಎಲ್ಲರಿಗೂ ನಮ್ಮ ಈ ಅನುಕೂಲ ಆಗುತ್ತೆ ಅಂತೇಳಿ ಮತ್ತೊಮ್ಮೆ ನಾವು ಜ್ಯೋತಿ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನಗೆ ಗುರುತಿಸಿಕೊಂಡು ನನ್ನ ಹೇಳಿದ ಸಲುವಾಗಿ ಎಲ್ಲಾ ಮೇಡಮ್ ಮತ್ತು ಸಣ್ಣಗೌಡರಿಗೆ ಎಲ್ಲರಿಗೂ ಫೌಂಡೇಶನ್ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಇಂದಿನ ಕಾರ್ಯಕ್ರಮ ಬಗ್ಗೆ ಬಹಳ ಸುಂದರವಾಗಿತ್ತು. ಈ ಸೆಷನ್ ಇದೇ ಫಸ್ಟ್ ಇವತ್ತೇ ಸ್ಟಾರ್ಟ್ ಆದ್ರೂ ಈಗಾಗಲೇ ವೀಕ್ಷಣೆ ಮಾಡಿ ಕೇಳಿದ್ದಾರೆ. ಅದು ಬಹಳ ಸಂತೋಷವಾಗಿದೆ, ಬಹಳ ಚೆನ್ನಾಗಿ ನಡೀತಾ ಇದೆ ಎಂಬ ಮತ್ತೊಮ್ಮೆ ಸಣ್ಣಗೌಡರು ಸರ್ ಅದನ್ನು ರೂಪಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಪ್ರತಿ ಸಂದರ್ಭದಲ್ಲಿ ಎಂಟ್ರಿಫೇರ್ ಆಗಿ ಎಲ್ಲರನ್ನೂ ಕೈ ಹಿಡಿದು ಎಬ್ಬಿಸ್ತಾ ಇದ್ದಾರೆ. ಅದು ನಾನು ಬಹಳ ಅನಂತಪೂರ್ವವಾಗಿ ಎಲ್ಲರಿಗೂ ಓಕೆ, ಧನ್ಯವಾದ ಕೃಷ್ಣರಾವ್ ಸರ್. ಇಶ್ಯೂ ಆಗ್ತಾ ಇದೆ ನೆಟ್ವರ್ಕ್. ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಎಲ್ಲರೂ ಕೂಡ ವಂದನೆಗಳು. ಕಾರ್ಯಕ್ರಮ ಸಂಪನ್ನಗೊಳಿಸ್ತಾರೆ. ಒಂದು ವಿಷಯ ಇಲ್ಲಿ ಏನಂದ್ರೆ, ನಾನು ಗರ್ಭ ಸಂಸ್ಕಾರ ಅಂತಂದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಯಾರು ಗರ್ಭದಿಂದ ಇರ್ತಾರೋ ಅವರಿಗೆ ಗೈಡೆನ್ಸ್ ಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇರ್ತೀನಿ. ಅಂದ್ರೆ ಟ್ರೈನರ್, ಒಂದು ಸರ್ಟಿಫೈಡ್ ಟ್ರೈನರ್ ಕಮ್ ಕೌನ್ಸಿಲರ್ ನಾನು. ಯಾರಿಗೆ ಪ್ರೆಗ್ನೆಂಟ್ ಇರ್ತಾರೋ ಅವರು ಇದನ್ನ ಬಳಸ್ಕೋಬೇಕು. ಯಾಕಂದ್ರೆ ಉನ್ನತವಾದ ಮಗುವನ್ನು ನಾವು ಒಂದು ಸೊಸೈಟಿಗೆ ಕೊಡೋ ಬಾಧ್ಯತೆ ಪ್ರತಿಯೊಂದು ತಾಯಿದು ತಂದಿದು ಇದೆ. ಅದ್ರ ಸಲುವಾಗಿ ಯಾರು ಪ್ರೆಗ್ನೆಂಟ್ ಇರ್ತಾರೋ ಅವ್ರು ಇದೇ ತರ ಸುಮ್ನೆ ಪ್ರೆಗ್ನೆಂಟ್ ಆಗಿ ಹೊತ್ತು ಕಳಿತಾ ಯಾವ್ದೊಂದು ಕ್ಯಾಜುವಲ್ ಆಗಿ ಮಗುವನ್ನ ಪಡೆಯೋದು ಅಲ್ಲ. ಇವಾಗ ಸಾಕಷ್ಟು ಮಾಸ್ಟರ್ಸ್ ಮೇಲೆ ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಗರ್ಭ ಬೇಕು, ಧ್ಯಾನಿಗಳು ಬೇಕು, ಒಳ್ಳೆ ಪಾಸಿಟಿವ್ ಇರುವ ಗರ್ಭ ಬೇಕು, ನಾನ್ ವೆಜಿಟೇರಿಯನ್ಸ್ ಬೇಕು. ಅದಕ್ಕಾಗಿ ಅವರು ನನಗೆ ಕಾಲ್ ಮಾಡಿ ಮಾಹಿತಿಯನ್ನು ತಗೋಬಹುದು ಅಂತ ನಾನು ಕೇಳ್ತಾ ಇದ್ದೇನೆ. ಈ ಸೆಷನ್ ಅಲ್ಲಿ ಯಾರಿದಾರೋ ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಮಕ್ಕಳು ಇರ್ಬೋದು, ಸೊಸೆಂದರ್ ಇರ್ಬೋದು, ಅಕ್ಕಪಕ್ಕ ಅವರು ಪ್ರೆಗ್ನೆಂಟ್ ಆಗಿರೋರು ಯಾರಿಗಾದ್ರೂ ಆ ಮಾಹಿತಿಯನ್ನು ಕೊಡ್ಬೋದು. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಆ ಕೋರ್ಸ್ ನಲ್ಲಿ ಅವ್ರನ್ನ ಜಾಯಿನ್ ಮಾಡ್ತೀನಿ. ಪ್ರತಿನಿತ್ಯ ಅವರಿಂದ ಮಾಹಿತಿ ಸಿಗ್ತಾ ಇರುತ್ತೆ. ಅದ್ಭುತವಾದ ಮಗುವನ್ನು ನಾವು ಪಡಿಬಹುದು. ಅದು ಒಂದು ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಗರ್ಭ ಸಂಸ್ಕಾರ ಕ್ಲಾಸ್ ಸಿಗುತ್ತಾ ಮೇಡಮ್ ನಿಮ್ ಕಡೆಯಿಂದ? ಹೌದು, ಅದು ಒಂದು ಕೋರ್ಸ್ ಇರುತ್ತೆ ಮೇಡಮ್. ಅವ್ರ ಪ್ರೆಗ್ನೆನ್ಸಿ ಡೇಟು ಎಲ್ಲ ಅದರಲ್ಲಿ ಎಂಟರ್ ಮಾಡಿದ್ರೆ ಅವರು ಒಂದು ಇನ್ಸ್ಟಿಟ್ಯೂಟ್ ಇದೆ. ಅದು ಬಹಳಷ್ಟು ಇನ್ಸ್ಟಿಟ್ಯೂಟ್ಸ್ ಇದಾವ. ಅದ್ರ ಒಳ್ಳೆ ಇನ್ಸ್ಟಿಟ್ಯೂಟ್ ಒಂದಿದೆ. ಅದ್ರ ಮಾಹಿತಿಯನ್ನು ನಾನು ಕೊಡ್ತೀನಿ. ಅವರೇ ಜಾಯಿನ್ ಆಗ್ಬಹುದು. ಅದರಲ್ಲಿ ಜಾಯಿನ್ ಆಗಿದ್ರೆ ಡೈಲಿ ಅವರಿಗೆ ಇನ್ಫಾರ್ಮೇಶನ್ ಬರ್ತಾನೆ ಇದೆ. ಮೊಬೈಲ್ ನಲ್ಲೇ ಮನೆಯಲ್ಲಿ ಕೂತ್ಕೊಂಡೆ ಮಾಡ್ಬೋದು. ಡೈಲಿ ಇನ್ಫಾರ್ಮೇಶನ್ ಬರುತ್ತೆ. ಅದನ್ನ ಫಾಲೋ ಆದ್ರೆ ಸಾಕು. ಅಫರ್ಮೇಶನ್ಸ್, ಇನ್ಫಾರ್ಮೇಶನ್, ಮತ್ತೆ ಗರ್ಭ ಸಂವಾದ ಅಂದ್ರೆ ಒಳಗೆ ಇರುವ ಆ ಒಂದು ಮಗುವಿನ ಜೊತೆ ಯಾವ ತರ ಮಾತಾಡ್ಬೇಕು, ಆ ಒಳ್ಳೆ ಕ್ವಾಲಿಟೀಸ್ ಯಾವ ತರ ಡೆವಲಪ್ ಮಾಡ್ಬೇಕು, ಲೆಫ್ಟ್ ಬ್ರೈನ್ ಡೆವಲಪ್ಮೆಂಟ್, ರೈಟ್ ಬ್ರೈನ್ ಡೆವಲಪ್ಮೆಂಟ್ ಯಾವ ತರ ಮಾಡ್ಬೇಕು. ಯಾಕಂದ್ರೆ 80% ಆಫ್ ಬ್ರೈನ್ ಡೆವಲಪ್ಮೆಂಟ್ ಒಳಗಡೆ ಇದ್ದಾಗೆ ಆಗುತ್ತೆ ಮೇಡಮ್. ಅದು ನಾನು ಒಂದಿನ ಬೇಕಿದ್ರೆ ಗರ್ಭ ಸಂಸ್ಕಾರದ ಕ್ಲಾಸ್ ಕೂಡ ನಿಮ್ಗೆ ಮಾಡಿ ನಾನು ಡಿಟೇಲ್ ಕೊಡ್ತೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬೇಕಿದ್ರೆ. ನಾನು ನೆಕ್ಸ್ಟ್ ಮಂತ್ ಯಾವಾಗಾದ್ರೂ ನೀವು ಕೊಡ್ತೀನಿ. ಆದ್ರೆ ಯಾರು ಪ್ರೆಗ್ನೆಂಟ್ ಇದ್ರೆ ಫಸ್ಟ್ ನನ್ನ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಅವ್ರಿಗೆ ಆ ಕೋರ್ಸ್ ಇದೆ ಅಂತ ಕೂಡ ಗೊತ್ತಿರಂಗಿಲ್ಲ ಸಾಕಷ್ಟು ಜನಕ್ಕೆ. ಅಂತ ಕೋರ್ಸ್ ಇದೆ ಅಂತ ಕೂಡ ಗೊತ್ತಿಲ್ಲ. ಅದರಲ್ಲಿ ಜಾಯಿನ್ ಆಗಿ ತುಂಬಾ ಜನ ಅದ್ರ ಅನುಭವವನ್ನು ಪಡಿತಾ ಇದ್ದಾರೆ. ಮಗು ಹುಟ್ಟಿದ ಮೇಲೆ ಕೂಡ ಎಷ್ಟು ಅದ್ಭುತವಾದ ಮಗುವನ್ನು ನಾನು ಪಡೆದಿದ್ದೀನಿ, ಇದ್ರ ಎಷ್ಟು ಸಹಾಯವಾಗಿದೆ ಅಂತ ಎಷ್ಟು ಜನ ಹೇಳ್ತಾರೆ ನನ್ಗೆ. ಸೊ ಇದು ಇದೆ ಅಂತ ಕೂಡ ಗೊತ್ತಿಲ್ಲ ಮೇಡಮ್. ಅದನ್ನ ಮಾಹಿತಿಯನ್ನು ಕೊಡೋಣ. ಎಸ್ ಮ್ಯಾಮ್, ಖಂಡಿತ ನಾ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ. ಕೃಷ್ಣರಾವ್ ಸರ್, ನೀವು ಮಾತನಾಡಿದ್ರಿ ಕೆಮ್ಮು ತುಂಬಾ ಇದೆ ಅಂತ ಹೇಳಿದ್ರಿ. ನೀವು ಬೆಳಿಗ್ಗೆ ಸಹ ಮಾರ್ನಿಂಗ್ ಕ್ಲಾಸ್ ನಲ್ಲಿ ಜಾಯಿನ್ ಆಗಿ ಪ್ರತಿನಿತ್ಯ ಧ್ಯಾನ ಮಾಡಿ, ಹಾಗೆ ಮಧ್ಯಾಹ್ನದ ಕ್ಲಾಸು ಸಹ ತಪ್ಪಿಸ್ಬೇಡಿ, ದಿನ ಧ್ಯಾನ ಮಾಡಿ ಅಂತ ಹೇಳ್ತಾ. ಎಸ್ ಸರ್, ಸಂಪನ್ನ ಮಾಡಿ. ಮತ್ತೊಮ್ಮೆ ಭಾಗವಹಿಸಿ ಎಲ್ಲರೂ ಕೂಡ ಅನಂತರದ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.
ಥ್ಯಾಂಕ್ ಯು. ಮೇಡಮ್ಗೂ ಸಹ ಇಲ್ಲಿವರೆಗೂ ನಮಗೆ ಜ್ಞಾನವನ್ನು ಕೊಟ್ಟಂತಹ ಜ್ಯೋತಿ ಮೇಡಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿವರೆಗೂ ಝೂಮ್ ಸೆಷನ್ ನಲ್ಲಿ ಭಾಗವಹಿಸ್ತಾ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಮೊದಲನೇ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.